ಕೆಲವರು ಹುಟ್ಟು ಮಚ್ಚೆಗಳಿರ್ತಾರೆ. ಹೌದು. ಅದಕ್ಕೆ ಮೆಡಿಕಲಿ ಏನೂ ರೀಸನ್ ಇರೋದಿಲ್ಲ. ಅವಳು ಯಾಕೆ ಬರ್ತವೆ ಅನ್ನೋದನ್ನ ಅವನು ರಿಸರ್ಚ್ ಮಾಡಿದ್ದಾನೆ. ಅವು ಬರೀ ಮಚ್ಚೆಗಳಲ್ಲ, ಹಿಂದಿನ ಜನ್ಮದ ದೇಹಕ್ಕಾದಂಥ ಗಾಯಗಳು ಅಂತ ಅವನು ಹೇಳ್ತಾನೆ. 1936ರಲ್ಲಿ ನಡೆದಂಥ ಘಟನೆ ಇದು ದೆಹಲಿಯಲ್ಲಿ. ಸ್ವಯಂ ಗಾಂಧೀಜಿಯವರೇ ಇದರ ಮೇಲೆ ಒಂದು ಕಮಿಷನ್ ಹಾಕಿದ್ರು, ಎನ್ಕ್ವೈರಿ ಕಮಿಷನ್. 6 ವರ್ಷದ ಹೆಣ್ಮಗಳು, ನಂದು ಈ ಊರಲ್ಲ, ನಂದು ಮಥುರ, ನನ್ನ ಮದುವೆ ಆಗಿದೆ, ನನ್ನ ಗಂಡನ ಹೆಸರು ಇಂಥದ್ದು, ನನ್ನ ಹೆಸರು ಲುಗುಡಿ ದೇವಿ, ನನಗೆ ಮಗ ಇದ್ದಾನೆ ಅಂತ ಹೇಳೋದನ್ನು ನೋಡಿ ಗಾಂಧೀಜಿಯವರು ಅದರ ಮೇಲೆ ಒಂದು ಎನ್ಕ್ವೈರಿ ಕಮಿಷನ್ ಮಾಡ್ತಾರೆ. ಆಶ್ಚರ್ಯ ಏನು ಅಂತಂದ್ರೆ, ಅವಳು ಆ ಜನ್ಮದಲ್ಲಿ ಬದುಕಿದ್ದಾಗ ಕಾಸು ಕೂಡಿಡುವ ಅಭ್ಯಾಸ ಇತ್ತು ಕುಡಿಕೆಯಲ್ಲಿ. ಅದೆಲ್ಲಿದೆ ಅಂತ ಹುಡುಕಿಕೊಟ್ರು. ಈಗ ನಾವು ಇದೇ ಕುಟುಂಬದಲ್ಲಿ ಅಥವಾ ಇದೇ ಮನೆಯಲ್ಲಿ ಹುಟ್ಟಬೇಕು ಅನ್ನೋದು ಪೂರ್ವ ಜನ್ಮದಲ್ಲೇನೆ ನಿಶ್ಚಯ ಆಗಿರುತ್ತಾ? ಇದು ನಿಶ್ಚಯ ಆಗೋದು ಈಗ ನಿಮ್ಮ ಮೂಲಕ ವೀಕ್ಷಕರಿಗೆ ಹೇಳ್ಬೋದಾದಂದ್ರೆ ಇದು ಹೊಸ ವಿಷಯ. ಯಾರು ನಿಶ್ಚಯಿಸ್ತಾರೆ? ದೇವರು ಇರ್ತಾನ ಅಲ್ಲಿ ನಿಶ್ಚಯ ಮಾಡೋದಕ್ಕೆ, ಅಥವಾ ಯಾರಾದರೂ ನಮ್ಮ ಗುರುಗಳಿರ್ತಾರ? ನಾನು ನರೇಂದ್ರ ಮೋದಿಯವ್ರ ಬಗ್ಗೆ ಮಾಡಿರ್ತಕ್ಕಂಥ ರಿಸರ್ಚ್ ಮಾತ್ರ ಹೇಳ್ತೀನಿ, ಯಾಕಂದ್ರೆ ನಾನು ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಈ ನರೇಂದ್ರ ಮೋದಿಯವರು ಸ್ವಾಮಿ ವಿವೇಕಾನಂದರ ರೀಇನ್ಕಾರ್ನೇಷನ್. ನಾನು ಅದಕ್ಕೆ ಸಾಮ್ಯತೆಗಳನ್ನು, ಒಂದಷ್ಟು ಸಾಕ್ಷ್ಯಗಳನ್ನು ಕೊಡ್ತೇನೆ. ಈಗ ನಮ್ಮ ಪೂರ್ವ ಜನ್ಮದ ಸಂಬಂಧಿಕರು ಈಗಲೂ ನಮ್ಮ ಜೊತೆನಲ್ಲಿ ಇದಾರ ಅಂತ ಕಂಡುಹಿಡ್ಕೊಳ್ಬೋದಾ? ಮಾರ್ಗಾನ್ ರಾಬರ್ಟ್ಸನ್ ಅಂತ, ಅವನು ಹೀಗೆ ಟೈಮ್ ಟ್ರಾವೆಲ್ ಮಾಡಿಬಿಟ್ಟು ಒಂದು ಪುಸ್ತಕ ಬರೆದಾನೆ, ದ ರೆಕ್ ಆಫ್ ಟೈಟಾನ್ ಅಂತ. 1898ರಲ್ಲಿ ಅದು ಪುಸ್ತಕ ಪಬ್ಲಿಷ್ ಆಗಿತ್ತು. ಆ ಪುಸ್ತಕ ಏನು ಹೇಳುತ್ತೆ ಅಂತಂದರೆ, ಒಂದು ಟೈಟಾನಿಕ್ ಟ್ರಾಜಿಡಿ ಹೆಂಗಾಯಿತು, ಎಷ್ಟು ಜನ ಸತ್ತರು, ಅದು ಎಲ್ಲಿಗೆ ಹೊರಟಿತ್ತು, ಆ ದೋಣಿ ಅದು ಹಡಗು ಹೆಂಗಿತ್ತು ಅಂತೆಲ್ಲ. ಆದರೆ ಟೈಟಾನಿಕ್ ಟ್ರಾಜಿಡಿ ಆಗಿದ್ದು 1912ಅಲ್ಲಿ, ಪುಸ್ತಕ ಪಬ್ಲಿಷ್ ಆಗಿದ್ದು 1898ಅಲ್ಲಿ. ಅಂದರೆ ಆ ವ್ಯಕ್ತಿ ತನಗೆ ಗೊತ್ತಿಲ್ಲದಾಗಿ ಟೈಮ್ ಟ್ರಾವೆಲಿಂಗ್ ಮಾಡಿ ಬರೆದಂಥ ಪುಸ್ತಕ. ಈಗ ಒಂದು ಆತ್ಮ ಒಂದು ದೇಹದಿಂದ ಹೊರಗೆ ಬಂದಮೇಲೆ ಮತ್ತೊಂದು ದೇಹ ಪ್ರವೇಶ ಮಾಡೋಕ್ಕೂ ಮುನ್ನ ಎಷ್ಟು ಸಮಯ ಇರುತ್ತದೆ? ಇದು ಭಾಳ ಒಳ್ಳೆಯ ಕ್ವಶನ್, ಭಾಳ ಎಲ್ರಿಗೂ ಅನುಮಾನ. ನಾವು ಪುನೀತ್ ರಾಜ್ಕುಮಾರ್ ಅವರ ಆತ್ಮವನ್ನು ಸಂಪರ್ಕಿಸಿದಾಗ ಅವ್ರು ಹೇಳಿದ್ರು, ನಾನು ತಂದೆ ತಾಯಿಗಳ ಹುಡುಕಾಟದಲ್ಲಿ ಇದ್ದೀನಿ. ಒಂದೊಮ್ಮೆ ಜನ್ಮ ತಗೊಳ್ಳೋದಾದ್ರೆ ಎಲ್ಲಿ ತಗೊಳ್ತೀನಿ, ಇನ್ನೆಲ್ಲಿ ತಗೊಳ್ಳಿ, ಕರ್ನಾಟಕದಲ್ಲೇ ತಗೊಳ್ತೀನಿ, ನನ್ನ ಚಿಕ್ಕ ಮಗಳ ಮೂಲಕ ನಾನು ಜನ್ಮ ತಗೊಳ್ತೀನಿ ಅನ್ನೋ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಅನ್ನೋದು ಬಂತು. ಈಗ ಯಾರೋ ಒಬ್ರಿಗೆ ಅವರ ಕನಸಲ್ಲಿ ಒಂದು ಹಾವು ಕಾಣಿಸಿದ್ರೆ, ಅಥವಾ ಯಾವುದೋ ಒಂದು ಪ್ರಾಣಿ ಕಾಣಿಸಿದ್ರೆ, ಅಥವಾ ಯಾರೋ ಒಬ್ರು ಸಾವನ್ನಪ್ಪದ ಹಾಗೆ ಕಾಣಿಸಿದ್ರೆ ಅದರ ಅರ್ಥ ಏನು? ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನಲ್. ಇದು ಹರಟೆ ವಿತ್ ಹಂಸ. ಪುನರ್ಜನ್ಮ, ಪೂರ್ವಜನ್ಮ, ಇದೆಲ್ಲ ನಿಜಾನಾ? ಪೂರ್ವಜನ್ಮದ ಬಗ್ಗೆ ತಿಳ್ಕೊಳ್ಳೋಕೆ, ಪುನರ್ಜನ್ಮದ ಬಗ್ಗೆ ತಿಳ್ಕೊಳ್ಳೋಕೆ ನಮಗೆಲ್ಲ ಅವಕಾಶ ಇದೆಯಾ? ಎಷ್ಟು ಇಂಟ್ರೆಸ್ಟಿಂಗ್ ಅಲ್ಲ ಈ ವಿಚಾರ. ಎಷ್ಟೊಂದು ಜನಕ್ಕೆ ಈ ವಿಚಾರಗಳ ಬಗ್ಗೆ ಕುತೂಹಲ ಕೂಡ ಇರುತ್ತೆ. ಈ ಥರ ವಿಚಾರಗಳ ಬಗ್ಗೆ ತಿಳ್ಕೊಳ್ತಾ ಪಾಸ್ಟ್ ಲೈಫ್ ರಿಗ್ರೆಷನ್ ಬಗ್ಗೆ ತಿಳ್ಕೊಳ್ಳೋಂಥ ಒಂದು ಸ್ಪೆಷಲ್ ಎಪಿಸೋಡನ್ನು ಇವತ್ತು ನಾವು ಮಾಡ್ತಿದ್ದೀವಿ. ಸೈಕೋ ಸ್ಪಿರಿಚುವಲ್ ಹಿಪ್ನೋಥೆರಪಿ ಹೀಲಿಂಗ್ನಲ್ಲಿ ಎಕ್ಸ್ಪರ್ಟ್ ಆಗಿರುವಂಥ ಡಾಕ್ಟರ್ ರಾಮಚಂದ್ರ ಗುರುಜಿ ನಮ್ಮ ಜೊತೆನಲ್ಲಿದ್ದಾರೆ. ನಮಸ್ತೆ ಗುರುಜಿ. ನಮಸ್ತೆ. ಹೇಗಿದ್ದೀರಿ? ಫಸ್ಟ್ ಕ್ಲಾಸ್. ಕಳೆದ ಬಾರಿ ಹನುಮಂತನ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ರಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ತುಂಬಾ ಸ್ವಾಗತ, ಹಾಗೆ ಧನ್ಯವಾದಗಳು. ಇವತ್ತಿನ ಟಾಪಿಕ್ಕು ತಮ್ಮ ಅಂದ್ರೆ ನೆಚ್ಚಿನ ಟಾಪಿಕ್ಕು. ನಮಗೆ ತುಂಬಾ ಕ್ಯೂರಿಯಾಸಿಟಿ ಇದೆ ಇವತ್ತು ತಮ್ಮಿಂದ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ. ಈಗ ಪೂರ್ವಜನ್ಮ ಮತ್ತೆ ಪುನರ್ಜನ್ಮ ಈ ವಿಚಾರಗಳ ಬಗ್ಗೆ ಮಾತಾಡಬೇಕು ಅಂದಾಗ್ಲೇ ಎಲ್ರಿಗೂ ಕಿವಿ ಒಂದು ನಿಮಿಷ ಅಲರ್ಟ್ ಆಗುತ್ತೆ, ಓಕೆ ಏನು ಮಾತಾಡ್ತಿದ್ದಾರೆ ಅಂತ. ನನ್ನ ಮೊದಲ ಪ್ರಶ್ನೆ ಏನಂದ್ರೆ, ಈ ಪೂರ್ವಜನ್ಮ ಪುನರ್ಜನ್ಮ ನಿಜಾನಾ ಅಂತ? ಆಯುರ್ವೇದ ಹೇಳುತ್ತೆ, ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡಿತೆ ಅಂತ ಹೇಳೋದು. ಅದನ್ನು ಸ್ವಲ್ಪ ನಾನು ಬದಲಾಯಿಸ್ಕೊಂಡಿದ್ದೀನಿ. ರಾಮಚಂದ್ರ ಗುರುಜಿಯಾಗಿ ನಾನು ಈ ಕ್ಷೇತ್ರದಲ್ಲಿ 45 ವರ್ಷದ ಅನುಭವ ಇರೋದ್ರಿಂದ, ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡಿತೆ, ಶಾದಿ ರೂಪೇಣ ಪೀಡಿತೆ, ಸುತರೂಪೇಣ ಪೀಡಿತೆ, ಧನರೂಪೇಣ ಪೀಡಿತೆ, ಹೀಗೆ ಸಾಕಷ್ಟು ರೂಪದಲ್ಲಿ ಕಾಡುತ್ತೆ ಅಂತ ನಾನು ಈ ಒಂದು 45 ವರ್ಷಗಳಲ್ಲಿ ನಾನು ನೋಡ್ತಾ ಬಂದಿದ್ದೀನಿ. 16,000 ಕೇಸ್ಗಳನ್ನು ಮಾಡಿದ್ದೇನೆ. ಪೂರ್ವಜನ್ಮ ಅಥವಾ ಪುನರ್ಜನ್ಮ ಇದೆಯಾ ಅನ್ನೋದು ಕೇವಲ ನನ್ನ ನಂಬಿಕೆ ಅಲ್ಲ, ಅಥವಾ ನಮ್ಮ ಧರ್ಮದ ನಂಬಿಕೆ ಅಲ್ಲ. ನಂಬಿಕೆ ಬೇರೆ, ವಿಜ್ಞಾನ ಬೇರೆ. ವಿಜ್ಞಾನ ಏನು ಹೇಳುತ್ತೆ ಇದರ ಬಗ್ಗೆ ಅನ್ನೋದು ಇಂಪಾರ್ಟೆಂಟ್. ಈಗ ಪೂರ್ವ ಪಶ್ಚಿಮ ಅಂತ ಎರಡಿದೆ. ಅಂದರೆ ಈಸ್ಟರ್ನ್ ಫಿಲಾಸಫಿ, ವೆಸ್ಟರ್ನ್ ಸೈನ್ಸ್ ಅಂತ. ಹೌದು. ನಮ್ಮ ಪೂರ್ವ ದೇಶಗಳದೆಲ್ಲ ನಂಬಿಕೆ, ಧಾರ್ಮಿಕ ನಂಬಿಕೆ. ಆದರೆ ವೆಸ್ಟರ್ನರ್ಸು ಆ ನಂಬಿಕೆಯನ್ನು ಪ್ರಯೋಗಕ್ಕೆ ಒಳಪಡಿಸಿದ್ದಾರೆ. ಹಾಗೆ ಈ ಪುನರ್ಜನ್ಮದ ಮೇಲೆ 40 ವರ್ಷ ಇದೆಯಾ ಇಲ್ಲ ಅಂತ ರಿಸರ್ಚ್ ಮಾಡಿದಂಥ ಅಮೆರಿಕದ ವಿಜ್ಞಾನಿ ಇಯಾನ್ ಸ್ಟೀವನ್ಸನ್, ಅವನು ಡಾಕ್ಯುಮೆಂಟ್ಸ್ ಮಾಡಿದ್ದಾನೆ, ಇದೆ ಅನ್ನೋದನ್ನು ಡಾಕ್ಯುಮೆಂಟ್ಸ್ ಮಾಡಿದ್ದಾನೆ. ಸಾಮಾನ್ಯವಾಗಿ ಹಿಂದೂಗಳು, ಬೌದ್ಧರು, ಆಮೇಲೆ ಯಾರು ಜೈನರು, ಸಿಖ್ಖರು, ಈ ಥರ ಕೆಲವು ಧರ್ಮಗಳವರು ನಂಬ್ತಾರೆ
ಪುನರ್ಜನ್ಮವನ್ನು. ಆದರೆ ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿಯಲ್ಲಿ ಇದರ ಬಗ್ಗೆ ನಂಬಿಕೆಗಳಿಲ್ಲ. ಇಯಾನ್ ಸ್ಟೀವನ್ಸನ್ ಏನು ಮಾಡಿದ್ದಾನೆ, ಯಾವ ಧರ್ಮಗಳಿಗೆ ಇದರ ಬಗ್ಗೆ ನಂಬಿಕೆ ಇಲ್ಲವೋ ಅಂತಹ ಧರ್ಮಗಳಲ್ಲಿ ಹೋಗ್ಬಿಟ್ಟು ಆ ಪ್ರಕರಣಗಳನ್ನು ಸ್ಟಡಿ ಮಾಡಿದ್ದಾನೆ, ಕೇಸ್ ಸ್ಟಡೀಸ್ ಅಂತೇಳಿ. ಈ ಥರ 2000 ಕೇಸ್ಗಳನ್ನು ಸ್ಟಡಿ ಮಾಡಿ ಅವನು ಒಂದು ತರೋ ಡಾಕ್ಯುಮೆಂಟೇಷನ್ ಮಾಡಿದ್ದಾನೆ. ಅದರ ಮೇಲೆ ಒಂದು ಗ್ರಂಥ ಪ್ರಕಟಿಸಿದ್ದಾನೆ, ಅದು ಇಂಪಾರ್ಟೆಂಟ್, ರೀಇನ್ಕಾರ್ನೇಷನ್ ಆ್ಯಂಡ್ ಬಯಾಲಜಿ ಅಂತ. ಅಂದರೆ ನಮಗೆ ಬರುವ ಕಾಯಿಲೆಗಳ ಮೂಲ ಪುನರ್ಜನ್ಮದಲ್ಲಿದೆಯೇ? ಕೆಲವರು ಹುಟ್ಟು ಮಚ್ಚೆಗಳಿರ್ತವೆ, ಹೌದು, ಅದಕ್ಕೆ ಮೆಡಿಕಲಿ ಏನು ರೀಸನ್ ಇರೋದಿಲ್ಲ. ಎದೆಯಲ್ಲಿ ಒಂದು ಕಾಸಗಲ, 2 ಕಾಸಗಲ, ಅಂಗೈ ಅಗಲ ಇರ್ತಕ್ಕಂಥ ಹುಟ್ಟುಮಚ್ಚೆಗಳಿದ್ದಾವೆ, ಬರ್ತ್ ಮೋಲ್ಸ್ ಅಂತೇಳಿ. ಹೌದು, ಅವುಗಳು ಯಾಕೆ ಬರ್ತವೆ ಅನ್ನೋದನ್ನು ಅವನು ರಿಸರ್ಚ್ ಮಾಡಿದ್ದಾನೆ. ಅವು ಬರೀ ಮಚ್ಚೆಗಳಲ್ಲ, ಹಿಂದಿನ ಜನ್ಮದ ದೇಹಕ್ಕಾದಂಥ ಗಾಯಗಳು ಅಂತ ಅವನು ಹೇಳ್ತಾನೆ. ಅದು ಈಟಿಯಿಂದ ಚುಚ್ಚಿ ಸಾಯಿಸಿರ್ಬೋದು, ಬಂದೂಕಿಂದ ಕೊಂದಿರ್ಬೋದು, ಕತ್ತಿಯಿಂದ ಛೇದಿಸಿ ಸಾಯಿಸಿರ್ಬೋದು. ಆ ಥರ ಎಲ್ಲ ಅದು ಬರ್ತ್ ಮೋಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಡೀಪ್ ವೂಂಡ್ಸ್, ಡೀಪ್ ಮೆಮರೀಸ್ ಆಗಿ. ಅದು ಹಿಂದಿನ ಇನ್ನೊಂದು ಜನ್ಮ ತಗೊಂಡಾಗ ಆ ಶರೀರದ ಮೇಲೆ ಅದು ಕಾಣಿಸ್ತದೆ ಕಲೆಗಳು ಅನ್ನೋದನ್ನು ಬರೆದಿದ್ದಾನೆ. ಸೊ ಅವನು ಯಾರು? ಮನೋವಿಜ್ಞಾನಿ. ಬರೆದಿರೋನು ಯಾರೋ ಕತೆ ಕಾದಂಬರಿಕಾರ ಅಲ್ಲ. ಈಗ ನಾನು ಬರೆದ್ರೆ ಅದಕ್ಕೆ ಏನು ವ್ಯಾಲ್ಯೂ ಇರೋದಿಲ್ಲ. ಒಬ್ಬ ಸೈಕ್ಯಾಟ್ರಿಸ್ಟ್ ಅಥವಾ ಬೀಯಿಂಗ್ ಎ ಪ್ರೊಫೆಸರ್ ಆಫ್ ಸೈಕಾಲಜಿ, ವರ್ಜೀನಿಯಾ ಯೂನಿವರ್ಸಿಟಿ ಅವನು ಬರೆದಿರೋದಕ್ಕೆ ಅದಕ್ಕೆ ಮಾನ್ಯತೆ ಇದೆ. ಈ ಥರ ಪ್ರಪಂಚದಾದ್ಯಂತ ಐ ಕ್ಯಾನ್ ಸೇ ಸಾವಿರಾರು ಜನ ಇದರ ಮೇಲೆ ಪುಸ್ತಕ ಬರೆದಿದ್ದಾರೆ. ಅನೇಕ ಮನೋವಿಜ್ಞಾನಿಗಳು ಇದರ ಮೇಲೆ ಪುಸ್ತಕ ಬರೆದಿದ್ದಾರೆ, ಇನ್ಕ್ಲೂಡಿಂಗ್ ಬ್ರಯನ್ ವೀಸ್. ಅವನು ಫ್ಲಾರಿಡಾ ಯೂನಿವರ್ಸಿಟಿಯ ಸೈಕ್ಯಾಟ್ರಿ ವಿಭಾಗದ ಮುಖ್ಯಸ್ಥ. ಈ ಹಿಂದಿನ ಜನ್ಮ ಪುನರ್ಜನ್ಮ ಅಂತ ಅದನ್ನು ಪ್ರಪಂಚದಾದ್ಯಂತ ತುಂಬ ಫೇಮಸ್ ಮಾಡಿದ್ದೆ ಅವನು, ಬಿಕಾಸ್ ಆಫ್ ಹಿಸ್ ಬುಕ್ಸ್. ಮೆನಿ ಲೈವ್ಸ್ ಮೆನಿ ಮಾಸ್ಟರ್ಸ್ ಅಂತ ಪುಸ್ತಕಗಳು ಓದದೇ ಇರೋರಿಲ್ಲ. ಹಾಗಾಗಿ ಇದು ಈಗ ಕೇವಲ ಧಾರ್ಮಿಕ ನಂಬಿಕೆಯಾಗಿ ಉಳಿದಿಲ್ಲ, ಇದನ್ನು ವೈಜ್ಞಾನಿಕವಾಗಿಯೂ ಕೂಡ ಲ್ಯಾಬಲ್ಲಿ ಕೂಡ ನಾವು ಪರೀಕ್ಷೆ ಮಾಡ್ಬೋದು ಅನ್ನೋದು ಸಾಬೀತಾದಂಥ ಒಂದು ವಿಜ್ಞಾನ. ಅಂಥದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹೌದು, ಹೌದು. ಈಗ ಒಂದು ಸಾಧಾರಣ ಪ್ರಶ್ನೆ ನನ್ನ ಮನಸ್ಸಲ್ಲಿ ತಕ್ಷಣ ಏನು ಬರ್ತದೆ ಅಂದರೆ, ನಮಗೆ ಪೂರ್ವ ಜನ್ಮದ ನೆನಪು ಯಾಕಿರೋದಿಲ್ಲ ಅಂತ. ಒಳ್ಳೆ ಪ್ರಶ್ನೆ ಇದು. ಇರಬಾರ್ದು. ಇದ್ದರೆ ಬದುಕು ದುರ್ಬಲ ಆಗ್ತದೆ. ಉದಾಹರಣೆಗೆ, ನೀವು ಹಿಂದಿನ ಜನ್ಮದಲ್ಲಿ ಬ್ರಿಟನ್ನಿನ ಮಹಾರಾಣಿಯಾಗಿದ್ದೀರಿ ಅಂತ ಇಟ್ಕೊಳ್ಳಿ. ಮಹಾರಾಣಿ ಅಂತಂದರೆ ನಿಮಗೆ ಆಳು ಕಾಳು ಅರಮನೆ ಎಲ್ಲ ಇರ್ತದೆ. ಆದರೆ ಈ ಜನ್ಮದಲ್ಲಿ ನೀವು ಒಂದು ಸಾಧಾರಣ ವ್ಯಕ್ತಿಯಾಗಿ ಹುಟ್ಟಿದಿರಿ. ಹಿಂದಿನ ಜನ್ಮ ನೆನಪಾಗ್ಬಿಟ್ರೆ ಈ ಜನ್ಮ ಅಪೂರ್ಣ ಆಗ್ತದೆ. ಆಮೇಲೆ ನೀವು ಬಾಧೆಗೊಳಗಾಗ್ತೀರಿ, ಅಯ್ಯೋ ನನಗೇನು ಇಲ್ವಲ್ಲ ಅಂತಕ್ಕಂಥ. ಹಾಗೆ ಭಗವಂತ ಬಹಳ ಕರುಣಾಳು. ಆ ಹಿಂದಿನ ಜನ್ಮಕ್ಕೂ ಈ ಜನ್ಮಕ್ಕೂ ಮಧ್ಯೆ ಒಂದು ಸ್ಟ್ರಾಂಗ್ ಬ್ಯಾಂಕಲ್ಲಿ ಒಂದು ಸ್ಟ್ರಾಂಗ್ ರೂಮ್ ಅಂತ ಇರ್ತದೆ, ಕ್ಯಾಶ್ ಇರೋ ಕಡೆ. ಹಂಗೆ ಒಂದು ಭದ್ರವಾದ ಬಾಗಿಲು ಹಾಕಿರ್ತಾರೆ. ಅಪರೂಪಕ್ಕೆ ಕೆಲವರಿಗೆ ಬಾಲ್ಯದಲ್ಲಿ 6 ರಿಂದ 8 ವರ್ಷದ ವಯೋಮಾನರಾಗಿದ್ದಾಗ ಅದು ಓಪನ್ ಆಗಿಬಿಡುತ್ತೆ. ಹಾಗೆ ಓಪನ್ ಆದರೆ ಆ ಮಕ್ಕಳಿಗೆ ಹಿಂದಿನ ಜನ್ಮದ ಸ್ಮರಣೆ ಬಂದು, ನನ್ನ ತಂದೆ ತಾಯಿಗಳು ಅಲ್ಲಿದ್ದಾರೆ, ನನ್ನೂರು ಇದಲ್ಲ, ನೀವು ನನ್ನ ತಂದೆ ತಾಯಿಗಳಲ್ಲ ಅಂತ ಹೇಳಿದಂಥ ಸಾವಿರಾರು ನಿದರ್ಶನಗಳಿದೆ. ಅದನ್ನು ಚೈಲ್ಡ್ ರೆಕರಿಂಗ್ ಮೆಮರೀಸ್ ಅಂತಾರೆ. ಇದ್ರ ಮೇಲೆ ಇಯಾನ್ ಸ್ಟೀವನ್ಸನ್ ಕೆಲಸ ಮಾಡಿತ್ತು. ಈಗ ನಾನಾದರೆ ನಾವು ಹಿಪ್ನೋಸಿಸನ್ನು ಅಪ್ಲೈ ಮಾಡಿ ಅದನ್ನು ಟೆಂಪ್ರವರಿಯಾಗಿ ಅವನ್ನ ಹಿಂದಕ್ಕೆ ತೊಗೊಂಡೋಗ್ತೀವಿ. ಆದರೆ ತಾನಾಗಿ ಸ್ಮರಣೆಗೆ ಬರ್ತಕ್ಕಂಥ ಕೇಸ್ಗಳನ್ನು ಹೋಗಿ ಸ್ಟಡಿ ಮಾಡಿತ್ತು, ಮಕ್ಕಳು ಮಾತಾಡ್ತಕ್ಕಂಥದ್ದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರು ಬೇಕಾದ್ರೂ ಪರಿಶೀಲನೆ ಮಾಡಬಹುದಾದಂಥ ಇಂಡಿಯಾದಲ್ಲಿ ನಡೆದಂಥ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಶಾಂತಿದೇವಿ ಪ್ರಕರಣ. 1936ರಲ್ಲಿ ನಡೆದಂಥ ಘಟನೆ ಇದು, ದೆಹಲಿಯಲ್ಲಿ. ಸ್ವಯಂ ಗಾಂಧೀಜಿಯವರೇ ಇದರ ಮೇಲೆ ಒಂದು ಕಮಿಷನ್ ಹಾಕಿದರು, ಎನ್ಕ್ವೈರಿ ಕಮಿಷನ್, 15 ಜನರ ಕಮಿಷನ್. 6 ವರ್ಷದ ಹೆಣ್ಣುಮಗಳು, ನಂದು ಈ ಊರಲ್ಲ, ನಂದು ಮಥುರಾ, ನನ್ನ ಮದುವೆ ಆಗಿದೆ, ನನ್ನ ಗಂಡನ ಹೆಸರು ಇಂಥದ್ದು, ನನ್ನ ಹೆಸರು ಲುಗುಡಿ ದೇವಿ, ನನಗೆ ಮಗ ಇದ್ದಾನೆ ಅಂತ ಹೇಳೋದನ್ನು ನೋಡಿ ಗಾಂಧೀಜಿಯವರು ಅದ್ರ ಮೇಲೆ ಒಂದು ಎನ್ಕ್ವೈರಿ ಕಮಿಷನ್ ಮಾಡ್ತಾರೆ. ಆ ಕಮಿಷನ್ ಆ ಮಗಳು ಆ ಹುಡುಗಿ ಜೊತೆ ಹೋದಾಗ ಮಥುರಕ್ಕೆ, ಅವಳೇ ಓಡೋದ್ಲು ರೈಲ್ವೆ ಸ್ಟೇಷನಿಂದ ಮನೆಗೆ, ಅವಳೇ ಮನೆ ತೋರಿಸಿದ್ಲು. ಆಶ್ಚರ್ಯ ಏನು ಅಂತಂದರೆ, ಅವಳು ಆ ಜನ್ಮದಲ್ಲಿ ಬದುಕಿದ್ದಾಗ ಕಾಸು ಕೂಡಿಡುವ ಅಭ್ಯಾಸ ಇತ್ತು ಕುಡಿಕೆಯಲ್ಲಿ, ಅದೆಲ್ಲಿದೆ ಅಂತ ಹುಡುಕಿಕೊಟ್ಲು. 6 ವರ್ಷದ ಹೆಣ್ಮಗಳು ಹೇಳ್ತಾಳೆ, ಪ್ರಸ್ತುತದ ಬಗ್ಗೆ ಮಾತಾಡ್ತಾಳೆ.
ಪ್ರಸ್ತುತ ಬಗ್ಗೆ ಯಾರಿಗೆ ಮಾತಾಡೋಕ್ಕೆ ಅವಕಾಶ ಇದೆ ಅಂದರೆ ಮದುವೆ ಆದವರಿಗೆ ಮಾತಾಡೋಕ್ಕೆ. ಹೌದು. ಆದರೆ ಅದರ ಬಗ್ಗೆನೂ ಹೇಳ್ತಾಳೆ, ನಮ್ಮ ಪ್ರಸ್ತುತ ದಿವಸ ಏನಾಯಿತು, ಹೆಂಗಾಯ್ತು ಅದು ಅಂತ. ಅಂದರೆ ಯಾರು ಕೇಳಿರದ ಆ ನಿಗೂಢತೆಗಳೆಲ್ಲ ಹೇಳ್ತಾಳೆ. ಅದರ ಮೇಲೆ ಒಂದು ಪುಸ್ತಕ ಇದೆ, ಯಾರು ಬೇಕಾದ್ರೂ ಓದ್ಬೋದು. ನಾನು ಈ ಹಿಂದೆಯೂ ಬದುಕಿದ್ದೆ ಅನ್ನೋದು ಇಂಗ್ಲೀಷಲ್ಲಿದೆ, ಐ ಹ್ಯಾವ್ ಲಿವ್ಡ್ ಬಿಫೋರ್ ಅಂತ. ಇದು ಇಂಡಿಯಾದಲ್ಲಿ ಒಂದು ಡಾಕ್ಯುಮೆಂಟೆಡ್ ಫಸ್ಟ್ ಕೇಸ್ ಇದು. ಈ ಕೇಸಲ್ಲಿ ಇಯಾನ್ ಸ್ಟೀವನ್ಸನ್ ಕೂಡ ಡೆಲ್ಲಿಗೆ ಬಂದಿದ್ದ, ಅದು ವಿಶೇಷ. ನೋಡಿ, ಇವಾಗ ಮನೋವಿಜ್ಞಾನಿಗಳು ಇದರ ಹಿಂದೆ ಬಿದ್ದಿದ್ದಾರೆ, ಗುರೂಜಿಗಳು ಸ್ವಾಮೀಜಿಗಳಲ್ಲ, ಮನೋವಿಜ್ಞಾನ ಇದರ ಹಿಂದೆ ಬಿದ್ದಿದೆ. ಅಷ್ಟೇ ಯಾಕೆ, ನಮ್ಮ ಬೆಂಗಳೂರಲ್ಲಿ ಒಂದು ನಿಮ್ಹಾನ್ಸ್ ಇದೆ. ಹೌದು. ಆ ನಿಮ್ಹಾನ್ಸಲ್ಲಿ ಒಬ್ಬ ಮನೋವಿಜ್ಞಾನಿ ಇದ್ದಾಳೆ, ಆಕೆ ಹೆಸರು ಡಾಕ್ಟರ್ ಸತ್ವಂತ್ ಪಸ್ರೀಚ ಅಂತ. ಓಕೆ. ಆಕೆ ಪುನರ್ಜನ್ಮ ಇದೆ ಅನ್ನೋದ್ರ ಮೇಲೆ 2 ಪುಸ್ತಕ ಬರೆದಿದ್ದಾರೆ, ಒಬ್ಬ ಮನೋವಿಜ್ಞಾನಿಯಾಗಿ. ಸಾಮಾನ್ಯವಾಗಿ ಸೈಕ್ಯಾಟ್ರಿಸ್ಟ್ಗಳು, ಮನೋವಿಜ್ಞಾನಿಗಳು ಇದನ್ನು ನಂಬೋದಿಲ್ಲ. ವೈದ್ಯಕೀಯ ಶಾಸ್ತ್ರದಲ್ಲಿ ಇದರ ಬಗ್ಗೆ ಹೆಚ್ಚು ಅನ್ವೇಷಣೆ ಇಲ್ಲ, ಯಾಕೆಂದರೆ ಅವರು ಬರೀ ದೇಹದ ಬಗ್ಗೆ ಮಾತ್ರ, ಹ್ಯೂಮನ್ ಅನಾಟಮಿ ಬಗ್ಗೆ ರಿಸರ್ಚ್ ಮಾಡ್ತಾರೆ. ಇವತ್ತಿರ್ತಕ್ಕಂಥ ಆಧುನಿಕ ಯಂತ್ರೋಪಕರಣಗಳ ಮೂಲಕ ದೇಹವನ್ನು ನಾವು ಸ್ಕ್ಯಾನ್ ಮಾಡಿ ಎಲ್ಲಿ ಏನೇನಿದೆ ಅನ್ನೋದನ್ನು ನಾವು ಸ್ಕ್ಯಾನ್ ಮಾಡಬಹುದು. ಆದರೆ ನಮ್ಮಲ್ಲಿ ಇನ್ನೂ ಮನಸ್ಸನ್ನು ಸ್ಕ್ಯಾನ್ ಮಾಡುವ ಮಷಿನ್ ಇಲ್ಲ. ನೆನಪುಗಳು ಎಲ್ಲಿದ್ದಾವೆ, ಭಾವನೆಗಳು ಎಲ್ಲಿದ್ದಾವೆ, ಪುನರ್ಜನ್ಮದ ನೆನಪುಗಳು ಎಲ್ಲಿದ್ದಾವೆ ಅಂತ. ಸೊ ಹಾಗಾಗಿ ಇದೆಲ್ಲ ಒಂದು ಅನುಭವ ವೇದ್ಯ, ಅನುಭವಿಸಿದವರು ಮಾತ್ರ ಗೊತ್ತಾಗತ್ತೆ. ಆದರೆ ಎಲ್ರಿಗೂ ನೆನಪಾಗೋದಿಲ್ಲ, ಕೆಲವ್ರು ಮಾತ್ರ ಹೇಳಿ ಕರ್ಕೊಂಡು ಹೋಗ್ತಾರೆ ಆ ಥರ. ನೋಡಿ, ಎಲ್ರಿಗೂ ನೆನಪಾಗಬಾರ್ದು, ಎಲ್ರಿಗೂ ತಿಳ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ. ತುಂಬ ಜನ ನಾನು ಏನು ರಿಗ್ರೆಷನ್ ಥೆರಪಿ ಮಾಡ್ತೀನಿ, ಅದನ್ನು ಟೆಲಿವಿಷನಲ್ಲಿ ವಾಚ್ ಮಾಡಿ ನನ್ನ ಹತ್ರ ಬರ್ತಾರೆ. ನನಗೂ ಒಂದು ಕುತೂಹಲ, ನಾನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದೀನೋ ಅಂತ ತಿಳ್ಕೊಳ್ಳೋ ಕುತೂಹಲ ಅಂತ. ನಾನು ಅಂಥವ್ರಿಗೆ ಹೇಳ್ತಿರ್ತೀನಿ, ಸರ್ಜರಿ ಅನ್ನೋದು ಕುತೂಹಲಕ್ಕಾಗಿ ಮಾಡಿಸ್ಕೊಳ್ಳೋದಲ್ಲ. ಅಗತ್ಯ ಇದ್ದರೆ ಡಾಕ್ಟ್ರೇ ಮಾಡ್ತಾರೆ, ಇಲ್ಲಾಂದರೆ ನಿನ್ನ ಕುತೂಹಲಕ್ಕಾಗಿ ಡಾಕ್ಟ್ರ್ ಸರ್ಜರಿ ಮಾಡಿದ್ರೆ ಅವ್ರನ್ನ ಜೈಲಿಗೆ ಹಾಕ್ತಾರೆ. ಹಾಗೆ ಪಾಸ್ಟ್ ಲೈಫ್ ರಿಗ್ರೆಷನ್ ಅನ್ನೋದು ಕೂಡ ಒಂದು ಸರ್ಜರಿ ಇದ್ದ ಹಾಗೇನೆ, ಶರೀರಕ್ಕಲ್ಲ, ಅದು ಮನಸ್ಸಿಗೆ ಮಾಡ್ತಕ್ಕಂಥ ಒಂದು ಚಿಕಿತ್ಸಾತ್ಮಕ ಒಂದು ಶಸ್ತ್ರಚಿಕಿತ್ಸೆ. ಏನಕ್ಕೆ ಮಾಡಬೇಕು? ಕೆಲವು ಸಾರಿ ಪಾಸ್ಟ್ ಏನೋ ಟ್ರೊಮ್ಯಾಟಿಕ್ ಮೆಮರೀಸು ಪ್ರೆಸೆಂಟ್ ಲೈಫಲ್ಲಿ ತುಂಬ ಕಾಡ್ತಿರ್ತವೆ. ಅದು ಫೋಬಿಯಾ ಆಗಿ ಕಾಡ್ಬೋದು, ಮೆರಿಟಲ್ ಇಶ್ಯೂಸ್ ಆಗಿ ಕಾಡ್ಬೋದು, ಕೆಲವು ಕಾಯಿಲೆಗಳು ಸೈಕೋಸೊಮ್ಯಾಟಿಕ್ ಅಂತಾರೆ. ಈಗ ಫಿಸಿಕಲ್ ಡಿಸಾರ್ಡರ್ಸ್ ಬೇರೆ, ಸೈಕಿ ಡಿಸಾರ್ಡರ್ಸ್ ಬೇರೆ. ಈಗ ಕ್ಯಾನ್ಸರ್ ಅಂತಕ್ಕಂಥದ್ದು ಅದು ಮೆಡಿಕಲ್ ಸೈನ್ಸಿಗೆ ಸಂಬಂಧಪಟ್ಟಿದ್ದು. ಕೆಲವು ನೋವುಗಳಿಗೆ ಅಥವಾ ಸಮಸ್ಯೆಗಳಿಗೆ ಎಷ್ಟೇ ಸ್ಕ್ಯಾನಿಂಗ್ ಮಾಡಿದ್ರು ಕೂಡ, CT ಸ್ಕ್ಯಾನಿಂಗು, MRI ಮಾಡಿದ್ರು ಕೂಡ ಅದರಲ್ಲಿ ಏನು ಡಿಫೆಕ್ಟ್ಸ್ ಗೊತ್ತಾಗೋದಿಲ್ಲ ಬಾಡಿಯಲ್ಲಿ. ಆದರೆ ಅವರು ವೇದನೆಯಿಂದ ನರಳ್ತಿರ್ತಾರೆ, ಪೇಯ್ನಿಂದ ಸಫರ್ ಆಗ್ತಿರ್ತಾರೆ. ಸೊ ಅಂಥವಕ್ಕೆ ಮೆಡಿಕಲ್ ಸೈನ್ಸು ಇಡಿಯೋಪತಿಕ್ ಅಂತ ಹೇಳ್ತಾರೆ, ಅಂದರೆ ಕಾಸ್ ನಾಟ್ ನೋನ್ ಅಂತ. ನಾವು ಶರೀರ ಎಲ್ಲ ಸ್ಕ್ಯಾನ್ ಮಾಡಿದ್ವಿ, ಕಾರಣ ಏನು ಅಂತ ಪತ್ತೆ ಹಚ್ಚಲಾಗಲಿಲ್ಲ ಅಂತ ಅವರು ಬರೀತಾರೆ. ಅಂಥದಕ್ಕೆ ಉತ್ತರ ರಿಗ್ರೆಷನ್ ಥೆರಪಿಯಲ್ಲಿದೆ. ಅಂದರೆ ಅವು ಹಿಂದಿನ ಜನ್ಮದಿಂದ ಬಂದಂಥ ನೆನಪುಗಳ ರೂಪದಲ್ಲಿದ್ದುಕೊಂಡು ದೇಹದಲ್ಲಿ ಕಾಡ್ತಕ್ಕಂಥ ಸಮಸ್ಯೆಗಳನ್ನು ಮನೋದೈಹಿಕ ಮನೋಜನ್ಯ ಸಮಸ್ಯೆಗಳು ಅಂತ, ಅಂಥದಕ್ಕೆ ಮಾಡ್ತಕ್ಕಂಥ ಚಿಕಿತ್ಸೆನೇ ರಿಗ್ರೆಷನ್ ಥೆರಪಿ. ನಮ್ಮ ಈ ಜನ್ಮಕ್ಕೂ ಪೂರ್ವ ಜನ್ಮಕ್ಕೂ ಏನಾದ್ರು ಒಂದು ಕನೆಕ್ಷನ್ ಇರುತ್ತಾ? ಖಂಡಿತ. ಬಾಹುಬಲಿ 1 ಆಗದೇ ಇದ್ದರೆ 2ನೇ ಎಪಿಸೋಡು ನಮ್ಗೆ ಅರ್ಥ ಆಗೋದಿಲ್ಲ. ಹೌದು. ಕಾಂತಾರ 1, ಕಾಂತಾರ 2 ಇದ್ದ ಹಾಗೆ ನಮ್ಮದು ಕಾಂತಾರ ಅನ್ನೋದು ಹಿಂದಿನ ಜನ್ಮ, ಆದರೆ ಕಾಂತಾರ 1 ಈ ಜನ್ಮ. ಅದಕ್ಕೂ ಇದು ಕನೆಕ್ಷನ್ ಇದೆ. ಎಪಿಸೋಡ್ಸ್ ಅಂತ ಹೇಳ್ತೀನಿ ನಾವು. ಪ್ರತಿ ಜನ್ಮ ಕೂಡ ಒಂದು ಎಪಿಸೋಡ್. ಒಂದು ಎಪಿಸೋಡ್ ಮಾಡಬೇಕಾದ್ರೆ ಅದರ ಪ್ರೀವಿಯಸ್ ಎಪಿಸೋಡ್ ಇಲ್ಲ ಅಂತಂದರೆ ಎಪಿಸೋಡ್ 2 ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹೌದು ಹೌದು. ಈಗ ಹಿಪ್ನೋಟಿಸಮ್ ಅಂದರೆ ಏನು, ಏನಾಗುತ್ತೆ ಅದರಲ್ಲಿ? ಸಂಮೋಹನಾವಸ್ಥೆ ಅಂದರೆ ಸಂಮೋಹನ ಶಾಸ್ತ್ರ ಅಂತ ಹೇಳ್ತೀವಿ. ಹಿಪ್ನೋಟಿಸಮ್ ಅಂತಂದರೆ ಸಂಮೋಹನ. ಈ ಸಂಮೋಹನ ಯಾಕೆ ಮಾಡಬೇಕು ಅಂತಂದರೆ, ಈ ಹೊರ ಮನಸ್ಸನ್ನು ಸ್ವಲ್ಪ ಬೈಪಾಸ್ ಮಾಡಿ ಒಳ ಮನಸ್ಸನ್ನು ತಲುಪೋದಕ್ಕೆ ಮಾಡ್ತಕ್ಕಂಥ ಒಂದು ಪ್ರೊಸೀಜರ್ ಹಿಪ್ನೋಸಿಸ್. ಟು ಬೈಪಾಸ್ ದ ಕಾನ್ಷಿಯಸ್ ಅನಾಲಿಟಿಕಲ್ ಮೈಂಡ್ ಆ್ಯಂಡ್ ಟು ಎಕ್ಸಸ್ ದ ಸಬ್ ಕಾನ್ಷಿಯಸ್ ಮೈಂಡ್. ಯಾಕೆಂದರೆ ಏನೇ ಚಿಕಿತ್ಸೆ ಮಾಡಬೇಕಾದ್ರೆ ಕಾನ್ಷಿಯಸ್ ಮೈಂಡಿಗೆ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಉದಾಹರಣೆಗೆ, ಪ್ರಪಂಚದಾದ್ಯಂತ ಎಲ್ಲ ಪೇರೆಂಟ್ಸನ್ನು ಒಂದೇ ಒಂದು ಕಂಪ್ಲೇಂಟ್ ಏನಪ್ಪ ಅಂತಂದರೆ,
ನಮ್ಮ ಮಕ್ಕಳು ನಮ್ಮ ಮಾತು ಕೇಳೋದಿಲ್ಲ ಅಂತ. ಯಾಕೆ ಕೇಳಲಿಲ್ಲ? ಯಾಕೆ ಅಂತಂದರೆ ಅವರು ಕಾನ್ಷಿಯಸ್ ಮೈಂಡಿಗೆ ಹೇಳ್ತಾರೆ, ಅಂದರೆ ಹೊರಮನಸ್ಸಕ್ಕೆ ಹೇಳ್ತಾರೆ. ಹೊರಮನಸ್ಸು ಅದನ್ನು ಕೇಳ್ಬೋದು, ರಿಜೆಕ್ಟು ಮಾಡ್ಬೋದು. ಯಾಕೆಂದರೆ ಅದರ ಲಾಜಿಕ್ಕು, ಡಿಸ್ಕ್ರಿಮಿನೇಷನ್ನು, ಅನಲೈಸಿಂಗ್ ಮಾಡೋದು, ರೀಸನಿಂಗು, ಜಡ್ಜಿಂಗು, ಈ ಥರ ಎಲ್ಲ ಇರ್ತದೆ. ಸಂಮೋಹನ ಏನು ಅಂತಂದರೆ ಆ ಮನಸ್ಸನ್ನು, ಆ ಲಾಜಿಕ್ ಮೈಂಡನ್ನು ಪಕ್ಕಕ್ಕೆ ಇಟ್ಬಿಟ್ರೆ ಸಬ್ ಕಾನ್ಷಿಯಸ್ ಮೈಂಡ್ಗೆ ಈಸಿಯಾಗಿ ಚಿಕಿತ್ಸೆ ಮಾಡ್ಬೋದು ಅನ್ನೋ ಒಂದು ಪ್ರೊಸೀಜರೇ ಹಿಪ್ನೋಸಿಸ್ ಅಥವಾ ಹಿಪ್ನೋಥೆರಪಿ ಅಂತ ಹೇಳ್ಬೋದು ಅದಕ್ಕೆ. ಈಗ ನಾವು ಇದೇ ಕುಟುಂಬದಲ್ಲಿ ಅಥವಾ ಇದೇ ಮನೆಯಲ್ಲಿ ಹುಟ್ಟಬೇಕು ಅನ್ನೋದು ಪೂರ್ವಜನ್ಮದಲ್ಲೇನೆ ನಿಶ್ಚಯ ಆಗಿರುತ್ತಾ? ಹಾಂ, ಇದು ನಿಶ್ಚಯ ಆಗೋದು ಈಗ ನಿಮ್ಮ ಮೂಲಕ ವೀಕ್ಷಕರಿಗೆ ಹೇಳ್ಬೋದಾದಂದರೆ ಇದು ಹೊಸ ವಿಷಯ. ಯಾರು ನಿಶ್ಚಯಿಸ್ತಾರೆ? ದೇವರು ಇರ್ತಾನ ಅಲ್ಲಿ ನಿಶ್ಚಯ ಮಾಡೋದಕ್ಕೆ, ಅಥವಾ ಯಾರಾದರೂ ನಮ್ಮ ಗುರುಗಳಿರ್ತಾರ? ಯಾರೂ ಇರೋದಿಲ್ಲ. ಅವನವನೇ ನಿಶ್ಚಯ ಮಾಡ್ಕೊಳ್ತಾನೆ. ಹೇಗೆ? ಆ ನಿಶ್ಚಯ ಅವನು ದೇಹ ಇದ್ದಾಗ ಆಗೋದಿಲ್ಲ, ಅವನಿಗೆ ಆ ಎಬಿಲಿಟಿ ಇರೋದಿಲ್ಲ. ಈ ದೇಹ ಬಿಟ್ಟು ಇನ್ನೊಂದು ದೇಹ ಸೇರೋ ಮುನ್ನ, ಈ ದೇಹ ಬಿಟ್ಟು ಇನ್ನೊಂದು ದೇಹ ನಾವು ಪಡಿತೀವಲ್ಲ, ಅದಕ್ಕಿಂತ ಮುನ್ನ ಆ ಸ್ಥಿತಿಯನ್ನು LBL ಸ್ಟೇಟ್ ಅಂತ ಹೇಳ್ತೀವಿ, ಲೈಫ್ ಬಿಟ್ವೀನ್ ಲೈಫ್ ಅಂತ. ಆ ಸ್ಥಿತಿಯಲ್ಲಿ ಅವನಿಗೆ ಅರಿವಾಗ್ತದೆ, ನನ್ನ ಕರ್ಮವನ್ನು, ನನ್ನ ಅಪೂರ್ಣತೆಗಳನ್ನು ಪೂರ್ಣ ಮಾಡಿಕೊಳ್ಳೋದಕ್ಕೆ ನನಗೆ ಯಾವ ತಂದೆ ತಾಯಿ ಸೂಕ್ತ ಅಂತಕ್ಕಂಥ ಅರಿವು ಅವನಿಗೆ ಬರ್ತದೆ. ಆ ಅರಿವು ಬಂದಾಗ ಸಮಯ ನೋಡಿ ತಾಯಿ ಕನ್ಸೀವ್ ಆದಾಗ 45 ದಿವಸದ ಒಳಗಡೆ ಬಂದು ಆ ಭ್ರೂಣಕ್ಕೆ ಇವನು ಜೀವಾತ್ಮ ಬಂದು ತಲುಪುತ್ತೆ. ಯಾಕೆಂದರೆ ಆ ಕರ್ಮವನ್ನು ಡಿಸ್ಚಾರ್ಜ್ ಮಾಡಬೇಕು. ಈಗ ಸಪೋಸ್ ನಾನೊಬ್ಬ ಹೆಬಿಚುವಲ್ ಅಫೆಂಡರ್ ಆಗಬೇಕು ಅಂತ ನನ್ನ ಕರ್ಮದಲ್ಲಿದೆ. ಅಂದರೆ ನಾನೊಬ್ಬ ಕಳ್ಳ ಆಗಬೇಕು. ನಾನು ಕಳ್ಳ ಆಗಬೇಕು, ನಾನು ಅಂಬಾನಿ ಮೊಮ್ಮಗಳ ಹೊಟ್ಟೆಯಲ್ಲಿ ಹುಟ್ಟಿದರೆ ಆಗೋದಿಲ್ಲ ಅದನ್ನು ಡಿಸ್ಚಾರ್ಜ್ ಮಾಡೋದಕ್ಕೆ. ನಾನು ಅಂತಹ ಸೂಕ್ತವಾದ ಪೇರೆಂಟ್ಸನ್ನು ಹುಡುಕ್ಬೇಕಾಗತ್ತೆ. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಯಾಕೆ ತಂದೆ ತಾಯಿಗಳು ಹುಡುಕ್ತೀವಿ ಅಂತಂದರೆ ಕರ್ಮಾನುಸಾರೇ ನಮ್ಮ ಕರ್ಮವನ್ನು ಡಿಸ್ಚಾರ್ಜ್ ಮಾಡಬೇಕು. ಪ್ರತಿ ಲೈಫ್ ಯಾಕೆ ಬರ್ತೀವಿ ಅಂತಂದರೆ ಟು ಕಂಪ್ಲೀಟ್ ದ ಇನ್ಕಂಪ್ಲೀಟ್ ಆ್ಯಕ್ಷನ್ಸ್, ಡೀಡ್ಸ್ ಆ್ಯಂಡ್ ವೋವ್ಸ್ ಆಫ್ ದಿ ಪಾಸ್ಟ್ ಅಂತ ನಾನು ಪುನರ್ಜನ್ಮ ತಜ್ಞನಾಗಿ ಹೇಳ್ತೀನಿ. ಯಾಕೆ ಮತ್ತೆ ಮತ್ತೆ ಹುಡ್ತೀವಿ ಅಂತಂದರೆ ಹಿಂದಿನ ಅಪೂರ್ಣತೆಗಳನ್ನು ಪೂರ್ಣ ಮಾಡಿಕೊಳ್ಳುವಲೆಂದೇ ಮತ್ತೆ ಮತ್ತೆ ಹುಡ್ತೀವಿ. ಮತ್ತೆ ಮತ್ತೆ ಅಪೂರ್ಣ ಮಾಡಿಕೊಂಡು ಮತ್ತೆ ಮತ್ತೆ ಅಪೂರ್ಣವಾದ ಜನ್ಮಗಳಿಗೆ ಹೋಗ್ತೀವಿ. ಈ ಸರಿ SLC ಪಾಸ್ ಆಗಬೇಕು ಅಂತ ಇನ್ನೊಂದು ಸರಿ ಎಕ್ಸಾಮ್ ತಗೊಳ್ಳೋದು. 2 ಸಬ್ಜೆಕ್ಟ್ ಹೋಗಿರುತ್ತೆ, ನಾನು ಹೊಸದಾಗಿ ಎಲ್ಲ ಸಬ್ಜೆಕ್ಟನ್ನು ತಗೊಳ್ಳೋದು, 4 ಪೆಂಡಿಂಗ್ ಇಟ್ಕೊಂಡು ಹೋಗೋದು. ಹಾಗೆ ಆಗ್ತಕ್ಕಂಥ ಸಾಧ್ಯತೆಗಳು ಭಾಳ ಇರ್ತವೆ. ಆದರೆ ಇದೇ ರೀಜನ್ ಅಂತ ಇರೋದಿಲ್ಲ. ಅಂದರೆ ಇವಾಗ ಇಲ್ಲಿ ಹುಟ್ಟಿದವರು ಮುಂದಿನ ಜನ್ಮದಲ್ಲಿ ಬೇರೆ ಇನ್ನೆಲ್ಲೋ ಹುಟ್ಟಿರ್ತಾರೆ. ಸೊ ಎಲ್ಲಿ ಬೇಕಾದರೂ ಆಗ್ಬೋದು ಅದು. ಈ ಬರೀ ನೀವು ನಮ್ಮ ಬೌದ್ಧಿಕ ಪ್ರಜ್ಞೆಯಲ್ಲಿ ನಾವು ಬರೀ ಈ ಭೂಗೋಳದಲ್ಲಿ ಹುಡ್ತೀವಿ ಅಂತ ಅಂದ್ಕೊಂಡಿರ್ತೀವಿ. ಇಂಥವು ಅನಂತ ಭೂಗೋಳಗಳಿವೆ. ಹೌದು, ಅಲ್ಲಿ ಹುಟ್ಟಿರ್ತೀವಿ ನಾವು. ಹಾಗೆ ಒಂದು ಕಾಲದ ಅಲ್ಲಿ ಅಂತಹ ಲೋಕಗಳಲ್ಲಿ ಹುಟ್ಟಿ ಈ ಲೋಕಕ್ಕೆ ಬಂದವನೇ ಎಲಾನ್ ಮಸ್ಕ್. ಅವನು ಈ ಲೋಕದವನಲ್ಲ, ಇದು ಹೊಸ ವಿಷಯ. ಹೌದು, ಈ ಲೋಕದವರಿಗಾದರೆ ಈ ಲೋಕದವರಿಗೆ ಸಂಬಂಧಪಟ್ಟಂಥ ಆಲೋಚನೆಗಳು ಮಾತ್ರ ಬರ್ತವೆ. ಅದು ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಎಲಾನ್ ಮಸ್ಕ್ ಸ್ಟಡಿ ಮಾಡಿ ಲೈಫನ್ನು, ಅವನಿಗೆ ಜನಸಾಮಾನ್ಯರಿಗೆ ಬರ್ತಕ್ಕಂಥ ಐಡಿಯಾಸ್ ಆಗಲಿ ಆಲೋಚನೆಗಳಿಗೆ ಬರೋದೇ ಇಲ್ಲ. ಎಲ್ಲ ತುಂಬ ಅಬ್ನಾರ್ಮಲ್, ವಿಚಿತ್ರ ಅನಿಸುತ್ತೆ ಬೇರೆಯವರಿಗೆ. ಟೆಕ್ಸ್ಲಾ, ಸ್ಪೇಸ್ ಎಕ್ಸು, ನ್ಯೂರೋಲಿಂಕು, ಏನೇನೋ ಅವನು ಅನ್ವೇಷಣೆ. ಯಾಕೆಂದರೆ ಎಷ್ಟು ಅಡ್ವಾನ್ಸ್ ಲೋಕಗಳಿವೆ ನಮಗಿಂತ. ಭೂಲೋಕ, ಭೂವರ್ಲೋಕ, ಸ್ವರಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ. ಓಕೆ, ಅದಲ್ಲದೆ ಯಕ್ಷಲೋಕ, ಕಿನ್ನರಲೋಕ, ಕಿಂಪುರುಷ ಲೋಕ, ಗಂಧರ್ವ ಲೋಕ ಅಂತ ಹಿಂದೆ ಇತ್ತು. ಗಂಧರ್ವರು ಬರ್ತಾರೆ, ಯಕ್ಷರು ಬರ್ತಾರೆ, ಕಿನ್ನರರು ಬರ್ತಾರೆ, ಕಿಂಪುರುಷರು ಬರ್ತಾರೆ. ಯಕ್ಷ ಪ್ರಶ್ನೆ ಅಂತ ಮಹಾಭಾರತದಲ್ಲಿದೆ. ಅವನು ಈ ಲೋಕದವನಲ್ಲ. ಇನ್ಫ್ಯಾಕ್ಟ್ ಇಂಡಿಯನ್ಸ್ ಕೂಡ ಈ ಲೋಕದವ್ರು ಅಲ್ಲ. ಗೊತ್ತಿದೆಯಾ ನಿಮಗೆ? ನಾವು ಈ ಭೂಮಿಗೆ ಸೇರಿದವ್ರು ಅಲ್ವೇ ಅಲ್ಲ. ನಮ್ಮ ತಾಯಿ, ಮೂಲ ತಾಯಿ ಯಾರು? ಮೇನಕೆ. ಅವಳು ಯಾವ ಲೋಕದವಳು? ಭೂ ಲೋಕದವಳು ಅಲ್ಲ. ಅವಳು ಭುವಃ ಸುವಹ, ಸ್ವರ್ಗಲೋಕದಿಂದ ಬಂದವಳು. ಈ ಲೋಕದ ಅರಸ ಯಾರು? ವಿಶ್ವಾಮಿತ್ರ. ಇವರಿಬ್ಬರ ಮಿಲನದಿಂದ ಒಂದು ಸಂಕರ ಜಾತಿ ಉತ್ಪತ್ತಿ ಆಯಿತು. ಅವಳೇ ಶಕುಂತಲ, ಅವಳ ಮಗನೇ ಭರತ. ಆ ಭರತನ ಹೆಸರು ಈ ಭರತ ಖಂಡಕ್ಕೆ ಬಂದಿದ್ದು. ರಾಮನಿಗೊಬ್ಬ ತಮ್ಮ ಇದ್ದ ಭರತ ಮುನಿ ಅಂತ ಒಬ್ಬ ಇದ್ದ, ಜಡಭರತ ಇದ್ದ ಅಲ್ವಾ? ಅವ್ರಿಗೆ ಯಾರ ಹೆಸರು ಈ ಭರತಖಂಡಕ್ಕೆ ಬರಲಿಲ್ಲ. ಅಂದರೆ ನಾವು ಭರತಖಂಡದವರು ಯಾರು ವಂಶದವರು? ಆ ಶಕುಂತಲ ಇಂದ ಬಂದಂಥ ಭರತನ ವಂಶದರು. ಅಂದರೆ
ಆ ಇಂಟರ್ ಪ್ಲಾನೆಟರಿ ಮದುವೆ ಭಾಳ ಹಿಂದೆನೂ ಆಗಿತ್ತು ಅಂತ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಹೌದು, ಇಂಟರ್ ಕಾಸ್ಟ್ ಅಲ್ಲ, ಪ್ಲಾನೆಟರಿ. ಇಂಟರ್ ಪ್ಲಾನೆಟರಿ ಮ್ಯಾರೇಜ್ ಆಗಿತ್ತು. ಹಾಗಾಗಿ ಕೃಷ್ಣ ಹೇಳ್ತಾನೆ ಮಹಾಭಾರತದಲ್ಲಿ ಸಂಕರ ವರ್ಣ ಅಂತಾನೆ. ಹಾಗೆ ನೀವು ಕೇಳಿದ್ರಿ ನಾವು ಎಲ್ಲಿ ಬೇಕಾದ್ರೂ ಜನ್ಮ ತಗೋಬೋದ ಅಂತ. ಬರೀ ಈ ಭೂಮಿ ಮೇಲೆ ಇರತಕ್ಕಂಥ ದೇಶಗಳಲ್ಲಿ ಮಾತ್ರ ಅಲ್ಲ, ಇಲ್ಲಿ ಹುಟ್ಟಿದಂಥ ವ್ಯಕ್ತಿ ಇನ್ನೊಂದು ಜನ್ಮದಲ್ಲಿ ಲಂಡನ್ನಲ್ಲಿ ಹುಟ್ಟಬೋದು, ಅಥವಾ ಲಂಡನ್ನಲ್ಲಿ ಒಂದು ಕಾಲದಲ್ಲಿ ಜೀವಿಸಿದಂಥ ವ್ಯಕ್ತಿ ಇಂಡಿಯಾದಲ್ಲಿ ಹುಟ್ಟಬೋದು. ಆ ಥರ ಕೇಸುಗಳನ್ನ ನಾನು ಸುಮಾರು ನೋಡಿದ್ದೀನಿ. ಜನಸಾಮಾನ್ಯರಿಗೆ ಇಷ್ಟು ಮಾತ್ರ ಅವೇರ್ನೆಸ್ ಇರ್ತದೆ. ಆದರೆ ಇಂತಹ ಭೂಮಿಗಳು ಎಷ್ಟೋ ಇದೆ, ಅನಂತ. ಅಲ್ಲೇ ಹುಟ್ಟಲಿಕ್ಕೆ ಕೂಡ ಸಾಧ್ಯ ಇದೆ. ಅಲ್ಲಿಯೂ ಜೀವನ ಇದೆ, ಅಲ್ಲಿ ಜೀವಗಳಿವೆ. ಸದ್ಯಕ್ಕೆ ಗೊತ್ತಾಗಿರೋದು ಏಲಿಯನ್ಸ್ ಇದ್ದಾರೆ ಅನ್ನೋದು ಮಾತ್ರ. ಆದರೆ ಏಲಿಯನ್ಸ್ಗಿಂತ 100 ಪಟ್ಟು 1000 ಪಟ್ಟು ಅಡ್ವಾನ್ಸ್ಡ್ ಲೋಕಗಳಿವೆ. ನಾವೇನು ದೇವರುಗಳು ದೇವತೆಗಳು ಅಂತ ಹೇಳ್ತೀವಲ್ಲ, ಅವೆಲ್ಲ ಇರ್ತಕ್ಕಂಥ ಲೋಕಗಳು ಕೂಡ ಸಾಧ್ಯತೆ ಇದೆ. ಆ ಸಾಧ್ಯತೆಗಳನ್ನು ನಾವು ತೆಗೆದು ಹಾಕೋಕ್ಕಾಗೋದಿಲ್ಲ ಅಕಾರ್ಡಿಂಗ್ ಟು ಸೈನ್ಸ್. ಈಗ ನಮ್ಮ ಪೂರ್ವ ಜನ್ಮದ ಸಂಬಂಧಿಕರು ಈಗಲೂ ನಮ್ಮ ಜೊತೆನಲ್ಲಿ ಇದಾರ ಅಂತ ಕಂಡುಹಿಡ್ಕೊಳ್ಬೋದಾ? ಖಂಡಿತ. ನಾನು ರಿಗ್ರೆಷನ್ ಮಾಡಿದಾಗ ಫಸ್ಟ್ ಪತ್ತೆ ಹಚ್ಚೋದೇ ಅದು. ಯಾಕೆ ಇಷ್ಟು ವೈರತ್ವ, ಯಾಕೆ ಇಷ್ಟು ಅತಿಯಾದ ಪ್ರೀತಿ, ಅತಿಯಾದ ಅಟ್ಯಾಚ್ಮೆಂಟ್, ಇವುಗಳು ಮೂಲ ಹುಡುಕಿದಾಗ ಅವರು ಹಿಂದಿನ ಜನ್ಮದಲ್ಲಿ ಕೂಡ ಅವರು ಇದ್ರು, ಒಂದು ಶತ್ರುಗಳಾಗಿದ್ರು ಅಥವಾ ತುಂಬಾ ಆತ್ಮೀಯರಾಗಿದ್ರು. ಆತ್ಮೀಯರಾಗಿದ್ರೆ ಅಂಥವರೇ ಈ ಲೈಫಿಗೆ ಬಂದರೆ ಅವ್ರನ್ನ ಸೋಲ್ ಮೇಟ್ಸ್ ಅಂತ ಹೇಳ್ತೀವಿ, ಆತ್ಮ ಸಂಗಾತಿಗಳು ಅಂತ. ಉದಾಹರಣೆಗೆ ಬುದ್ಧನ ಆತ್ಮ ಸಂಗಾತಿ, ಬುದ್ಧನ ಹೆಂಡತಿ ಯಶೋದೆ ಅಲ್ಲ, ಅವನ ಏನು ಫ್ರೆಂಡ್ ಇದ್ದ ಒಬ್ಬ, ಅವನ ಹೆಸರು ಆನಂದ ಅಂತ, ಅವನು ಸೋಲ್ಮೇಟ್. ರಾಮನ ಸೋಲ್ಮೇಟ್ ಹನುಮ, ಕೃಷ್ಣನ ಸೋಲ್ಮೇಟ್ ರಾಧೆ, ರಾಣಾ ಪ್ರತಾಪ್ ಸಿಂಗ್ ಅವನ ಸೋಲ್ಮೇಟು ಚೇತಕ್ ಅನ್ನೋ ಕುದುರೆ. ಆದರೆ ಪ್ರಾಣಿ ರೂಪಗಳಲ್ಲಿ ಕೂಡ ಬರ್ತವೆ. ಒಂದೊಮ್ಮೆ ಹಿಂದಿನ ಜನ್ಮದಲ್ಲಿ ಬದುಕಿದ್ದವರು ವ್ಯಕ್ತಿಗಳ ರೂಪದಲ್ಲಿ ಬರೋಕ್ಕೆ ಅವಕಾಶ ಇಲ್ಲ ಅಂತಂದರೆ ಪ್ರಾಣಿಗಳ ರೂಪದಲ್ಲಿ, ನಾಯಿಗಳ ರೂಪದಲ್ಲಿ, ಸಾಕು ಪ್ರಾಣಿಗಳ ರೂಪದಲ್ಲಿ ಕೂಡ ಬಂದು ಋಣವನ್ನು ತೀರ್ಸಕ್ಕಂಥ ಸಾಧ್ಯತೆಗಳಿದೆ. ನಿಮ್ಮ ಮನೇಲಿ ಎತ್ತಾಗಿ ಹುಟ್ಟಿ ನಿನ್ನ ಋಣ ತೀರಿಸ್ತೀನಿ ಅಂತ ಕೆಲವರು ಬದುಕಿದ್ದಾಗಲೇ ಪ್ರತಿಜ್ಞೆ ಮಾಡ್ತಾರೆ. ಹಾಗೆ ಬದುಕಿದ್ದಾಗ ನಾವು ಪ್ರತಿಜ್ಞೆಗಳನ್ನು ಮಾಡಬಾರ್ದು. ಅದೇ ಆಗ್ಬಿಡ್ತೀವಿ. ಈಗ ಈ ತರ ಪ್ರಾಣಿ ಪಕ್ಷಿಗಳು, ಕ್ರಿಮಿಕೀಟಗಳು, ಇವರಿಗೂ ಪೂರ್ವಜನ್ಮ ಪುನರ್ಜನ್ಮ ಅದೆಲ್ಲ ಉಂಟಾ? ಖಂಡಿತ. ನಾವೇ ಅದು ಆಗಿರ್ಬಹುದು. ಹೌದೌದು, ನಾವೆಲ್ಲ ಎವಲ್ಯೂಟ್ ಆಗಿರೋದು ಅಕಾರ್ಡಿಂಗ್ ಟು ಎವಲ್ಯೂಷನ್ ಥಿಯರಿ. ಮಂಗನಿಂದ ಮಾನವ ಅಂತಾನೆ ಸೈನ್ಸ್ ಹೇಳುತ್ತೆ. ಏಪ್ ಟು ಸೂಪರ್ ಏಪ್ ಅಂತ. ಅಮೀಬಾ ರೂಪದಿಂದ ಇಲ್ಲಿವರೆಗೂ ನಾವು ಎವಲ್ಯೂಟ್ ಆಗಿ ಪಶು ಪ್ರಾಣಿ ಪಕ್ಷಿಗಳಾಗಿ ಈ ರೂಪಕ್ಕೆ ಬಂದಿದೆ. ಭೂಮಿ ಮೇಲೆ ಇದು ಲಾಸ್ಟ್ ಎವಲ್ಯೂಷನ್, ಅದು ಇದೇ ಕೊನೆ ಅಲ್ಲ. ಇದರ ಅನೇಕ ರೂಪಾಂತರಗಳು ನಾವು ಸತ್ತ ಮೇಲೆ ಇನ್ನೊಂದು ಗ್ರಹಗಳಲ್ಲಿ ಹುಟ್ಟಿದಾಗ ನಮ್ಮ ರೂಪಗಳು ಬದಲಾಗ್ತವೆ, ನಮ್ಮ ಸೃಜನಶೀಲತೆ ಕೂಡ ಬದಲಾಗ್ತದೆ. ಈಗ ಒಂದು ಆತ್ಮ ಒಂದು ದೇಹದಿಂದ ಹೊರಗೆ ಬಂದ್ಮೇಲೆ ಮತ್ತೊಂದು ದೇಹ ಪ್ರವೇಶ ಮಾಡೋಕ್ಕೂ ಮುನ್ನ ಎಷ್ಟು ಸಮಯ ಇರುತ್ತದೆ? ಇದು ಬಹಳ ಒಳ್ಳೆಯ ಕ್ವಶನ್, ಬಹಳ ಎಲ್ರಿಗೂ ಅನುಮಾನ. ಸಾಮಾನ್ಯವಾಗಿ ಅಪಮೃತ್ಯು, ನೇಣು ಹಾಕ್ಕೊಳ್ಳೋದು, ವಿಷ ತಗೊಳ್ಳೋದು, ಮೈ ಮೇಲೆ ಬೆಂಕಿ ಹಚ್ಕೊಳ್ಳೋದು, ಇಂತಹ ಪ್ರಕರಣಗಳಲ್ಲಿ ಅವರಿಗೆ ತಕ್ಷಣ ಜನ್ಮ ಪ್ರಾಪ್ತಿ ಆಗೋದಿಲ್ಲ. ಅವರು ಇದೇ ಭೂಲೋಕದಲ್ಲಿ ಅರ್ತ್ ಪ್ಲಾನೆಟಲ್ಲಿ ಸಾಕಷ್ಟು ಸಮಯ ಕಳಿಬೇಕಾಗ್ತದೆ. ಯಾಕೆಂದರೆ ಅದಕ್ಕೆ ಲೀಪಿಂಗ್ ಪವರ್ ಬರೋದಿಲ್ಲ. ಯಾವುದೇ ಜನ್ಮ ನಿಶ್ಚಯ ಆಗಬೇಕಾದ್ರೆ ಭೂಲೋಕ ಬಿಟ್ಟು ಭೂವರ್ಲೋಕದಿಂದ ಸ್ವರಲೋಕಕ್ಕೆ ಹೋಗ್ಬೇಕು. ದಿಸ್ ಈಸ್ ಕಾಲ್ಡ್ ಸ್ಯಾಟಿಲೈಟ್ ಥಿಯರಿ. ಮೊಬೈಲು ನಿಮ್ದು ಅಲ್ಲೇ ಇದ್ರೂ ಕೂಡ ಇಲ್ಲಿಂದ ಹಿಂಗೆ ಬರೋಕ್ಕಾಗಲ್ಲ. ಅದು ನಿಯರೆಸ್ಟ್ ಅವರ್ಗೆ ಹೋಗಿ ಸ್ಯಾಟಿಲೈಟ್ಗೆ ಹೋಗಿ ಮತ್ತೆ ನಿಯರೆಸ್ಟ್ ಅವರ್ ಬಂದು ನಿಮ್ಗೆ ಬರ್ತದಲ್ಲ. ಹಾಗೆ ನಮ್ಮ ಜನ್ಮ ನಿಶ್ಚಯ ಆಗಬೇಕಾದ್ರೆ 3ನೇ ಲೋಕಕ್ಕೆ ಹೋಗ್ಬೇಕಂದ್ರೆ ನೀವು ಸ್ವರ್ಗ ಅಂತ ಅನ್ಕೋಬೇಡಿ, ಥರ್ಡ್ ಸ್ಪಿರಿಚುವಲ್ ರೆಲ್ಮ್ ಅಂತ ಹೇಳ್ತೀವಿ ನಾವು. ಸೊ ಹಾಗಾಗಿ ಕೆಲವರಿಗೆ ತಕ್ಷಣಕ್ಕೆ ಸಿಗ್ಬೋದು. ಅಂದರೆ ಸಹಜವಾಗಿ ದೇಹ ಬಿಟ್ಟವರಿಗೆ ಕೆಲವು ಸಾರಿ ಅವ್ರ ಕರ್ಮಾನುಸಾರ ತಕ್ಷಣ ಸಿಗ್ಬೋದು. ಇನ್ನು ಕೆಲವರಿಗೆ ಆ LBL ಸ್ಟೇಟಲ್ಲಿ, ಅಂದರೆ ಟ್ರಾನ್ಸಿಟ್ ವರ್ಲ್ಡ್ಸ್ ಅಂತ ಇದ್ದಾವೆ, ಅಲ್ಲಿ ಹಲವಾರು ವರ್ಷಗಳು ಹಲವಾರು ಯುಗಗಳು ಇರ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಅದಕ್ಕೆ ಹೈಬರ್ನೇಟ್ ಸ್ಟೇಟ್ ಅಂತ ಹೇಳ್ತೀವಿ ನಾವು. ಅಲ್ಲಿ ಟೈಮ್ ಲಾಸ್ ಆಗತ್ತೆ. ಈಗ ನಾವು ರಾತ್ರಿ ಮಲಗೋದು ಮಾತ್ರ ಗೊತ್ತಿದೆ, ಬೆಳಗ್ಗೆ ಎದ್ದೇಳ್ತೀವಿ, 8 ಗಂಟೆ ಮಲಗಿದ್ವಿ ಅಲ್ಲ, ಅದು ಟೈಮ್ ಲಾಸ್ ಆಗಿರುತ್ತೆ ನಮಗೆ. ಅಂತಹ ಸ್ಥಿತಿಯಲ್ಲಿ ನಾವು ಇರ್ತೇವೆ. ಸೊ ಹಾಗಾಗಿ ಅದು ಇಷ್ಟು ಸುದೀರ್ಘವಾದ ಸಮಯ ಅಂತ ಅನಿಸೋದೇ ಇಲ್ಲ ಅದು ಟ್ರಾನ್ಸಿಟ್ ವರ್ಲ್ಡ್ಸಲ್ಲಿ. ಅದೇ ಭೂಲೋಕದಲ್ಲಿ ಎಲ್ದಾಡೋರಿಗೆ ಇದು ಬಹಳ ದೀರ್ಘ ಆಯಿತು ಅಂತ ಅನಿಸುತ್ತೆ.
ನೀವು ಕೇಳೋ ಪ್ರಶ್ನೆ ಏನು ಅಂತಂದರೆ ಎಷ್ಟು ಸಮಯ ಬೇಕಾಗ್ಬೋದು ಹುಟ್ಟೋದಕ್ಕೆ? ಹೌದು ಹೌದು ಅದು ಹೇಳಿದ್ನಲ್ಲ, ತಕ್ಷಣಕ್ಕೂ ಸಿಗ್ಬೋದು, ಬಹಳ ಹಲವಾರು ವರ್ಷಗಳು ಕಾಯಬೇಕಾಗ್ಬೋದು. ಕಾಯುವುದರಲ್ಲಿ 2 ವಿಧ ಇದೆ. ಒಂದು ಶಿಕ್ಷೆ, ಇನ್ನೊಂದು ಶಿಕ್ಷಣ. ಓಕೆ, ಸೊ ಒಂದು ಒಳ್ಳೆಯ ಪದವಿ ಸಿಗಬೇಕಾದ್ರೆ ಸ್ವಲ್ಪ ದೀರ್ಘವಾಗಿ ಕಾಯಬೇಕಾಗತ್ತೆ. ಓಕೆ, ಅಥವಾ ಯಾವುದೋ ಒಂದು ದುರ್ಬಲವಾದ ಜನ್ಮ ಸಿಗಬೇಕಾದ್ರೆ ತಕ್ಷಣ ಸಿಗಲೂಬಹುದು. ಹುಳ ಉಪಟೆ ಆಗಲಿಕ್ಕೆ ಅದೇನು ಸುದೀರ್ಘವಾಗಿ ಕಾಯುವ ಅವಶ್ಯಕತೆ ಇಲ್ಲ. ಈಗ ಅದೇ ಮನೆಯಲ್ಲೇ ವಾಪಸ್ಸು ಹುಟ್ಟಿ ಬರ್ಬೋದು ಅವರು? ಭಾಳಷ್ಟು ಸಾರಿ ಫೆಮಿಲಿಯಾರಿಟಿ ಅಂತ ಹೇಳ್ತೀವಿ ನಾವು. ನೋಡಿ, ಇಂಡಿಯನ್ಸು ಅಮೆರಿಕಕ್ಕೆ ಹೋದರೂ ಕೂಡ ಇಂಡಿಯನ್ ರೆಸ್ಟೋರೆಂಟ್ ಎಲ್ಲಿದೆ ಅಂತ ಹುಡುಕ್ತಿರ್ತಾರೆ. ದಟ್ ಈಸ್ ಕಾಲ್ಡ್ ಫೆಮಿಲಿಯಾರಿಟಿ, ಟಂಗ್ ಫೆಮಿಲಿಯಾರಿಟಿ. ಹಾಗೆ ಭಾಳಷ್ಟು ಜನ ಇನ್ನೊಂದು ಸಾರಿ ಹುಟ್ಟಬೇಕು ಅಂದಾಗ ತಮ್ಮದೇ ಪರಿಸರ ಫಸ್ಟ್ ಆಯ್ಕೆ ಮಾಡ್ಕೊಳ್ತಾರೆ, ತಮ್ಮದೇ ಕುಟುಂಬವನ್ನು ಆಯ್ಕೆ ಮಾಡ್ಕೊಳ್ತಾರೆ, ತಮ್ಮದೇ ಭಾಷೆ, ತಮ್ಮದೇ ರುಚಿ ಅಭಿರುಚಿ ಅಲ್ಲೇ ಹುಟ್ಟೋದಕ್ಕೆ ಇಷ್ಟಪಡ್ತಾರೆ ಅನ್ನೋದು ಅಧ್ಯಯನ ಕೂಡ ಹೇಳುತ್ತೆ. ಇನ್ನು ಕೆಲವರು ಅಪರೂಪಕ್ಕೆ ನನಗಿದು ಬೇಡ, ನನಗೆ ಹೊಸದು ಬೇಕು, ಅವೆಲ್ಲ ಏನು ಒಂದು ಚಾಲೆಂಜಿಂಗ್ ತಗೊಂಡು ಮಾಡೋರು ಹೊಸ ಜಾಗಕ್ಕೆ ಅವರು ಟ್ರಾವೆಲ್ ಮಾಡ್ತಾರೆ. ಇಷ್ಟು ಕಾಲ ಹಿಡಿಯುತ್ತಲ್ಲ ಕೆಲವ್ರಿಗೆ, ಅಂದ್ರೆ ಇಮಿಡಿಯೇಟ್ ಜನ್ಮ ಸಿಗದೇನೆ ಏನ್ ಫಾರ್ಮಲ್ ಇರ್ತಾರೆ, ಏನ್ ಮಾಡ್ತಿರ್ತಾರೆ ಅವರು? ಇಲ್ಲಿ ನಾವು ಕಲಿಯೋ ಲೋಕಗಳು ಬೇರೆ ಇದೆ. ಟ್ರಾನ್ಸಿಟ್ ವರ್ಡ್ಸಲ್ಲಿ ನಾವು ಅಪ್ಗ್ರೇಡ್, ಉನ್ನತೀಕರಣ ಮಾಡ್ಕೋಬೋದು. ಅಥವಾ ನಾವು ಏನು ಸಂಚಯ ಮಾಡ್ಕೊಂಡಿರ್ತೇವೆ ಇದು ಒಳ್ಳೇದು ಮಾಡಿ ಆ ಪುಣ್ಯವನ್ನು ಕ್ಷಯವನ್ನು ಮಾಡ್ಕೋಬೋದು ಪ್ಲೆಷರ್ ವರ್ಡ್ಸ್ಗೆ ಹೋಗ್ಬಿಟ್ಟು. ಈಗ ಫಾರಿನ್ಗೆ ಹೋಗಿ ದುಡ್ಡಿದ್ದವ್ರು ಏನು ಮಾಡ್ತಾರೆ, ಅಲ್ಲೆಲ್ಲ ಕಾರ್ಡ್ ಸ್ವೈಪ್ ಮಾಡಿ ಮಜಾ ಮೋಜು ಮಸ್ತಿ ಮಾಡಿ ದುಡ್ಡು ಖಾಲಿ ಆದಮೇಲೆ ವಾಪಸ್ ಬರ್ತಾರೆ. ಆದರೆ ಫಾರಿನ್ಗೆ ಹೋಗಿ ಅಲ್ಲಿ ಯೂನಿವರ್ಸಿಟಿಯಲ್ಲಿ ಜಾಯಿನ್ ಆಗಿ ಅಧ್ಯಯನ ಮಾಡಿ ಅವ್ರು ದುಡ್ಡು ಸಂಪಾದನೆ ಮಾಡ್ತಾರೆ. ಈ 2 ಸಾಧ್ಯತೆಗಳು ನಾವು ಪರಿಗಣಿಸಬೇಕಾಗ್ತದೆ. ಒಂದು ಅಧ್ಯಯನ ಮಾಡ್ಬೋದು, ಇನ್ನೊಂದು ಮೋಜು ಮಸ್ತಿ ಅಂತ ಏನು ಸ್ವರ್ಗಕ್ಕೆ ಹೋದರೆ ಅಲ್ಲಿ ಏನೋ ರಂಬೆ ಊರು ಸೀಮೀನ ಗಾನ ವಿನೋದ ನೃತ್ಯ ಹೌದು ಅಂತ ಹೇಳ್ತೀವಲ್ಲ, ಅಲ್ಲಿ ನಮ್ಮ ಪುಣ್ಯ ಕ್ಷಯವಾಗ್ತದೆ. ಅಥವಾ ನಾವು ಇಲ್ಲ ಅಧ್ಯಯನ ಮಾಡಿ ನಾವು ಉನ್ನತೀಕರಿಸ್ಕೋಬೇಕು, ನನ್ನನ್ನು ಅಪ್ಗ್ರೇಡ್ ಮಾಡ್ಕೋಬೇಕು ಅಂತಕ್ಕಂಥವ್ರು ಕೂಡ ಅವಕಾಶ ಇದೆ. ಈಗ ಈ ಜನ್ಮದಲ್ಲಿ ನಾವೇನ್ ಬದುಕನ್ನ ಲೀಡ್ ಮಾಡ್ತಿರ್ತೀವಿ, ಇದು ನಮ್ಮ ಪೂರ್ವ ಜನ್ಮದ ಪಾಪ ಪುಣ್ಯಗಳ ಮೇಲೆ ಆಧಾರಿತದ್ದು ಅಂತ ಹೇಳ್ತಾರೆ, ಅದ್ ನಿಜಾನ? ಹೌದೌದು. ಅಂದರೆ ಋಣಾನುಬಂಧೇನ ರೂಪೇಶು ಪತಿಪತ್ನಿ ಸುತಾಲಯ ಅಂತ ಹೇಳ್ತೀವಿ ನಾವು. ಯಾಕೆ ಕೆಲವರು ಬಡವರಾಗಿಬಿಡ್ತಾರೆ, ಕೆಲವರು ಹುಟ್ತಾನೆ ಶ್ರೀಮಂತರು ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಅವರು ಮಿಲಿಯನ್ಸೇ ಆಗಿಬಿಡ್ತಾರೆ ಅವರು. ಇನ್ನು ಕೆಲವರು ಆರೋಗ್ಯವಾಗಿರ್ತಾರೆ, ಇನ್ನು ಕೆಲವರು ರೋಗಗಳು ಗೂಡಾಗ್ತಾರೆ, ಇನ್ನು ಕೆಲವರು ಮೈ ಮೇಲೆ ಬರೀ ಕೇಸುಗಳು ಹಾಕ್ಸ್ಕೊಳ್ತಿರ್ತಾರೆ, ಸಫರ್ ಆಗ್ತಿರ್ತಾರೆ, ಅಫೆಂಡರ್ಸ್ ಆಗ್ತಾರೆ, ಬ್ಲೇಮ್ಸ್ ತಗೊಳ್ತಿರ್ತಾರೆ, ದುಃಖದ ಗೂಡಾಗಿರ್ತಾರೆ. ಇನ್ನು ಕೆಲವರು ತುಂಬ ಪಕ್ಷಿ ಥರ ಫ್ರೀಡಮ್ ಆಗಿ ಲೈಫ್ ಲೀಡ್ ಮಾಡ್ತಿರ್ತಾರೆ, ಅಬ್ಸಲ್ಯೂಟ್ ಫಿಯರ್ಲೆಸ್ನೆಸ್ ಇರ್ತಾರೆ. ಕೆಲವ್ರಿಗೆ ಮಾತ್ರ ವಿದ್ಯಾಭ್ಯಾಸ ಕೇಳಿದ್ದು ಒಳಗಡೆ ಹೋಗ್ತದೆ, ಇನ್ನು ಕೆಲವ್ರು ಏನೂ ಹೋಗಲ್ಲ, ಗೋರ್ಕಲ್ಲ ಮೇಲೆ ಮಳೆ ಸುರಿದಂಗಾಯ್ತು ಅಂತ ಪಾಠ ಅದೇ ಹೇಳ್ತಾರೆ ಗುರುಗಳು. ಕೆಲವರು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗ್ತಾರೆ, ಕೆಲವರು ಅಂದರೆ ಇದೆಲ್ಲ ಸಂಸ್ಕಾರಗಳು. ಈ ಸಂಸ್ಕಾರಗಳನ್ನು ನಿಶ್ಚಯ ಮಾಡೋರು ಯಾರು ಅಂತಂದರೆ ನಮ್ಮ ಹಿಂದಿನ ಜನ್ಮಗಳೇ. ಸಂಸ್ಕಾರ ಅನುಸಾರವಾಗಿ ನಾವು ಒಳ್ಳೆಯ ತಂದೆ ತಾಯಿಗಳನ್ನು ಆಯ್ಕೆ ಮಾಡ್ಕೋಬೋದು, ಒಳ್ಳೆಯ ಅಧ್ಯಯನ ಆಗ್ಬೋದು, ಒಳ್ಳೆಯ ಪೊಸಿಷನ್ಸ್ಗೆ ನಾವು ರೀಚ್ ಆಗ್ಬೋದು, ಒಳ್ಳೆಯ ಸಮಾಜ ಸೇವೆ, ಅವ್ರನ್ನೆಲ್ಲ ಮಹಾತ್ಮರು ಅಂತಾರೆ. ಇನ್ನು ಕೆಲವರು ಪುಣ್ಯಾತ್ಮರು ಅಂತಾರೆ, ಇನ್ನು ಕೆಲವ್ರನ್ನ ಪಾಪಾತ್ಮರು ಅಂತಾರೆ, ಇನ್ನು ಕೆಲವ್ರನ್ನ ಪೀಡನಾತ್ಮರು ಅಂತಾರೆ. ಪೀಡಕ ಇವನು ಅಂತ ಹೇಳ್ತಾರೆ. ಹುಟ್ಟಿರೋದೇ ಪೀಡಿಸೋದಕ್ಕೆ, ಜನಪೀಡಕ, ಜನಶೋಷಕ, ಅಲ್ಪಾತ್ಮ, ಕೇವಲಾತ್ಮ, ಮಹಾತ್ಮ, ದಿವ್ಯಾತ್ಮ, ಸಾಧಕಾತ್ಮ, ಈ ಥರ ಸೋಲ್ ಕ್ಯಾಟಗರಿ ಅಂತ ನಾವು ಹೇಳ್ತೀವಿ. ಇದನ್ನೆಲ್ಲ ಡಿಸೈಡ್ ಮಾಡೋ ಫ್ಯಾಕ್ಟರ್ ಯಾವುದಂದ್ರೆ ಸಂಸ್ಕಾರ. ಸೊ ಈ ಜನ್ಮದಲ್ಲಿ ನಾವು ಹೇಗೆ ಬದುಕಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕು, ಯಾಕಂದ್ರೆ ಮುಂದಿನ ಜನ್ಮದಲ್ಲಿ ಅದೇ ಆಗ್ಬಿಡ್ತೀವಿ. ಖಂಡಿತ ಮುಂದಿನ ಜನ್ಮ ಅನ್ನೋದು ಇದು ಮುಂದುವರೆದ ಭಾಗ. ಈಗ ಪೂರ್ವ ಜನ್ಮದಲ್ಲಿ ಆಗಿರುವಂತ ಯಾವುದೋ ಒಂದು ತಪ್ಪನ್ನ ಅಥವಾ ನಾವು ಮಾಡಿರುವಂತ ಯಾವುದೋ ಒಂದು ಕರ್ಮವನ್ನ ಈ ಜನ್ಮದಲ್ಲಿ ನಾವು ಸರಿ ಮಾಡ್ಕೊಳಕ್ ಸಾಧ್ಯ ಇದೆ? ಖಂಡಿತ ಸಾಧ್ಯ ಇದೆ. ಯಾಕೆಂತಂದ್ರೆ ಸರಿ ಮಾಡ್ಕೊಳ್ಳಕ್ಕಂತಾನೆ ಪ್ರತಿ ಸಾರಿ ಹುಟ್ಟೋದು. ಅದು ಹೇಳದ್ನಲ್ಲ, ಹಿಂದಿನ ಅಪೂರ್ಣತೆಗಳನ್ನ ಪೂರ್ಣ ಮಾಡಿಕೊಳ್ಳಲೆಂದೇ ಮತ್ತೆ ಮತ್ತೆ ಹುಟ್ಟುತ್ತೇವೆ, ಮತ್ತೆ ಮತ್ತೆ ಅಪೂರ್ಣ ಮಾಡಿಕೊಂಡು ನೀಚ ಯೋನಿಗಳಲ್ಲಿ ಹುಟ್ಟೋ ಹಾಗೆ ಆಗುತ್ತೆ ನಮಗೆ. ಉಚ್ಚ ಯೋನಿ, ನೀಚ ಯೋನಿ ಅಂತ ಹೇಳ್ತೀವಿ, ಲೋವರ್ ವರ್ಡ್ಸ್ ಅಂಡ್ ಅಪರ್ ವರ್ಡ್ಸ್. ಈಗ ಪಾಸ್ಟ್ ಲೈಫ್ ಥೆರಪಿನಲ್ಲಿ ಯಾರೋ ಒಬ್ರಿಗೆ ತಿಳಿತು ಅಂದ್ರೆ ಅವರು ಪೂರ್ವ ಜನ್ಮದಲ್ಲಿ ಇದೊಂದು ತಪ್ಪು ಮಾಡಿದ್ರು ಅಂತ, ಈ ಜನ್ಮದಲ್ಲಿ ಹೇಗೆ ಸರಿ ಮಾಡ್ಕೊಳ್ಳೋದು ಅದನ್ನ? ಅವನಿಗೆ ಅವನ ಸೋಲ್ ಒಳಗಡೆ ಆ ಸೋಲ್ ರಿಯಲೈಸೇಷನ್ ಆಗತ್ತೆ. ಓಹೋ, ನಾನು ಹಿಂದೆ ನಡೆದ ಈ ಘಟನೆಯಿಂದ ನಾನು ನಮ್ಮ ಮನೆಯವರ ಜೊತೆ ಹೀಗೆ ಪ್ರವರ್ತಿಸ್ತಾ ಇದ್ದೆ ಅನ್ನೋದು ಅರಿವಾದಾಗ ಅವನ ಪ್ರವರ್ತನೆಯಲ್ಲಿ ಚೇಂಜ್ ಆಗ್ತದೆ. ಅದೇ ಅದ್ಭುತವಾದ ಬದಲಾವಣೆ.
ಎಷ್ಟೋ ಸಾರಿ ವಿನಾಕಾರಣ ಹೆಂಡತಿಯನ್ನ ಪೀಡಿಸುವುದು ಅಥವಾ ಗಂಡನ ಮೇಲೆ ಜಗಳ ತೆಗೆಯೋದು, ಈ ಕೇಸುಗಳನ್ನ ಮಾಡಿದಾಗ ಅವರ ಪ್ರವರ್ತನೆಗಳಲ್ಲಿ, ಅವರ ವರ್ತನೆಗಳಲ್ಲಿ ಅಗಾಧವಾದ ಬದಲಾವಣೆ ಆಯಿತು. ಅದೇ ಅದಕ್ಕೆ ಸಾಕ್ಷಿ. ಅದಕ್ಕೋಸ್ಕರಾಗಿ ನನ್ನ ಹತ್ರ ಬರ್ತಾರೆ. ನಾನೇನಾಗಿದ್ದೀನಿ, ನಾನು ಯಾಕೆ ಹಿಂಗೆ, ನನಗೆ ಗೊತ್ತಿದೆ ನಾನಲ್ಲ ಇದು, ನಾನು ಯಾಕೆ ನನಗೆ ಗೊತ್ತಿಲ್ಲದೇ ಈ ಥರ ನಾನು ಪ್ರವರ್ತಿಸ್ತೀನಿ, ಬೇರೆಯವ್ರು ಹೇಳಿದಾಗ ನನಗೆ ಗೊತ್ತಾಗತ್ತೆ ಅಂತ ಅವ್ರು ಹೇಳ್ತಾರೆ. ಅದರ ಮೂಲ ಎಲ್ಲೋ ಇರ್ತದೆ. ಸೊ ಅದಕ್ಕೆ ಕಾಸ್ ಆ್ಯಂಡ್ ಎಫೆಕ್ಟ್ ಅಂತ ಹೇಳ್ತೀವಿ. ಪಾಸ್ಟ್ ಈಸ್ ಅ ಕಾಸ್ ಆ್ಯಂಡ್ ಪ್ರೆಸೆಂಟ್ ಈಸ್ ಅ ಎಫೆಕ್ಟ್. ಈ ಕೆಲವರು ಒಂದು ಮಾತು ಹೇಳ್ತಾರಂದ್ರೆ ತಮಾಷೆಯಾಗಿ, 7 ಜನ್ಮಕ್ಕೂ ನೀನೇ ನನ್ನ ಗಂಡ ಆಗಬೇಕು, 7 ಜನ್ಮಕ್ಕೂ ನೀನೇ ನನ್ನ ಹೆಂಡತಿ ಆಗಬೇಕು. ಅದು ನಿಜವಾಗ್ಲೂ ಅವರೇ ಆಗ್ತಾರೆ? ಖಂಡಿತ ಸಾಧ್ಯನೂ ಇಲ್ಲ, ಆಗಲೂಬಾರ್ದು ಅಂತ ಹೇಳ್ತೀನಿ ನಾನು. ಯಾಕೆಂದರೆ ಮನುಷ್ಯ ಯಾವಾಗಲೂ ಹೊಸದನ್ನು ಬಯಸ್ತಾನೆ. ಹೊಸತನ ಇರಬೇಕು, ನಾವೀನ್ಯತೆ ಇರಬೇಕು, ಒಂದು ಕ್ರಿಯೇಟಿವಿಟಿ ಇರಬೇಕು. ಸೇಮ್ ಓಲ್ಡ್ ಅಂತಂದರೆ ಮೊನೋಟನಸ್ ಆಗಿಬಿಡ್ತದೆ ಅಂತ ನಾನು ಅದ್ರ ಹೇಳ್ತೇನೆ. ಪ್ರತಿ ಸಾರಿ ಅದೇ ಸಿಗ್ತದೆ ಅಂತಂದರೆ ಅದು ಇಟ್ಸ್ ಎ ಕೈಂಡ್ ಆಫ್ ಪನಿಷ್ಮೆಂಟ್ ಅಂತ ನಾವು ಭಾವಿಸ್ಬೇಕಷ್ಟೇ. ಓಕೆ. ಆಮೇಲೆ ನಿನ್ನ ಹೊಟ್ಟೆಲಿ ಮತ್ತೆ ಹುಟ್ತೀನಿ, ನಿನ್ನ ಋಣ ತೀರಿಸ್ತೀನಿ, ಈ ಥರ ಮಾತುಗಳೆಲ್ಲ ಆಡ್ತಾರಲ್ಲ, ಆಗ ನಿಜವಾಗ್ಲೂ ಅವ್ರು ವಾಪಸ್ ಅದೇ ತಾಯಿ ಹೊಟ್ಟೆಲಿ ಹುಟ್ಟಿ ಬರ್ತಾರಾ? ಮೆಟಫಾರಿಕಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ನಾವು, ಉತ್ಪ್ರೇಕ್ಷಿತ ಶಬ್ದಗಳು. ನಾನು ನಿಮಗೆ ಜೀವ ಕೊಟ್ಬಿಡ್ತೀನಿ ಅಂತ ಹೇಳೋದು, ಐ ಕ್ಯಾನ್ ಡೈ ಫಾರ್ ಯು ಅಂತ ಹೇಳೋದು, 7 ಜನ್ಮಕ್ಕೂ ನಿನ್ನ ಅಡಿಯಾಳಾಗಿರ್ತೀನಿ ಅಂತ ಹೇಳೋದು, ನಿನ್ನ ಜೀತದಾಳು, ನಿನ್ನ ಮನೆಯಲ್ಲಿ ಎತ್ತಾಗಿ ಹುಟ್ಟಿ ನಿನ್ನ ಋಣ ತೀರಿಸ್ತೀನಿ ಅಂತ ಹೇಳೋದು, ಈ ಥರ ಎಲ್ಲ ರಾಂಗ್ ಸ್ಟೇಟ್ಮೆಂಟ್ಸ್ ಅಂತ ನಾನಾದರೂ ಹೇಳ್ತೇನೆ, ಬೀಯಿಂಗ್ ಎ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಸ್ಟ್. ಈಗ ದೇಜಾವು ಮೂಮೆಂಟ್ ಅಂತ ಒಂದು ಆಗತ್ತೆ, ಅಂದರೆ ಈ ಥರ ಆಗಿತ್ತಲ್ವಾ, ಯಾವಾಗಲೂ ಒಂದ್ಸತಿ ನಂಗೆ ಈ ಥರ ಗೊತ್ತಿತ್ತು ಹಿಂಗಾಗತ್ತೆ ಅನ್ನೋ ಥರ ಅದೊಂದು ಭಾವನೆ, ಅದು ಏನು ಅಂತ? ದೇಜಾವು ಅನ್ನೋದು ಒಂದು ಫ್ರೆಂಚ್ ವರ್ಡ್. ಅದು ಅದರ ಅರ್ಥ ಫೆಮಿಲಿಯಾರಿಟಿ. ಅಂದರೆ ಯಾವುದೋ ಒಂದು ಅಪರಿಚಿತ ಸ್ಥಳ, ಫಸ್ಟ್ ಟೈಮ್ ನಾವು ಯಾವುದೋ ಒಂದು ಫಾರಿನ್ ಕಂಟ್ರಿಗೆ ಹೋಗ್ತೀವಿ, ಅಲ್ಲಿಗೆ ಹೋಗಿದ ತಕ್ಷಣ ಈ ಪ್ಲೇಸಿಗೆ ನಾನು ಯಾವಾಗಲೂ ಬಂದಿದ್ದಂಗೆ ಅನಿಸ್ತಾ ಇದೆ, ಇಲ್ಲೇ ನನಗಿದು ತುಂಬ ಪರಿಚಯ ಅನಿಸ್ತಾ ಇದೆ, ಈ ವ್ಯಕ್ತಿಗಳೆಲ್ಲ ನನಗೆ ತುಂಬ ಗೊತ್ತಿದೆ ಅಂತ ಅನಿಸ್ತಾ ಇದೆ ಅಂತ ಅನಿಸುತ್ತಲ್ಲ, ದಟ್ ಈಸ್ ಕಾಲ್ಡ್ ದೇಜಾವು ಎಕ್ಸ್ಪೀರಿಯನ್ಸ್. ಆಗ ಅನಿಸ್ಲಿಕ್ಕೆ ಕಾರಣ ಏನು ಅಂತಂದರೆ ಆ ಪ್ರಾಂತ್ಯದಲ್ಲಿ ಅವನು ಯಾವುದೋ ಒಂದು ಲೈಫ್ ಟೈಮಲ್ಲಿ ಹುಟ್ಟಿರಬೇಕು, ಆವಾಗ ಅದು ಫೆಮಿಲಿಯಾರಿಟಿ ಆಗ್ತದೆ. ಕೆಲವರು ನೋಡಿದಾಗಲೂ ಹಾಗೆ ಅನಿಸ್ತದೆ, ಫಸ್ಟ್ ಟೈಮ್ ನೋಡ್ತಿರೋದು ಈ ವ್ಯಕ್ತಿನ ಎಲ್ಲೋ ನೋಡಿದ್ದೀನಿ ಅಂತ ಒಂದು ಫೀಲಿಂಗ್ ಶುರು ಆಗುತ್ತಲ್ಲ, ದಟ್ ಈಸ್ ಕಾಲ್ಡ್ ದೇಜಾವು ಎಕ್ಸ್ಪೀರಿಯನ್ಸ್. ಲವ್ ಅಟ್ ಫಸ್ಟ್ ಸೈಟ್, ಹೇಟ್ರೆಡ್ ಅಟ್ ಫಸ್ಟ್ ಸೈಟ್. ಕೆಲವರು ನಾವು ಫಸ್ಟ್ ಟೈಮ್ ನೋಡಿದ ತಕ್ಷಣ ಅವ್ರ ಮೇಲೆ ಏನೋ ಒಂಥರ ಅಸಹನೆ ಭಾವ ಬರ್ತದೆ, ಅದಕ್ಕೂ ಏನೋ ಪಾಸ್ಟ್ ಕನೆಕ್ಷನ್ಸ್. ಇನ್ನು ಕೆಲವ್ರು ನಾವು ಫಸ್ಟ್ ಟೈಮ್ ನೋಡ್ತಾ ಇದ್ವಿ, ಅವ್ರ ಮೇಲೆ ಏನೋ ಅವ್ರ ಮಾತು ಕೇಳಬೇಕು, ಅವ್ರ ಹತ್ರ ಇರಬೇಕು, ಅವ್ರ ಸಾಮೀಪ್ಯ ಬಯಸುತ್ತೆ ಅಲ್ಲ, ಅದಕ್ಕೆ ಸಂಬಂಧ ಇರ್ತದೆ. ಸೋಲ್ ಕರೆಕ್ಷನ್ ಅಂತ ಹೇಳ್ತೀವಿ ನಾವು. ಮತ್ತೆ ಯಾವುದೂ ಒಂದು ಅರ್ಥ ಇಲ್ಲದೇ ನಾವು ಯಾರನ್ನು ಭೇಟಿ ಕೂಡ ಮಾಡಲ್ಲ. ಅಂದರೆ ಈಗ ನಾನು ತಮ್ಮನ ಭೇಟಿ ಮಾಡಬೇಕು ಅಥವಾ ಇನ್ಯಾರನ್ನೋ ಒಬ್ರನ್ನೊಬ್ರು ಭೇಟಿ ಮಾಡಬೇಕು ಅಂದ್ರೆ ಏನೋ ಒಂದು ಕನೆಕ್ಷನ್ ಇರುತ್ತೆ ಅಂತೆಲ್ಲ ಹೇಳ್ತಾರೆ, ನಿಜಾನ? ಕಾರ್ಯ ಕಾರಣ ಸಂಬಂಧ ಅಂತ ಹೇಳ್ತೀವಿ ನಾವು, ಕಾಸ್ ಅಂಡ್ ಎಫೆಕ್ಟ್ ಅಂತ. ನಾವು ಸುಮ್ಮನೆ ಯಾರನ್ನೂ ಭೇಟಿ ಆಗೋದಿಲ್ಲ, ಅದಕ್ಕೇನೋ ಒಂದು ಇನ್ನರ್ ಕನೆಕ್ಷನ್ ಇರ್ತದೆ. ನಾವು ಸುಮ್ಮನೆ ಯಾರ ಜೊತೆನೂ ವ್ಯವಹಾರ ಮಾಡೋದಿಲ್ಲ, ಮೋಸನೂ ಹೋಗೋದಿಲ್ಲ, ಅದಕ್ಕೊಂದು ಕನೆಕ್ಷನ್ ಇರ್ತದೆ. ಯಾರೋ 20 ಲಕ್ಷ ನನಗೆ ತಗೊಂಡು ಕೈ ಕೊಟ್ಟರು ಅಂತಂದರೆ ಅದು ಕನೆಕ್ಷನ್ ಇದೆ, ಅಂದರೆ ಪಾಸ್ಟ್ ಅಕೌಂಟ್ ಸೆಟ್ಲ್ ಆಯಿತು ಅಂತ ಈ ಲೈಫಲ್ಲಿ. ಅರ್ಥ ಆಗ್ತಾ ಇದೆಯಾ? ನನಗೆ ಯಾವುದೋ ವ್ಯಕ್ತಿ ನನಗೆ ಒಂದು ಪರಿಚಯನೇ ಇಲ್ಲ, ಅನ್ನೋನ್ ಪರ್ಸನ್ ನನಗೆ ಹೆಲ್ಪ್ ಮಾಡ್ತಿದ್ದಾನೆ ಅಂತಂದರೆ ನೀನು ಕೊಟ್ಟಿದ್ದೆ ಅದು ವಾಪಸ್ ಬರ್ತಾ ಇದೆ. ಇದು ಅಕೌಂಟ್ ಸೆಟ್ಲಿಂಗ್ ಏನು ಪ್ರೊಸೀಜರ್ ಅಂತ ಹೇಳ್ತೀವಿ ನಾವು ನಮ್ಮ ಭಾಷೆಯಲ್ಲಿ. ಈಗ ಕೆಲವರು ತುಂಬಾ ಸಂಸ್ಕಾರವಂತರ ಮನೇಲಿ ಹುಟ್ಟಿರ್ತಾರೆ, ಅಂದ್ರೆ ಒಂದು ಕೆಟ್ಟ ಮಾತು ಕೂಡ ಆಡದೇ ಇರುವಂತ ಸಂಸ್ಕಾರವಂತ ಮನೆ, ಒಂದೇ ಒಂದು ತಪ್ಪು ಮಾಡಿರೋದಿಲ್ಲ ಜೀವನದಲ್ಲಿ, ಒಬ್ರನ್ನು ಒಂದು ಮಾತು ಬೈದು ಇರೋದಿಲ್ಲ, ಅಷ್ಟೆಲ್ಲ ಒಳ್ಳೆಯವರಾಗಿದ್ರು ಕೂಡ ಎಲ್ಲಾ ಕಷ್ಟಗಳು ಅವ್ರಿಗೆ ಬರ್ತಿರುತ್ತೆ. ಅಂದ್ರೆ ಅವ್ರು ಯಾವಾಗ್ಲೂ ಹೇಳ್ತಾರೆ, ನನಗೆ ಯಾಕೆ ಹೀಗಾಗ್ತಿದೆ, ನಾನು ಯಾವ ಜನ್ಮದಲ್ಲಿ ಏನ್ ಮಾಡಿದ್ನೋ, ನನಗೆ ಯಾಕೆ ಹೀಗಾಗ್ತಿದೆ ಅಂತ ಕೊರಗೋರು ಜಾಸ್ತಿ. ಯಾಕೆ ಆಗ್ತಿರುತ್ತೆ ಆ ಥರ? ಇಲ್ಲ, ನಮಗೆ ಕಷ್ಟಗಳು ಬರಬೇಕು. ನೋಡಿ, SSLC ಪರೀಕ್ಷೆ ಇದ್ದಷ್ಟು ಸುಲಭವಾಗಿ IAS IPS ಇರೋದಿಲ್ಲ. ಯಾಕೆಂದರೆ ಎಷ್ಟು ಕಷ್ಟ ಇರ್ತದೋ ಅದರ ಮುಂದಿನ ಹಂತ ಅಷ್ಟು ಶ್ರೇಷ್ಠ ಇರ್ತದೆ. ಅಂದರೆ ಭಗವಂತ ನಿನಗೆ ಕಷ್ಟ ಕೊಡ್ತಿದ್ದಾನೆ ಅಂತಂದರೆ ಅದು ಟೆಸ್ಟ್ ಮಾಡ್ತಿದ್ದಾನೆ ಅಂತ. ಒಂದು ಸಾಧಾರಣ ಶಿಲೆಗೆ ಒಂದು ಏಟು ಹೊಡೆದ್ರೆ ಅದು ಒಡೆದೋಗ್ತದೆ. ಅದೇ ಅದು ಏನು ಒಂದು ಶಿಲ್ಪ ಆಗಬೇಕು ಅಂತಂದರೆ ಅದು ಸಹಿಸ್ಕೋಬೇಕು. ಅಂದರೆ ಕಷ್ಟಗಳು ಬರ್ತಾ ಇದೆ ಅಂತಂದರೆ ಮುಂದೆ ನಿನ್ನನ್ನು ಶಿಲ್ಪ ಮಾಡೋದಕ್ಕೆ ಭಗವಂತನೇ ನಿನ್ನನ್ನು ಕೆತ್ತುತ್ತಾ ಇದ್ದಾನೆ ಅಂತ ಈ ರೀತಿ ಕೂಡ ನಾವು ಭಾವಿಸ್ಬೋದು. ದೇರ್ ಆಲ್ ಟೆಸ್ಟ್ ಫಾರ್ ಆಸ್ ಅಂತ. ಅಂದರೆ ಪೂರ್ವಜನ್ಮಕ್ಕೂ ಇದಕ್ಕೂ ಕನೆಕ್ಷನ್ ಇರುತ್ತಾ? ನೋಡಿ, ಈ ಪ್ರಯೋಗದಲ್ಲಿ ಭಗವಂತ ಕೊಡೋ ಕಷ್ಟಗಳಲ್ಲಿ ಕೆಲವ್ರನ್ನ ಹ್ಯಾಂಗ್ ಮಾಡ್ಕೊಂಡ್ಬಿಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಅಂದರೆ ಅದು ಪೂಜಾರ್ಹತೆಗೆ ಕೆಲ್ಸಕ್ಕೆ ಬಾರದ ಕಲ್ಲು ಅಂತ ಆಯಿತು. ಕೆಲವ್ರು ಎಷ್ಟೇ ಕಷ್ಟ ಬರಲಿ, ಈಗ ನೆಲ್ಸನ್ ಮಂಡೇಲ 8x8 ಆ ರೂಮಲ್ಲಿ ಆಲ್ಮೋಸ್ಟ್ ಈ ಸ್ಪೆಂಡ್ 15 years. ಅದೇ ಜಾಗದಲ್ಲಿ ಬೇರೆಯವರು ಇದ್ದಿದ್ರೆ
ಹುಚ್ಚರಾಗ್ಬಿಡ್ತಿದ್ರೇನು. ಅದರ ನಂತರ ಅವನೇನಾದ, ಆ ದೇಶದ ಅಧ್ಯಕ್ಷನೇ ಆದ. ಅಂದರೆ ಮುಂದೆ ಏನೋ ಒಂದು ಉನ್ನತೀಕರಣಕ್ಕೆ ನಡೀತಕ್ಕಂಥ ಒಂದು ಎಕ್ಸಾಮ್ ಇವೆಲ್ಲನು ಅಂತ ನಾನು ಅದನ್ನು ಭಾವಿಸ್ತೇನೆ. ಕಷ್ಟಗಳು ಬರಬೇಕು, ಅವೆಲ್ಲ ಪರೀಕ್ಷೆಗಳು. ಈ ಸಂಚಿತ ಕರ್ಮ ಅಂದರೆ ಏನು? ಎಷ್ಟೋ ಲೈಫಿಂದ ಏನು ಅಕ್ಯುಮಿಲೇಟ್ ಆಗಿದೆಯಲ್ಲ, ಡಿಸ್ಚಾರ್ಜ್ ಆಗದೆ ಅಕ್ಯುಮಿಲೇಟ್ ಆಗಿರ್ತಕ್ಕಂಥದ್ದನ್ನು ಸಂಚಿತ. ಸಂಚಿ ಅಂದರೆ ಗಂಟು, ಅಂದರೆ ಹಿಂದಿನ ಗಂಟು. ಇವಾಗ ಅದು ಫಲ ಕೊಡ್ತಾ ಇದೆ. ಅದು ಕಾಯಿಲೆ ರೂಪದಲ್ಲಿ ಕೊಡ್ಬೋದು, ಹಣದ ರೂಪದಲ್ಲಿ ಕೊಡ್ಬೋದು, ಸ್ಥಾನಮಾನ ಸಮ್ಮಾನಗಳ ರೂಪದಲ್ಲಿ ಕೊಡ್ಬೋದು. ಕೆಲವರು ದಿಢೀರ್ ಮೇಲೆ ಬಂದುಬಿಡ್ತಾರೆ, ಏನು ಎಫರ್ಟೇ ಇರೋದಿಲ್ಲ. ಕೆಲವರು ಎಫರ್ಟ್ ಹಾಕಿರೋ ಅಲ್ಲೇ ಇರ್ತಾರೆ. ಈಗ ಮೋದಿ ಉದಾಹರಣೆಗೆ, ರಾಜಕಾರಣಿ ಆ ಹಂತಕ್ಕೆ ಬರ್ಬೇಕಾದ್ರೆ ಅನೇಕ ಹಂತಗಳನ್ನು ದಾಟಬೇಕು, ಗ್ರಾಮ ಪಂಚಾಯತಿಯಿಂದ ಶುರು ಮಾಡಿ. ಆದರೆ ಈ ದಿಢೀರಂತ ಒಂದು ಸಿ ಎಂ ಆಗ್ಬಿಡೋದು, ದಿಢೀರಂತ ಒಂದು PM ಆಗ್ಬಿಡೋದು ಇದೆಯಲ್ಲ, ಅದಕ್ಕೆ ಹಿಂದಿನ ಸಂಸ್ಕಾರ ಇಲ್ಲ ಅಂದರೆ ಅದು ಬರೋದಿಲ್ಲ. ಇನ್ನು ಕೆಲವರು ಅವರಿಗೆ ಅರ್ಹತೆ ಇರ್ತದೆ, ಅವರು ಅದಕ್ಕೆ ಎಫರ್ಟು ಆಗ್ತಿರ್ತಾರೆ, ಅದನ್ನು ಅಚೀವ್ ಮಾಡೋಕ್ಕಾಗಲ್ಲ. ಅದು ಕರ್ಮ ಅವ್ರನ್ನ ಕಾಡ್ತಾ ಇದೆ, ಅವ್ರನ್ನ ಅಚೀವ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಅನ್ನೋದನ್ನು ಸಂಚಿತ ಗಂಟು. ಅದು ಪ್ರಾರಬ್ಧ ರೂಪದಲ್ಲಿ ಕಾಡುತ್ತೆ. ಇಲ್ಲಿಯೂ ಕಮ್ಮಿ ಆಗಲಿಲ್ಲ ಅಂದರೆ ಅದು ಆಗಾಮಿ ಕರ್ಮ ಆಗಿ ಮುಂದಕ್ಕೆ ಹೋಗ್ತದೆ. ಅಂದರೆ ಎಪಿಸೋಡ್ ಇನ್ನೊಂದರಲ್ಲಿ ಕೂಡ ಒಂದು ಅದೇ ಕತೆ. ಈಗ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂದರೆ, ಈಗ ನಾವೇನೋ ಒಂದು ಕರ್ಮ ಮಾಡಿದರೆ ಅದು ನಮಗೆ ಮಾತ್ರ ಮತ್ತೆ ಕ್ಯಾರಿ ಫಾರ್ವರ್ಡ್ ಆಗುತ್ತಾ, ಅಥವಾ ನಮ್ಮ ಜನ್ರೇಷನ್ ಮಕ್ಕಳು ಮೊಮ್ಮಕ್ಕಳು ಅವರಿಗೂ ಕ್ಯಾರಿ ಫಾರ್ವರ್ಡ್ ಆಗುತ್ತೆ? ಯಾವತ್ತೂ ಕೂಡ ಇಂಡಿವಿಜುವಲ್ ಅಷ್ಟೇ, ಲೆಕ್ಕ ಇಲ್ಲ ಅವ್ರಿಗೆಲ್ಲ. ಹಾಂ, ಆದರೆ ಕೆಲವಿದೆ. ಈಗ ನನ್ನ ತಪ್ಪಿಂದ ಇಡೀ ಫ್ಯಾಮಿಲಿ ಸಫರ್ ಆಗ್ತಾ ಇದೆ ಅಂದರೆ ದಟ್ ಈಸ್ ಕಾಲ್ಡ್ ಅಸೋಸಿಯೇಟೆಡ್ ಕರ್ಮ. ಅವರು ಇವನ ನೋವಿನಲ್ಲಿ ಅವರು ಯಾಕೆ ಪಾಲ್ದಾರರು ಅಂತಂದರೆ, ಅವರು ಕೂಡ ಹಿಂದೆ ಇವನೇನು ಮಾಡಿದ್ನೋ ಅದೇ ತಪ್ಪನ್ನು ಕಲೆಕ್ಟಿವ್ ಆಗಿ ಮಾಡಿರೋದ್ರಿಂದ ಅದೇ ಫ್ಯಾಮಿಲಿ ಸರ್ಕಲಲ್ಲಿ ಸೇಮ್ ಸಫರಿಂಗ್ ಆಗ್ತಾ ಇದ್ದಾರೆ. ಈಗ ಅಹಮದಾಬಾದಲ್ಲಿ ಫ್ಲೈಟ್ ಕ್ರ್ಯಾಶ್ ಆಯಿತು. ಕೆಲವರು ಹೇಳ್ತಾರೆ ಏನು ಪೈಲಟ್ ಮಿಸ್ಟೇಕ್ ಮಾಡಿತ್ತಂತಾರೆ, ಕೆಲವರು ತಾಂತ್ರಿಕ ದೋಷ, ಏನೇ ಇರಲಿ. ಆದರೆ 250 ಜನ ಯಾಕೆ ಒಟ್ಟಿಗೆ ಸತ್ತರು ಅಂತಂದರೆ ದಟ್ ಈಸ್ ಕಾಲ್ಡ್ ಕಲೆಕ್ಟಿವ್ ಕಾರ್ಮಿಕ್ ಡೆತ್ ಅಂತ ಹೇಳ್ತೀವಿ ನಾವು. ಇವರು ಇದೇ ಲೈಫಲ್ಲಿ ಸತ್ತಿದ್ದಲ್ಲ, ಅದು ಹಿಂದಿನ ಲೈಫಲ್ಲಿ ಯಾವುದೋ ರೂಪದಲ್ಲಿ ಅಷ್ಟು ಜನ ಒಂದೇ ಸರಿ ಸತ್ತಿದ್ರು. ಅದು ಅರ್ಥಕ್ವಿಕ್ಕಲ್ಲಿರ್ಬೋದು, ನೀರಲ್ಲಿ ಒಳಗೆ ಸತ್ತಿರ್ಬೋದು. ಹಾಗಾಗಿ ಈ ಗುಂಪು ಸಾವು ಅಂತ ಹೇಳ್ತೀವಲ್ಲ, ಅದರಲ್ಲಿ ಕಲೆಕ್ಟಿವ್ ಕಾರ್ಮಿಕ್ ಕರ್ಮ ಅಂತ ನಾವು ಹೇಳ್ತೀವಿ ನಾವು. ಹಾಗಾಗಿ ಇಡೀ ಕುಟುಂಬ ಯಾಕೆ ಸಫರ್ ಆಗತ್ತೆ? ಮಗ ಮಾಡಿದ ತಪ್ಪಿಗಾಗಿ ಅಥವಾ ಇನ್ಯಾರೋ ಮನೆ ಯಜಮಾನ ಮಾಡಿದ ತಪ್ಪಿಗಾಗಿ ಇಡೀ ಕುಟುಂಬ ಯಾಕೆ ಸಫರ್ ಆಗ್ತದೆ ಅಂದರೆ ಅವ್ರದ್ದು ಅಸೋಸಿಯೇಟೆಡ್ ಕರ್ಮ ಇದೆ ಅಲ್ಲಿ, ಅದು ಇಂಡಿವಿಜುವಲ್ ಅಲ್ಲ ಅದು. ಈಗ ಪಾಸ್ಟ್ ಲೈಫ್ ಥೆರಪಿ ಹಿಂದೆ ಇರುವಂಥ ಸೈನ್ಸ್ ಏನು, ಇದರಿಂದ ಪ್ರಯೋಜನಗಳೇನು ಅಂತ ನೋಡಿ. ಇವತ್ತು ಆಧುನಿಕ ವಿಜ್ಞಾನಕ್ಕೆ ಸವಾಲಾದಂಥ ಅನೇಕ ಸಮಸ್ಯೆಗಳಿವೆ. ಅದೇ ಸೈಕೋಸೊಮೆಟಿಕ್ ಅಂತ ಹೇಳೋದು. 10,000 ಫೋಬಿಯಾಸ್ ಇದೆ. ಒಂದು ಫೋಬಿಯಾನು ಕೂಡ ಈ ವಿಜ್ಞಾನದಿಂದ ಸಾಲ್ವ್ ಮಾಡೋಕ್ಕಾಗಲ್ಲ. ಅದಕ್ಕೆ ಟ್ಯಾಬ್ಲೆಟ್ ಇಲ್ಲ, ಅದಕ್ಕೆ ಇಂಜೆಕ್ಷನ್ ಇಲ್ಲ. ಉದಾಹರಣೆಗೆ ಫಿಯರ್ ಆಫ್ ಏನು ಹೈಡ್ರೋಫೋಬಿಯಾ ಅಂತ ಒಂದಿದೆ. ಕೆಲವು ನೀರು ಕಂಡ್ರೆ ಹೆದರ್ಕೊಳ್ತಾರೆ, ಇಂಥ ಮಾತ್ರೆ ಹಾಕೋ ನೀನು ನೀರಲ್ಲಿ ಹೋಗ್ತೀಯ, ಆ ಥರ ಮಾತ್ರೆ ಯಾವುದಿಲ್ಲ. ಅದೇ ಥರ ಹೈಡ್ರೋಫೋಬಿಯಾ ಜೊತೆಗೆ ಏರೋಫೋಬಿಯಾ ಅಂತಿದೆ. ಕೆಲವರು ಫ್ಲೈಟಲ್ಲಿ ಜರ್ನಿ ಮಾಡೋಕ್ಕಾಗೋದೇ ಇಲ್ಲ. ಕಿಮ್ ಜಾನ್ ಉನ್ ಈಗಿದಾನಲ್ಲ, ಅವನಿಗೂ ಅವನ ಅಪ್ಪನಿಗೂ ಅವನ ತಾತನ ಮೂವರಿಗೂ ಇತ್ತು ಈ ರೋಗ, ಈ ಫೋಬಿಯಾ. ದೆ ನೆವರ್ ಫ್ಲೂ ಇನ್ ದಿ ಫ್ಲೈಟ್, ಅಂದರೆ ಏರೋಫೋಬಿಯಾ ಅಂತ. ಎತ್ತರಕ್ಕೆ ಹೋದರೆ ಕೆಲವರಿಗೆ ಆಗೋದಿಲ್ಲ. ಈ ಫೋಬಿಯಾ ಯಾಕೆ ಬರ್ತದೆ, ಅದಕ್ಕೆ ಏನು ಚಿಕಿತ್ಸೆ ಇದೆ ಅನ್ನೋದು ಮೆಡಿಕಲಲ್ಲಿಲ್ಲ, ನಮ್ಮಲ್ಲಿದೆ. ಆ ಫೋಬಿಯಾನ ಅಡ್ರೆಸ್ ಮಾಡ್ಬೋದು. ಅದೇ ಥರ ಮೆರಿಟಲ್ ಇಶ್ಯೂಸ್ ಇರ್ಬೋದು, ಕೆಲವು ಸ್ಕಿನ್ ಡಿಸಾರ್ಡರ್ಸ್ ಇರ್ಬೋದು, ಕೆಲವು ಬಿಹೇವಿಯರಲ್ ಪ್ರಾಬ್ಲಮ್ ಇರ್ಬೋದು. ಕೆಲವರು ಸುಮ್ಮನೆ ಸುಳ್ಳು ಹೇಳ್ತಿರ್ತಾರೆ, ದೇ ಆರ್ ಹ್ಯಾಪಿ ವಿತ್ ಲೈಯಿಂಗ್. ಕೆಲವು ಸುಮ್ಮನೆ ಚಟಕ್ಕಾಗಿ ಕದೀತಿರ್ತಾರೆ, ಹ್ಯಾಬಿಚುವಲ್ ಅಫೆಂಡರ್ಸ್ ಅಂತಾರೆ. ಅದೊಂಥರ ವಿಕೃತವಾದ ಆನಂದ. ಸೊ ಈ ಥರ ಈ ಬಿಹೇವಿಯರಲ್ ಪ್ರಾಬ್ಲಮ್ಸ್ ರಿಲೇಟೆಡ್ ಇದೆಯಲ್ಲ, ಅದಕ್ಕೆ ಮೆಡಿಕಲಲ್ಲಿ ಏನು ಇದಿಲ್ಲ, ಸೊಲ್ಯೂಷನ್ ಇಲ್ಲ. ನಮ್ಮ ಥೆರಪಿಯಲ್ಲಿ ಇದೆ, ಹಿಪ್ನೋಥೆರಪಿ ಮತ್ತು ರಿಗ್ರೆಷನ್ ಥೆರಪಿಯಲ್ಲಿ ಇದೆ. ಈಗ ನಮಗೆ ಕನಸುಗಳು ಯಾಕೆ ಬೀಳುತ್ತೆ, ಮತ್ತು ಕೆಲವೊಂದು ಕನಸುಗಳಲ್ಲಿ ನಾವು ಏನೇನೋ ವಿಚಾರಗಳನ್ನು ನೋಡ್ತೀವಿ, ಅದೆಲ್ಲ ನಮಗೆ ಪೂರ್ವಜನ್ಮ ಪುನರ್ಜನ್ಮಕ್ಕೆ ಕನೆಕ್ಟೆಡ್ಡಾ? ಹಾಂ, ಒಳ್ಳೆಯ ಪ್ರಶ್ನೆ ಇದು. ಭಾಳಷ್ಟು ಜನಕ್ಕೆ ಈ ಕನಸುಗಳ ಬಗ್ಗೆ ಸ್ಪಷ್ಟತೆ ಇಲ್ಲ. ಕನಸುಗಳು ಅನ್ನೋದು ನಿದ್ರಾವಸ್ಥೆಯಲ್ಲಿ ಆಗ್ತಕ್ಕಂಥ ಒಂದು ಸಹಜವಾದ ಪ್ರಕ್ರಿಯೆ, ಅದು ಹೆಲ್ದಿ ಪ್ರೋಸೆಸ್ ಆಲ್ಸೋ. ಕನಸು ಬರೋದು ನಮಗೆ ರೆಮ್ ಸ್ಟೇಟಲ್ಲಿ, NREM ಸ್ಟೇಟಲ್ಲಿ ಅಲ್ಲ. ನಿದ್ರೆಯಲ್ಲಿ 2 ಸ್ಥಿತಿ ಇದೆ, NREM ಸ್ಲೀಪ್ ಆ್ಯಂಡ್ REM ಸ್ಲೀಪ್ ಅಂತ.
ಆಲ್ಫಾ ಸ್ಟೇಟಲ್ಲಿ ಬರ್ತವೆ. ಈ ಕನಸು ಅನ್ನೋದು ಏನು ಅಂತಂದರೆ ಅದು ಟೈಮ್ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ಅಂತ. ನಾವು ಕನಸಲ್ಲಿ ಹಿಂದಕ್ಕೆ ಹೋಗ್ತೀವಿ, ನಮ್ಮ ಪ್ರಜ್ಞೆ ಹಿಮ್ಮುಖವಾಗಿ ಸಂಚಾರ ಮಾಡಿದ್ರೆ ನಮಗೆ ಈ ಲೈಫಿಗೆ ಸಂಬಂಧಪಟ್ಟಂಥ ಅನೇಕ ದೃಶ್ಯಗಳು ನಮ್ಮ ಕನಸಲ್ಲಿ ಬರ್ತವೆ. ದೃಶ್ಯಗಳು, ವಿಷಯಗಳು, ಈವೆಂಟ್ಸು, ಏನು ಸಾವುಗಳು, ನೋವುಗಳು, ಅನೇಕ ದೃಶ್ಯಗಳೆಲ್ಲ ಬರ್ತವೆ. ಅದು ಈ ಲೈಫ್ ಸಂಬಂಧಪಟ್ಟಿದ್ದಲ್ಲ, ಅದು ಪ್ರೀವಿಯಸ್ ಲೈಫ್ಗೆ ಹೋಗ್ಬಿಟ್ಟು ಅಲ್ಲಿನ ಒಂದಷ್ಟು ಅಪೂರ್ಣತೆಗಳನ್ನು ಕನಸಿನ ರೂಪದಲ್ಲಿ ನಮಗೆ ತೋರಿಸಿ ಅದು ಪೂರ್ಣ ಆಗುತ್ತೆ. ಅದು ಓಪನ್ ಅಪ್ ಆಗಿ ಅದು ರಿಲೀಸ್ ಆಗುತ್ತೆ. ಅದು ಕೆಲವು ಸಾರಿ ಅಪರೂಪಕ್ಕೆ ಮುಂದಕ್ಕೆ ಹೋಗುತ್ತೆ ನಮ್ಮ ಪ್ರಜ್ಞೆ. ಮುಂದಕ್ಕೆ ಹೋದಾಗ ಮುಂದೆ ಯಾರೋ ಸಾಯುವುದು ನಮಗೆ ಕನಸಲ್ಲಿ ಬರ್ಬೋದು, ಇನ್ಯಾರಿಗೋ ಆಕ್ಸಿಡೆಂಟ್ ಆಗೋರು ನಮ್ಮ ಕನಸಲ್ಲಿ ಬರ್ಬೋದು, ಇನ್ಯಾವುದೋ ದೇಶಗಳು ನಾವು ಹೋಗುವಂಥದ್ದು ಕನಸಲ್ಲಿ ಬರ್ಬೋದು, ಇನ್ಯಾವುದೋ ವ್ಯಕ್ತಿಗಳನ್ನು ಮೀಟ್ ಮಾಡ್ತಕ್ಕಂಥದ್ದು ಕೂಡ ಕನಸಲ್ಲಿ ಬರ್ಬೋದು. ಅಂದರೆ ದಿಸ್ ಈಸ್ ಕಾಲ್ಡ್ ಫ್ಯೂಚರ್ ಟ್ರಾವೆಲ್. ಈ ಒಟ್ಟು ಎರಡು ಮುಮ್ಮುಖ ಸಂಚಾರ ಹಿಮ್ಮುಖ ಸಂಚಾರ ಸೇರಿದ್ರೆ ಅದು ಟೈಮ್ ಟ್ರಾವೆಲಿಂಗ್ ಅಂತ ಹೇಳ್ತೀವಿ. ಸೊ ಕಾನ್ಷಿಯಸ್ಲಿ ನಾವು ಟೈಮ್ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಟೈಮ್ ರಿಸ್ಟ್ರಿಕ್ಟೆಡ್ ಮೈಂಡ್ ಯಾವುದಂದ್ರೆ ಕಾನ್ಷಿಯಸ್ ಮೈಂಡ್. ಕಾಲಬಾಧಿತ ಮನಸ್ಸು, ಕಾಲಾತೀತ ಮನಸ್ಸು ಅಂತ ಎರಡಿದೆ. ಈ ಕಾಲಾತೀತ ಮನಸ್ಸು ಕನಸಿನಲ್ಲಿ ಆದಾಗ ಇವೆಲ್ಲ ಆಗತ್ತೆ. ಆದರೆ ನಾವು ಧ್ಯಾನಕ್ಕೋಗಿ ಆ ಕಾಲಾತೀತ ಪಯಣ ಮಾಡಿದಾಗ ನಾವು ಗ್ರಂಥಗಳನ್ನು ಬರೀಬೋದು. ಅದರ ಹೆಸರು ಕಾಲಜ್ಞಾನ ಗ್ರಂಥ. ಅದನ್ನು ಸುಮಾರು ಜನ ಬರೆದಿದ್ದಾರೆ. ಕೈವಾರ ನಾರಾಯಣಪ್ಪನವ್ರು ಬರೆದಿದ್ದಾರೆ. ಆಮೇಲೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಮುಂದೆ ಏನು ನಡೀತದೆ ಅಂತ 250 ವರ್ಷದ ಹಿಂದೆ ಬರೆದಿದ್ದಾರೆ. ನಾಸ್ಟ್ರಡಾಮಸ್ ಬರೆದಿದ್ದಾನೆ. ಮಾರ್ಗಾನ್ ರಾಬರ್ಟ್ಸನ್ ಅಂತ ಅವನು ಹೀಗೆ ಟೈಮ್ ಟ್ರಾವೆಲ್ ಮಾಡಿಬಿಟ್ಟು ಒಂದು ಪುಸ್ತಕ ಬರೆದಿದ್ದಾನೆ, ಟೈಟಾನ್, ದ ರೆಕ್ ಆಫ್ ಟೈಟಾನ್ ಅಂತ. 1898ರಲ್ಲಿ ಅದು ಪುಸ್ತಕ ಪಬ್ಲಿಷ್ ಆಗಿದ್ದು. ಆ ಪುಸ್ತಕ ಏನು ಹೇಳುತ್ತೆ ಅಂತಂದರೆ ಒಂದು ಟೈಟಾನಿಕ್ ಟ್ರಾಜಿಡಿ ಹೆಂಗಾಯಿತು, ಎಷ್ಟು ಜನ ಸತ್ತರು, ಅದು ಎಲ್ಲಿಗೆ ಹೊರಟಿತ್ತು, ಆ ದೋಣಿ ಅದು ಹಡಗೆ ಹೆಂಗಿತ್ತು ಅಂತೆಲ್ಲ. ಆದರೆ ಟೈಟಾನಿಕ್ ಟ್ರಾಜಿಡಿ ಆಗಿದ್ದು 1912ಅಲ್ಲಿ, ಪುಸ್ತಕ ಪಬ್ಲಿಷ್ ಆಗಿದ್ದು 1898ಅಲ್ಲಿ. ಅಂದರೆ ಆ ವ್ಯಕ್ತಿ ತನಗೇ ಗೊತ್ತಿಲ್ಲದಾಗಿ ಟೈಮ್ ಟ್ರಾವೆಲಿಂಗ್ ಮಾಡಿ ಬರೆದಂಥ ಪುಸ್ತಕ ಅದು. ದಟ್ಸ್ ದ ಬೆಸ್ಟ್ ಎಕ್ಸಾಂಪಲ್. ಈಗ ಯಾರೋ ಒಬ್ರಿಗೆ ಅವರ ಕನಸಲ್ಲಿ ಒಂದು ಹಾವು ಕಾಣಿಸಿದ್ರೆ ಅಥವಾ ಯಾವುದೋ ಒಂದು ಪ್ರಾಣಿ ಕಾಣಿಸಿದ್ರೆ ಅಥವಾ ಯಾರೋ ಒಬ್ರು ಸಾವನ್ನಪ್ಪದ ಹಾಗೆ ಕಾಣಿಸಿದ್ರೆ ಅದರ ಅರ್ಥ ಏನು? 3 ಡೈಮೆನ್ಷನಲ್ ಮೀನಿಂಗ್ ಫಾರ್ ಎವ್ರಿ ಡ್ರೀಮ್ ಅಂತ ಹೇಳ್ತೇವೆ. ಅಮೆರಿಕಾದಲ್ಲಿ ಡ್ರೀಮ್ ಲ್ಯಾಬೊರೇಟರಿ ಅಂತ ಒಂದಿದೆ, ಅವರೊಂದು ಪುಸ್ತಕ ಪಬ್ಲಿಷ್ ಮಾಡಿದ್ದಾರೆ. ಅಂದರೆ ಒಂದು ನಿಮ್ಗೆ ಏನಾದರೂ ಈ ಥರ ಹಾವು ಕಾಣಿಸಿದ್ರೆ ಏನು, ನಾಯಿ ಎಟ್ಟಿಸ್ಕೊಂಡು ಬಂದರೆ ಏನು, ಎಲ್ಲೋ ಮೇಲಿಂದ ಪ್ರಪಾತಕ್ಕೆ ಬೀಳ್ತಾ ಇದ್ದೀನಿ ಅನ್ನೋದು ಏನು, ಸಾವು ಏನು ಇಂಡಿಕೇಟ್ ಮಾಡುತ್ತೆ ಅನ್ನೋದು ಒಂದು 3 ಡೈಮೆನ್ಷನಲ್ ಮೀನಿಂಗನ್ನು ಇಂಟರ್ಪ್ರಿಟೇಷನ್ ಮಾಡಿದ್ದಾರೆ. ಈಗ ಹಾವು ಅಂತಂದರೆ ನೀನು ಯಾವುದೋ ಒಂದು ವಿಷಯಗಳಿಗೆ ಭಯ ಪಡ್ತಾ ಇದೆಯಾ, ಆ ವಿಷಯಗಳು ನೀನು ಚೇಸ್ ಮಾಡ್ಕೊಂಡು ಬರ್ತಾ ಇವೆ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಅರ್ಥ ಆಗ್ತಾ ಇದೆಯಾ? ಹಾಗೆ ಇನ್ಯಾವುದೋ ಒಂದು ಭಯಪಡಿಸ್ತಕ್ಕಂಥ ಒಂದು ದುರ್ಘಟನೆ ಅಂದರೆ ನಿನ್ನ ಬದುಕು ಭಯಗಳಿಂದ ಕೂಡಿದೆ ಅನ್ನೋದು ಒಂದು ಇಂಡಿಕೇಟ್ ಮಾಡುತ್ತೆ. ಅದರಲ್ಲಿ ಯಾರೋ ಸಾಯೋದು ಕೂಡ ನಮಗೆ ಕಾಣ್ಬೋದು. ಸೊ ಇವೆಲ್ಲ ಎಕ್ಸ್ಪೀರಿಯನ್ಸಸ್ಸೇ. ಅದನ್ನು ನಾವು ಸರಿಯಾಗಿ ವಿಮರ್ಶೆ ಮಾಡಿದಾಗ ಅದರ ಮೂಲ ಏನು ಅನ್ನೋದು ಗೊತ್ತಾಗ್ತದೆ. ಈಗ ನಾರ್ಮಲ್ ಆಗಿ ಎಷ್ಟೊಂದು ಜನಗಳಿಗೆ ಸುಮ್ಮನೆ ಭಯ ಅಂದರೆ ತನ್ನವ್ರಿಗೆ ಏನಾಗ್ಬಿಡತ್ತೋ, ತುಂಬ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿರ್ತಾರೆ, ಅಥವಾ ಅವ್ರಿಗೇನು ಆ ಥರ ಆಗುವಂಥ ಆಲೋಚನೆಗಳು ಇರೋದು ಇಲ್ಲ. ಇವ್ರಿಗೆ ಸುಮ್ಮನೆ ಭಯ ಅಂದರೆ ಈಗ ಭಯ ಅಲ್ಲ, ಅದು ಓವರ್ ಥಿಂಕಿಂಗ್ ಅಂತ ಹೇಳ್ತಾರಲ್ಲ, ಆತಂಕ, ಓವರ್ ಥಿಂಕಿಂಗ್ ಅಂತ ಹೇಳ್ತಾರತ್ತ. ಅಯ್ಯೋ ಇವ್ರಿಗೆ ಏನಾರು ಆಗ್ಬಿಟ್ರೆ, ಅಲ್ಲ ಅವ್ರಿಗೆ ಏನಾರು ಆಗ್ಬಿಟ್ರೆ, ನಮ್ಗೆ ಏನಾರು ಆಗ್ಬಿಟ್ರೆ, ನನಗೇನಾರು ಆಗ್ಬಿಟ್ರೆ, ಹೀಗೆ ಹೆದರಿಕೆನಲ್ಲೇ ಬದುಕ್ತಾರೆ. ಫಿಯರ್ ಆ್ಯಂಡ್ ಫೋಬಿಯಾ ಅಂತ ಎರಡಿದೆ. ಅದು ಭಯ ಮತ್ತು ಹೆದರಿಕೆ. ಭಯ ಎಲ್ರಿಗೂ ಸಹಜವಾದ್ದೆ. ಈಗ 15 ಫೂಟು ಬ್ಲ್ಯಾಕ್ ಕೋಬ್ರಾ ನಮ್ಮ ಮುಂದೆ ಬಂದ್ಬಿಟ್ರೆ ಅದು ಪ್ರತಿಯೊಬ್ಬರು ಭಯ ಪಡಲೇಬೇಕು. ಆ ಭಯ ನಮ್ಮನ್ನು ಸರ್ವೈವ್ ಮಾಡುತ್ತೆ. ಇಲ್ಲ ನಾನು ಭಯ ಪಡೋದಿಲ್ಲ ಅಂತಂದರೆ ಅದು ನಮ್ಗೆ ಕಚ್ಚಿ ಹಾನಿ ಮಾಡ್ತಕ್ಕಂಥ ಸಾಧ್ಯತೆ. ಅಂದರೆ ಭಯ ಒಂದು ರೀತಿ ಒಳ್ಳೆಯದೇ. ಆದರೆ ಹೆದರಿಕೆ ಇದೆಯಲ್ಲ, ಉದಾಹರಣೆಗೆ ಎಕ್ಸಾಮ್ ಫೋಬಿಯಾ ಅಂತ ಒಂದಿದೆ. ಎಕ್ಸಾಮ್ ಏನು ಹುಲಿನ ಸಿಂಹನ ಹೆದರೋದ್ಕೊಳ್ಳೋಕ್ಕೆ. ಎಕ್ಸಾಮ್ ಸಮಯ ಬಂದಾಗ ಎಷ್ಟೋ ಜನಕ್ಕೆ ಜ್ವರ ಬರ್ತದೆ, ಎಕ್ಸಾಮ್ ಫೀವರ್ ಅಂತೀವಿ. ಅಂದರೆ ಜ್ವರ ಬರಬೇಕಾದ್ರೆ ವೈರಸ್ಸು ಬ್ಯಾಕ್ಟೀರಿಯಿಂದ ಇನ್ಫೆಕ್ಷನಿಂದ ಬರಬೇಕು. ಎಕ್ಸಾಮ್ ಟೈಮಲ್ಲಿ ಎಷ್ಟೋ ಮಕ್ಕಳಿಗೆ ಪರೀಕ್ಷೆ ಜ್ವರ ಬರ್ತದಲ್ಲ, ಅದಕ್ಕೆ ಕಾರಣ ಭಯ ಅಥವಾ ಹೆದರಿಕೆ. ಹಾಗೆ ನಮಗೇನೋ ಆಗ್ಬಿಡ್ತದೆ, ನಮ್ಮವ್ರಿಗೆ ಏನೋ ಆಗ್ಬಿಡ್ತದೆ ಅನ್ನೋದು ಇಟ್ ಈಸ್ ಕಾಲ್ಡ್ ಫೋಬಿಯಾ. ಹೆದರಿಕೆ ಅಥವಾ ಆತಂಕ. ಯಾಕಾಗತ್ತಿದು? ಅದೇ ಅದು ಮನಸ್ಸಿಗೆ ಸ್ಪಷ್ಟತೆ ಇಲ್ಲದೆ ಇದ್ದಾಗ, ಅವರ ಮೇಲೆ ಅವರಿಗೆ ಆತ್ಮವಿಶ್ವಾಸ ಇಲ್ಲದೆ ಇದ್ದಾಗ, ಪ್ರೆಸೆನ್ಸ್ ಆಫ್ ಮೈಂಡಲ್ಲಿ ಇಲ್ಲದೆ ಇದ್ದಾಗ. ಯಾಕೆಂದರೆ ಇವರು ತುಂಬ ಯಾವಾಗಲೂ ಫ್ಯೂಚರಲ್ಲೇ ಇರ್ತಾರೆ. ತುಂಬ ಜನ ಪ್ರೆಸೆನ್ಸ್ ಆಫ್ ಮೈಂಡಲ್ಲಿ ಇರಲ್ಲ, ದೆ ಲಿವ್ ಇನ್ ದ ಫ್ಯೂಚರ್. ಹಂಗಾಗ್ಬಿಟ್ರೆ ಹಿಂಗಾಗ್ಬಿಟ್ರೆ ಹೀಗೆ ಅಸಂಬದ್ಧವಾಗಿ ಥಿಂಕ್ ಮಾಡ್ತಾ
ಅವರು ಖುಷಿ ಪಟ್ಕೊಟ್ಟಿರ್ತಾರೆ. ಅದೊಂಥರ ಏನು ವಿಯರ್ಡ್ ಹ್ಯಾಪಿನೆಸ್ ಅಂತ. ಕೆಲವರಿಗೆ ಹಂಗೆ ಮಾಡ್ಕೊಳ್ಳೋದ್ರೆ ನಿದ್ರೆನೇ ಬರೋದಿಲ್ಲ. ಚಿಕಿತ್ಸೆ ಏನು ಇದಕ್ಕೆ? ಆ ಚಿಕಿತ್ಸೆ ಇದೆ ನಮ್ಮಲ್ಲಿ. ನಮ್ಮಲ್ಲಿ ಈ ಥರ ಆತಂಕಕ್ಕೆ, ಆಂಗ್ಸೈಟಿಗೆ, ಫಿಯರ್ ಫೋಬಿಯಸ್ಗೆ ಅದ್ಭುತವಾದ ಚಿಕಿತ್ಸೆ ಇದೆ. ನಾವು ಪ್ರತಿ ಸಾರಿ SLC ಎಕ್ಸಾಮ್ ಟೈಮ್ಗಿಂತ ಮುಂಚೆ ಸ್ಕೂಲ್ ಕಾಲೇಜ್ಗೆ ಹೋಗ್ಬಿಟ್ಟು ಮಕ್ಕಳಿಗೆ ನಾವು ಎಕ್ಸಾಮ್ ಫೋಬಿಯಾದ ಬಗ್ಗೆ ನಾವು ಕ್ಲಾರಿಟಿ ಕೊಡ್ತೀವಿ, ಚಿಕಿತ್ಸೆ ಮಾಡ್ತೀವಿ. ಸೊ ಅದರಲ್ಲಿ ನಮಗೆ ಅದ್ಭುತವಾದ ರಿಸಲ್ಟ್ಸು ನಾವು ನೋಡ್ತಿರ್ತೀವಿ. ಎಷ್ಟೋ ಜನ ಈ ಥರ ಫಿಯರ್ ಫೋಬಿಯಾಸಿಂದ ಸಫರ್ ಆಗ್ತಿರೋರು ನಮ್ಮ ಹತ್ರ ಬಂದು ಚಿಕಿತ್ಸೆ ಮಾಡಿಸ್ಕೊಳ್ತಿರ್ತಾರೆ. ಇದು ಹೈಡ್ರೋಫೋಬಿಯಾ ಆಗಿರ್ಬೋದು, ಕ್ಲಾಸ್ಟ್ರೋಫೋಬಿಯಾ ಇರ್ಬೋದು, ಏರೋಫೋಬಿಯಾ ಆಗಿರ್ಬೋದು. ಫಿಯರ್ ಆಫ್ ಪಬ್ಲಿಕ್ ಸ್ಪೀಕಿಂಗ್ ಕೂಡ ದೊಡ್ಡ ಫಿಯರ್ ಅದು. ವೇದಿಕೆಯ ಭಯ ಅಂತಾರೆ. ಕೆಲವರು ಒನ್ ಟು ಒನ್ ತುಂಬ ಚೆನ್ನಾಗಿರ್ತಾರೆ. ಒಂದು ವೇದಿಕೆ ಮೇಲೆ ಹೋಗ್ಬಿಟ್ಟು ಮೈಕ್ ಇಟ್ಕೊಂಡು ಮಾತಾಡಬೇಕಾದ್ರೆ ಹೀಗೆ ಆಗತ್ತೆ. ಅಂದರೆ ಅದೇನದು, ಅದು ಇಲ್ಲದನ್ನು ಇದ್ದ ಹಾಗೆ ಊಹಿಸ್ಕೊಳ್ಳೋದು, ಭ್ರಮಿಸೋದು. ನಾನು ತಪ್ಪಾಗಿ ಮಾತಾಡ್ತೀನಿ, ನಾನು ಚೆನ್ನಾಗಿ ಮಾತಾಡೋದಿಲ್ಲ, ತನ್ನ ಬಗ್ಗೆ ತಾನು ಕೀಳರಿಮೆಯಿಂದ ಇಲ್ಲದನ್ನು ಊಹಿಸ್ಕೊಂಡು ಅನುಭವಿಸ್ಬಿಡೋದು. ಅದರ ರಿಸಲ್ಟ್ ಏನು? ಬಾಡಿಯಲ್ಲಿ ವ್ಯಕ್ತವಾಗತ್ತೆ. ಉಸಿರಾಟದಲ್ಲಿ, ಹೃದಯ ಬಡಿತದಲ್ಲಿ, ರಕ್ತ ಸಂಚಾರದಲ್ಲಿ, ಪಲ್ಸಲ್ಲಿ ಎಲ್ಲ ವ್ಯತ್ಯಾಸ ಆಗತ್ತೆ. ಅದು ಅವನು ಫೇಲ್ ಆಗ್ತಾನೆ ಆ ಒಂದು ಇದರಲ್ಲಿ. ಏನು ಚಿಕಿತ್ಸೆ ಹೇಗೆ ಮಾಡ್ತೀರಿ ಚಿಕಿತ್ಸೆ ಇದಕ್ಕೆ? ನಾವೇನು ಮಾಡ್ತೀವಿ, ರಿಹರ್ಸಲ್ ಟೆಕ್ನಿಕ್ ಅಂತ ಇದೆ ನೋಡಿ. ಯಾವುದೇ ಒಂದು ನಾಟಕ ಆಗಲಿ ಅಥವಾ ನೃತ್ಯ ಆಗಲಿ, ಯಾವುದೇ ಪ್ರದರ್ಶನ ವೇದಿಕೆ ಮೇಲೆ ಅದು ಅದ್ಭುತವಾಗಿ ಮೂಡಿ ಬರಬೇಕಂತಂದ್ರೆ ವೇದಿಕೆ ಮೇಲೆ 10 ಸಾರಿ ಅವರು ರಿಹರ್ಸಲ್ ಮಾಡ್ತಾರೆ. ವೇದಿಕೆ ಮೇಲೆ 10 ಸಾರಿ ರಿಹರ್ಸಲ್ ಮಾಡಿದಾಗ ವೇದಿಕೆ ಭಯ ಹೊರಟೋಗ್ತದೆ. ಹಾಗೆ ನಾವು ಆ ಥರ ಫೋಬಿಕ್ ಪರ್ಸನ್ಗಳಿಗೆ ಅವನು ಟ್ರಾನ್ಸ್ ಸ್ಟೇಟಲ್ಲಿ ಅಥವಾ ಸಬ್ಕಾನ್ಷಿಯಸ್ ಸ್ಟೇಟಲ್ಲಿ ಅದನ್ನು ಕ್ರಿಯೇಟ್ ಮಾಡ್ತೀವಿ. ಈ ಥರ ಆಗ್ತಾಯಿದೆ, ಈ ಥರ ಆಗ್ತಾಯಿದೆ, ನೀನು ಅಲ್ಲೋದಾಗ ಧೈರ್ಯದಿಂದ ಇದೆಯಾ, ನಿನ್ನ ಹೃದಯ ನಾರ್ಮಲ್ ಆಗಿದೆ, ಹಾರ್ಟ್ ಬೀಟು, ಬ್ರೀದಿಂಗ್ ನಾರ್ಮಲ್ ಆಗಿದೆ, ಎಲ್ಲರೂ ನಿನ್ನನ್ನು ಮೆಚ್ಕೊಳ್ತಿದ್ದಾರೆ, ದೊಡ್ಡ ಮಟ್ಟ ಚಪ್ಪಾಳೆ ಮೂಲಕ ನಿನ್ನನ್ನು ಅಭಿನಂದಿಸ್ತಾ ಇದ್ದಾರೆ, ಅಷ್ಟು ಅದ್ಭುತವಾಗಿ ನೀನು ಮಾತಾಡ್ತಾ ಇದೆಯಾ, ಅಖಂಡವಾಗಿ, ಅಸ್ಖಲಿತವಾಗಿ, ಅನಂತವಾಗಿ ಮಾತಾಡ್ತಾ ಇದೆಯಾ ಅನ್ನೋದನ್ನು ಅವನ ಮೈಂಡಲ್ಲಿ ಬಿತ್ತುತ್ತೇವೆ. ವಿ ಕರ್ವ್ ಇನ್ ದರ್ ಮೈಂಡ್ಸ್. ಅದೊಂಥರ ರೀರೈಟಬಲ್ ಸಾಫ್ಟ್ವೇರ್ ಇದ್ದಂಗೆ. ಅವನೇನೋ ರೈಟ್ ಮಾಡ್ಕೊಂಬಿಟ್ಟಿದ್ದಾನೆ. ಹಿಪ್ನೋಸಿಸ್ ಅಂದ್ರೆ ಏನು? ಅದು ರೀರೈಟ್ ಮಾಡೋದು, ನಮಗೆ ಬೇಕಾದಾಗೆ, ಅವನಿಗೆ ಬೇಕಾದಾಗೆ ಕನ್ಸ್ಟ್ರಕ್ಟಿವ್ ಆಗಿ ರೀರೈಟ್ ಮಾಡ್ತಕ್ಕಂಥ ಪ್ರೊಸೀಜರ್ನೇ ಹಿಪ್ನೋಥೆರಪಿ ಅಂತ ಹೇಳ್ತೀವಿ ನಾವು. ಈಗ ಪ್ರಪಂಚದಲ್ಲಿ ಒಂದೇ ಥರ 7 ಜನ ಇರ್ತಾರೆ ಅಂತ ಹೇಳ್ತಾರಲ್ಲ, ಇದು ಹೇಗೆ ಸಾಧ್ಯ ಅಂತ? ನೋಡೋದಕ್ಕೆ ಅಷ್ಟೇ, ಆದರೆ ಸ್ವಭಾವದಲ್ಲಿ ಇದುವರೆಗೂ ಒಬ್ರಿಗೊಬ್ರು ಮ್ಯಾಚ್ ಆಗೋದಿಲ್ಲ ಅಂತ ಹೇಳುತ್ತೆ ನ್ಯೂರೋ ಸೈನ್ಸು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ತಂಬ್. ಈಗ ಅವಳಿ ಜವಳಿ ಅಂತ ಹೇಳ್ತೀವಿ. ಅವಳಿ ಜವಳಿ ನೋಡೋದಕ್ಕೆ ಒಂದೇ ಥರ ಇರ್ತಾರೆ, DNA ಸೇಮ್ ಇರ್ತದೆ, ಬ್ಲಡ್ ಗ್ರೂಪು ಸೇಮ್ ಇರ್ತದೆ, ಸೇಮ್ ಕ್ರೋಮೋಸೋಮ್ಸು, ಅದೇ ತಂದೆ ತಾಯಿಗಳ ಇದು. ಆದರೆ ತಂಬ್ ಯಾಕೆ ಮ್ಯಾಚ್ ಆಗಲ್ಲ ಅಂದರೆ ತಂಬು ಅವ್ರ ಪರ್ಸನಾಲಿಟಿನ ಡಿಸೈಡ್ ಮಾಡುತ್ತೆ. ಇಲ್ಲಿವರೆಗೂ ಪ್ರಪಂಚದಲ್ಲಿ ಏನು 8 ಬಿಲಿಯನ್ ಜನಸಂಖ್ಯೆ ಇದೆ, ಒಬ್ಬರು ತಂಬು ಒಬ್ರಿಗೆ ಯಾಕೆ ಮ್ಯಾಚ್ ಆಗಲ್ಲ ಅಂದರೆ ನೋಡೋದಕ್ಕೆ ನೀವು ಒಂದೇ ಥರ ಇರ್ಬೋದು, ನೀವು ಒಳಗಡೆ ನೀವು ಮ್ಯಾಚ್ ಆಗೋದಿಲ್ಲ. ಯಾಕೆಂದರೆ ಈ ತಂಬು ಡಿಸೈನ್ ಆಗೋದೇ ಬ್ರೈನ್ ಸ್ಟ್ರಕ್ಚರ್ಸ್ ಮೇಲೆ. ಆ ಬ್ರೈನ್ ಸ್ಟ್ರಕ್ಚರ್ಸ್ ಡಿಸೈನ್ ಆಗೋದೇ ಅವನ ಪಾಸ್ಟ್ ಲೈಫ್ ಸಂಸ್ಕಾರದ ಮೇಲೆ. ಇದನ್ನೆಲ್ಲ ಸೇರಿ ಫಿಸಿಕಲ್ ಹೆರಿಡಿಟ್ರಿ ಅಲ್ಲ, ಇದು ಸೈಕಿ ಹೆರಿಡಿಟ್ರಿ ಅಂತಾರೆ. ಈಗ ಫಿಸಿಕಲ್ ಹೆರಿಡಿಟ್ರಿ ಡಿಸೀಸಸ್ ಬೇರೆ, ಕೆಲವು ಕ್ಯಾನ್ಸರ್ಸ್ ಇರ್ಬೋದು, ಹಾರ್ಟ್ ಡಿಸೀಸಸ್ ಇರ್ಬೋದು, ಸ್ಕಿನ್ ಡಿಸಾರ್ಡರ್ಸ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು. ಈ ಥರ ಕೆಲವೆಲ್ಲ ಹೆರಿಡಿಟ್ರಿ ಡಿಸೀಸಸ್ ಅಂತ ಮೆಡಿಕಲ್ ಸೈನ್ಸ್ ಹೇಳುತ್ತೆ. ಆದರೆ ಬಿಹೇವಿಯರು ಹೆರಿಡಿಟ್ರಿ ಅಲ್ಲ. ಮಹಾತ್ಮ ಗಾಂಧಿ, ಫಾದರ್ ಆಫ್ ನೇಷನ್, ಹೌದಾ? ನಮಗೆಲ್ಲ ಪೂಜನೀಯ ವ್ಯಕ್ತಿ ಅಂತ ನಾವು ಪೂಜೆ ಮಾಡ್ತೀವಿ. ಆದರೆ ಅವ್ರ ಮಕ್ಕಳು ಹಾಗೆ ಯಾಕಿಲ್ಲ ಅಂತಂದರೆ ಅವರು ಫಿಸಿಕಲಿ ಹೆರಿಡಿಟ್ರಿನ ರೆಪ್ರೆಸೆಂಟ್ ಮಾಡೋದಿಲ್ಲ. ಅವರು ಬೇರೆ ಬೇರೆ ಸಂಸ್ಕಾರಗಳನ್ನ ತಗೊಂಡು ಬಂದಿರ್ತಾರೆ, ಅದರ ಮೇಲೆ ಅವ್ರ ವರ್ತನೆ ಪ್ರವರ್ತನೆ ಇರ್ತದೆ. ಹಾಗಾಗಿ ಜಗತ್ತು ಅವ್ರನ್ನ ಗುರುತಿಸ್ಲಿಲ್ಲ. ಮಹಾತ್ಮ ಗಾಂಧೀಜಿಯವ್ರ 4 ಜನ ಮಕ್ಕಳು, ಯಾರು ಲೋಕಮಾನ್ಯರು ಯಾಕಾಗಲಿಲ್ಲ? ಅದು ಹೆರಿಡಿಟ್ರಿ ಆಗಿದ್ರೆ ಹಾಕ್ಬೋದಾಗಿತ್ತಲ್ಲ. ಸೊ ಹೆರಿಡಿಟ್ರಿ ಆಗಿದ್ದರೆ ಈ ಟ್ಯಾಲೆಂಟ್ಸು, ಇಂಟೆಲೆಕ್ಟು ಇದೆಲ್ಲ ಹೆರಿಡಿಟ್ರಿಯಿಂದ ಬರ್ತದೆ. ಅಂದರೆ ನೋಬಲ್ ಲಾರೆಟ್ ಮಗ ನೋಬಲ್ ಲಾರೆಟೇ ಆಗಬೇಕು, ವಿಜ್ಞಾನಿ ಮಗ ವಿಜ್ಞಾನಿನೇ ಆಗಬೇಕು, ಹಂಗಾಗೋದಿಲ್ಲ. ಹೌದು ಹೌದು. ಈಗ ಸಾವು ಇನ್ನೇನು ಸಂಭವಿಸ್ತಿದೆ ಒಬ್ಬ ಮನುಷ್ಯನಿಗೆ ಅನ್ನುವಾಗ ಏನು ಸೂಚನೆಗಳು ಗೊತ್ತಾಗತ್ತೆ ಅವರಿಗೆ ಅಂತ? ಪ್ರಕೃತಿಯಲ್ಲಿ ಮಳೆ ಬರುವ ಮುನ್ನ, ಭೂಕಂಪದ ಮುನ್ನ, ಸುನಾಮಿಯ ಮುನ್ನ ಒಂದಷ್ಟು ಪ್ರಾಕೃತಿಕ ಬದಲಾವಣೆಗಳು ಜನರ ಅರಿವಿಗೆ ಬರ್ತದೆ ಅಲ್ವಾ? ಇವರೇ ಹೇಳ್ತಿರ್ತಾರೆ, ಓ ಇವತ್ತು ಮಳೆ ಬರುವ ಹಾಗಿದೆ ಅಂತ. ಇನ್ನೂ ಮಳೆ ಬಂದಿಲ್ಲ. ಹಾಗೆ ನಮ್ಮ ದೇಹದಲ್ಲಿಯೂ ಕೂಡ ಫಿಸಿಯೋಲಾಜಿಕಲ್, ನ್ಯೂರೋಲಾಜಿಕಲ್, ಸೈಕಲಾಜಿಕಲ್ ಒಂದು ವೇರಿಯೇಷನ್ಸ್ ಆಗತ್ತೆ. ಅದು ಸೂಚನೆಗಳು ಅಂತ ಹೇಳ್ತೀನಿ.
ಅವನಿಗೆ ಅನಿಸ್ತದೆ ನಾನು ಇನ್ನು ಹೆಚ್ಚು ದಿವಸ ಉಳಿಯೋದಿಲ್ಲ ಅಂತ. ಕೆಲವು ಸಾರಿ ಅವನು ಗೊತ್ತಿಲ್ಲದೆ ಅವನಲ್ಲಿ ಒಂದಷ್ಟು ಅಬ್ನಾರ್ಮಲ್ ಬಿಹೇವಿಯರ್ ಶುರುವಾಗತ್ತೆ. ಇದ್ದಕ್ಕಿದ್ದಾಗೆ ಅವನು ಕಡು ಲೋಭಿಯಾಗಿದ್ದವನು ಧಾರಾಳವಾಗಿ ದಾನ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡ್ಬಿಡ್ತಾನೆ. ಅದರ ಸೂಚನೆ, ಅದು ಒಂದು ಸೂಚನೆ. ಅದು ನಮ್ಮ ಅಪ್ಪು ಪುನೀತ್ ರಾಜ್ಕುಮಾರ್ ಅವರು ಕೂಡ ಅವ್ರ ಕೊನೆಗಾಲದಲ್ಲಿ ಬಹಳಷ್ಟು ಅಗೋಚರವಾಗಿ ಯಾರಿಗೆ ಗೊತ್ತಿಲ್ಲದಾಗೆ ದಾನ ಧರ್ಮಗಳನ್ನ ಮಾಡಕ್ಕೆ ಶುರು ಮಾಡಿದ್ರು. ಅವರೆಲ್ಲಿ ಹೇಳ್ಕೊಳ್ಳಿಲ್ಲ. ಇದು ಯಾಕೆ ಆಯಿತು ಅಂತ ಇವಾಗ ನೋಡಿದ್ರೆ ಇದು ಒಂದು ಪೂರ್ವ ಸೂಚನೆ ಇರ್ಬೋದು ಅಂತ ನಾನಾದರೂ ಭಾವಿಸ್ತೇನೆ. ನಾನು ಹೇಳಿದ ಒಂದು ಎಕ್ಸಾಂಪಲ್, ಎಲ್ಲರಲ್ಲಿ ಅದೇ ಆಗಿರ್ಬೋದು ಇಲ್ಲ ಅಂತಿಲ್ಲ. ಇನ್ನು ಕೆಲವರು ಅವರ ಸ್ವಭಾವಗಳಲ್ಲಿ ಅವನು ಅಲ್ಲಿವರೆಗೂ ತುಂಬ ಕರುಣಾಮಯಿ, ಅವನು ತುಂಬ ಲೋಭಿ ಆಗ್ಬೋದು, ಪಾಪಿ ಆಗ್ಬೋದು, ಕ್ರೂರಿ ಆಗ್ಬೋದು. ಓಕೆ, ಅವನ ವರ್ತನೆ ಪ್ರವರ್ತನೆಗಳಲ್ಲಿ ಬದಲಾವಣೆ ಆಗ್ತದೆ. ಮತ್ತು ಅವನಿಗೆ ಅನಿಸುತ್ತೆ ಎಷ್ಟೋ ಸಾರಿ 6 ತಿಂಗಳ ಮುಂಚೆನೇ ಕೆಲವರು ಹೇಳಿದ್ದವರಿದ್ದಾರೆ, ನಾನು ಕಾಯ ಇಂಥ ಸಮಯದಲ್ಲಿ ಬಿಡ್ತೀನಿ ಅಂತ. ಈಗ ಭೀಷ್ಮನಿಗೆ ನಾನು 6 ತಿಂಗಳ ನಂತರನೇ ಬಿಡ್ತೀನಿ ಅಂತ ಅವನು ಮೊದಲೇ ಗೊತ್ತಾಯ್ತಲ್ಲ. ಹಾಗೆ ಪೂರ್ವ ಸೂಚನೆಗಳು, ಸಾವಿನ ಪೂರ್ವ ಸೂಚನೆಗಳು ಒಂದಿಲ್ಲ ಒಂದು ರೂಪದಲ್ಲಿ ಆ ಸಿಂಪ್ಟಮ್ಸ್, ಸೌಜ್ಞೆ ಅಂತ ಹೇಳ್ತೀವಿ ನಾವು, ಅದರ ಮೂಲಕ ನಾವು ತಿಳ್ಕೋಬಹುದು. ಆ ಸಮಯಕ್ಕೆ ಮುಂಚೆ, ಸ್ವಲ್ಪ ಸಮಯಕ್ಕೆ ಮುಂಚೆ ಗೊತ್ತಾಗತ್ತಾ ಅದು? ಕೆಲವರಿಗೆ ಮುಂಚೆನೆ, ಕೆಲವರು ಸ್ವಲ್ಪ ಸಮಯದ ಮುಂಚೆ, ಒಂದು ತಾಸಿನ ಮುಂಚೆ, ಅರ್ಧ ದಿನದ ಮುಂದೆ. ಕೆಲವರು ಹೇಳ್ತಾರೆ ನಾನು ಸಂಜೆ 4 ಗಂಟೆಗೆ ಕಾಯ ಬಿಡ್ತಾ ಇದ್ದೀನಿ ಅಂತ. ಹೇಳಿದವ್ರು ನಾನು ನೋಡಿದ್ದೀನಿ ಎಷ್ಟೋ ಜನ ಹಾಗೆ ಬಿಡ್ತಾರೆ. ಅವರು ಅಪರೂಪಕ್ಕೆ ಗಂಡ ಬಿಟ್ಟಂತ ಶರೀರ ಬಿಟ್ಟರೆ ಹೆಂಡ್ತಿನೂ ಸ್ವಲ್ಪ ಸಮಯಕ್ಕೆ ಬಿಡ್ತಾರೆ. ಯಾರು ಗಂಡ ದೇಹ ಬಿಟ್ಟ ಮೇಲೆ ಹೆಂಡ್ತಿನೂ ಸ್ವಲ್ಪ ಸಮಯಕ್ಕೆ ದೇಹ ಬಿಡ್ತಾರೋ ಅದನ್ನ ಸೋಲ್ಮೇಟ್ಸ್ ಅಂತ ಹೇಳ್ತೀವಿ. ಆ ದೇಹದಲ್ಲಿ ಆ ಜೀವ ಬದುಕಿರ್ಲಿಕ್ಕೆ ಇಷ್ಟಪಡೋದಿಲ್ಲ, ಅದು ಕೂಡ ಅಗಲುತ್ತೆ. ಅದು ಈಗ ಅನ್ಯಾಚುರಲ್ ಡೆತ್ ಆಗುತ್ತಲ್ಲ, ಅಂಥ ಆತ್ಮಗಳು ಏನಾಗತ್ವೆ ನೋಡಿ. ಯಾವುದೇ ಒಂದು ಜನ್ಮ ಪ್ರಾಪ್ತಿ ಆಗಬೇಕಾದ್ರೆ ನಮ್ಮ ಮೆಮರೀಸ್ ಎಲ್ಲ ನಮ್ಮಲ್ಲಿ ಒಂದು ಕಾಸಲ್ ಬಾಡಿ ಅಂತ ಇದೆ. ಫಸ್ಟು 7 ಶರೀರಗಳಿದೆ. ಇದು ಭೌತಿಕ ಶರೀರ, ಇದರ ನಂತರ ಪ್ರಾಣಮಯ ಶರೀರ, ಅದರ ನಂತರ ನೆನಪುಗಳ ಶರೀರ, ಅದರ ನಂತರ ಭಾವನೆಗಳ ಶರೀರ, ಅದರ ನಂತರ ಕಾರ್ಮಿಕ ಶರೀರ, ಕರ್ಮ ಶರೀರ. ಈ ಎಲ್ಲ ಲೈಫ್ ಟೈಮ್ ಕರ್ಮಗಳೆಲ್ಲ ಅಲ್ಲಿ ಸ್ಟೋರ್ ಆಗಿರ್ತವೆ. ಅದನ್ನು ಕಾಸಲ್ ಬಾಡಿ ಅಂತ ಹೇಳ್ತೀವಿ. ಅದರ ನಂತರ ಆಸ್ಟ್ರಲ್ ಬಾಡಿ, ಅದರ ನಂತರ ಸೋಲ್ ಬಾಡಿ ಇರೋದು. ಸಪ್ತ ಶರೀರ, ಸಪ್ತ ನೇತ್ರಗಳು, ಸಪ್ತ ಧಾತುಗಳು, ಸಪ್ತವರ್ಣಗಳು, ಸಪ್ತ ಮಂತ್ರಗಳು, ಸಪ್ತವಾರಗಳು, ಇದೆಲ್ಲ ಇದೆ. ಈ ಕಾಸಲ್ ಬಾಡಿಗೆ ಫಿಸಿಕಲ್ ಮೆಮರೀಸ್ ಎಲ್ಲ ಟ್ರಾನ್ಸ್ಫರ್ ಆಗೋದಕ್ಕೆ ಅಟ್ಲೀಸ್ಟ್ ಒಂದು 5 to 10 ಮಿನಿಟ್ಸ್ ಬೇಕು. ಈಗ ಲೆಟ್ಸ್ ಯಾರೋ ಕತ್ತಿ ತೊಗೊಂಡು ಬಂದ್ಬಿಟ್ಟು ಇವನ್ನ ಕಡ್ದು ಬಿಡ್ತಾರೆ, ಆವಾಗ ರುಂಡ ಮುಂಡ ಸಪ್ರೇಟ್ ಆಗತ್ತೆ. ಈ ಮೆಮರೀಸು ಕಾಸಲ್ ಬಾಡಿಗೆ ಟ್ರಾನ್ಸ್ಫರ್ ಆಗೋದಕ್ಕೆ ಅವಕಾಶ ಇಲ್ಲ, ಹಾಗಾಗಿ ಅದು ಅಪೂರ್ಣ ಆಗ್ತದೆ. ಸೊ ಈ ಆತ್ಮಹತ್ಯೆ ಮಾಡ್ಕೊಂಡೋಗು ಅಥವಾ ಬೆಂಕಿ ಹಚ್ಕೊಂಡು ಸತ್ತಾಗಲು, ವಿಷ ತಗೊಂಡಾಗಲು ಆ ಮೆಮರೀಸ್ ಎಲ್ಲ ಕಾಸಲ್ ಬಾಡಿಗೆ ಟ್ರಾನ್ಸ್ಫರ್ ಆಗೋದಕ್ಕೆ ಟೈಮ್ ಇಲ್ಲ. ಹಾಗಾಗಿ ಅದು ಅಪೂರ್ಣ ಆಗಿ ಅದು ಪ್ರೇತ ಅಂತ ಹೇಳ್ತೀವಿ ನಾವು. ಪ್ರೇತ ಅಂದರೆ ಇನ್ಕಂಪ್ಲೀಟೆಡ್ ಸೋಲ್ ಎನರ್ಜಿ. ಶ್ವೇತ ಅಂತಂದರೆ ದ ಕಂಪ್ಲೀಟೆಡ್ ಸೋಲ್ ಎನರ್ಜಿ ಬಾಡಿ. ಅದಕ್ಕೆ ಲೀಪಿಂಗ್ ಪವರ್ ಬರುತ್ತೆ, ಇದಕ್ಕೆ ಲೀಪಿಂಗ್ ಪವರ್ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ಜಟಾಯು ಅಂತ ಹೇಳ್ತೀವಿ ನಾವು, ಸಿಂಗಲ್ ವಿಂಗ್ ಬರ್ಡ್ ಅಂತ ಹೇಳ್ತೀವಿ, ಒಂದು ರೆಕ್ಕೆಯ ಪಕ್ಷಿ. ಅದು ಹಾರಕ್ಕಾಗತ್ತಾ? ಇಲ್ಲ. ಹಾಗಾಗಿ ಉಪಪ್ರಾಣಗಳು ಬೇರೆ ಆದವು, ಮುಖ್ಯ ಪ್ರಾಣಗಳು ಬೇರೆ ಆದವು. ಎಲ್ಲೆಲ್ಲಿ ಉಪಪ್ರಾಣಗಳು ಸಪ್ರೇಟ್ ಆದವು, ಮುಖ್ಯ ಪ್ರಾಣಗಳು ಸಪ್ರೇಟ್ ಆದವು, ಅಲ್ಲೆಲ್ಲ ಅದು ಅಪಮೃತ್ಯು ಆಗ್ತದೆ. ಒಟ್ಟು 10 ಪ್ರಾಣಗಳು ಈ ದೇಹದಿಂದ ಅನುಕ್ರಮವಾಗಿ ವಿಸರ್ಜನೆ ಆದರೆ ಅದು ಸಹಜ ಸಾವು. ಒಳಗಡೆ 5 ಉಳಿದು ಇನ್ನು ಹೊರಗಡೆ 5 ಹೋಗಿದೆ ಅಂತಂದ್ರೆ ದೊಡ್ಡ ಪ್ರಾಣ ಹೋಯ್ತು ಅಂತ ಹೇಳೋಣ ನಾವು. ಪ್ರಾಣೋಪಾನ ವ್ಯಾನೋದಾನ ಸಮಾನ. ಇನ್ನು ಉಳಿದಿದ್ವ್ಯಾವು ನಾಗ, ಕೂರ್ಮ, ದೇವದತ್ತ, ಕರಕರ, ಧನಂಜಯ, ಇವು ಹಂಗೆ ಉಳಿದ್ರೆ ಅದು ಇನ್ಕಂಪ್ಲೀಟ್ ಆಗುತ್ತೆ. ಈಗ ಪಾಸ್ಟ್ ಲೈಫ್ ಥೆರಪಿ ಬಗ್ಗೆ ಮಾತಾಡೋದಾದ್ರೆ ಯಾಕೆ ಮಾಡಿಸ್ಬೇಕು ಇದನ್ನ? ಡಾಕ್ಟರ್ ಹತ್ರ ನಾವು ಹೋಗ್ಬಿಟ್ಟು ಸರ್ಜರಿ ಮಾಡು ಅಂತ ನಾವು ಹೇಳೋದಿಲ್ಲ, ಸರ್ಜನ್ ವಿಲ್ ಡಿಸೈಡ್. ಹಾಗೆ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಕೂಡ ಈ ನನ್ನಂಥವ್ರು ತೀರ್ಮಾನ ತಗೋಬೇಕೇ ಹೊರತು ನಿಂಗೆ ಅವಶ್ಯಕತೆ ಇದೆಯಲ್ಲ ಅಂತ ನೀನು ಕುತೂಹಲಕ್ಕಾಗಿ ನಾನು ಮಾಡಿ ಅಂತ ಬಂದರೆ ನಾ ಮಾಡೋದಿಲ್ಲ. ಅವಶ್ಯಕತೆ ಇಲ್ಲ. ಯಾವ ಸಮಸ್ಯೆ ವೈದ್ಯಕೀಯ ಎಲ್ಲ ತಪಾಸಣೆಗಳಿಗೂ ಜಗ್ತಾ ಇಲ್ಲ ಅನ್ನೋ ಸಮಸ್ಯೆಯಿಂದ ಬರೋರು ಫಸ್ಟ್ ನಾವೇನು ಮಾಡ್ತೀವಿ, ಅದು ಡಯಾಗ್ನೋಸ್ ಮಾಡ್ತೀವಿ. ಆ ಸಮಸ್ಯೆ ಈ ಪುನರ್ಜನ್ಮ ಚಿಕಿತ್ಸೆಯ ಲಿಸ್ಟಲ್ಲಿ ಇದೆಯಾ? ಆ ಲಿಸ್ಟಲ್ಲಿ ಒಂದಷ್ಟಿದೆ, ಒಂದು 40 ವ್ಯಾಧಿಗಳು ಅದಕ್ಕೆ ಬರುತ್ತೆ ಅಂತ ನೋಡ್ತೀವಿ. ಆಮೇಲೆ ಸಜೆಸ್ಟಿಬಿಲಿಟಿ ಟೆಸ್ಟ್ ಅಂತ ಒಂದು ಮಾಡ್ತೇವೆ. ಈ ಯಾರೇ ಬಾಡಿಗೆ ಪೆನ್ಸಿಲಿನ್ ಕೊಡಬೇಕಾದ್ರೆ ಡೈರೆಕ್ಟ್ ಕೊಡೋದಿಲ್ಲ, ಒಂದು ಟೆಸ್ಟ್
ಕೊಟ್ಟು ಆಮೇಲೆ ಪೂರ್ಣ ಪ್ರಮಾಣದ ಪೆನ್ಸಿಲಿನ್ ಕೊಡ್ತಾರೆ. ಹೌದು. ಯಾಕೆಂದರೆ ಕೆಲವು ಬಾಡಿಗಳನ್ನು ರಿಜೆಕ್ಟ್ ಮಾಡ್ತವೆ. ಹಾಗೆ ಅವನಿಗೆ ಅವಶ್ಯಕತೆ ಇದೆಯಲ್ಲ ಅಂತ ಒಂದು ಟೆಸ್ಟ್ ಮಾಡಿದೆ, ಅದು ಸಜೆಸ್ಟಿಬಿಲಿಟಿ ಟೆಸ್ಟ್ ಅಂತ. ಅದರಲ್ಲಿ ಅವ್ನು ಪಾಸ್ ಆಯಿತು ಅಂತಂದರೆ ನಾವು ಓಟಿಗೆ ತೊಗೊಂಡೋಗ್ತೀವಿ, OPDಯಿಂದ ಓಟಿಗೆ ತೊಗೊಂಡೋಗ್ತೀವಿ. ಅದೊಂಥರ ಸರ್ಜರಿ ಇದ್ದ ಹಾಗೇ, ಸದ್ದು ಗದ್ದಲ ಇಲ್ಲದ ಒಂದು ಸ್ವಚ್ಛವಾದ ಏನು OT ಅಂದರೆ ಆಪರೇಷನ್ ಹೆಂಗೆ ಮಾಡ್ತಾರೆ ಹಂಗೆ ಇದು ಮನಸ್ಸಿಗೆ ಮಾಡ್ತಕ್ಕಂಥ ಒಂದು ಶಸ್ತ್ರಚಿಕಿತ್ಸೆ. ಏನು ಶಸ್ತ್ರಚಿಕಿತ್ಸೆ? ಹಿಂದಿನ ಒಂದಷ್ಟು ಟ್ರೋಮಾಸ್ ಅಂತ ಹೇಳ್ತೀವಿ ನಾವು, ಒಂದಷ್ಟು ಗಂಟುಗಳು, ಒಂದಷ್ಟು ವ್ಯಾಧಿಗಳು, ಒಂದಷ್ಟು ಭಯಗಳು ಅವನ ಮೈಂಡಿಂದ ನಾವು ರಿಮೂವ್ ಮಾಡ್ತಕ್ಕಂಥ ಪ್ರೊಸೀಜರ್ ಅದು. ಇದರ ಪ್ರಾಸೆಸ್ ಏನು, ಹೇಗಿರುತ್ತೆ? ಹಲವಾರು ವಿಧಾನಗಳಿದೆ. ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಏನಂತಂದರೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್, ಕ್ರಿಯೇಟಿವ್ ವಿಜುವಲೈಸೇಷನ್ ಟೆಕ್ನಿಕ್ಸ್, ಬ್ರಿಡ್ಜ್ ಟೆಕ್ನಿಕ್, ಕೌಂಟ್ ಡೌನ್ ಟೆಕ್ನಿಕ್, ಈ ಥರ ಸುಮಾರು ಟೆಕ್ನಿಕ್ಸ್ ಇದೆ. ಈಗ ಎಲ್ರಿಗೂ ಒಂದು ಪ್ರಶ್ನೆ ಏನಂದ್ರೆ, ಪೂರ್ವಜನ್ಮ ಅಂದ್ರೆ ಹೋಗಿದೆ, ಅದಕ್ಕೆ ಹೋಗಿ ನೋಡ್ಬೋದು, ಪುನರ್ಜನ್ಮ ಫ್ಯೂಚರ್ ಇನ್ನ ಬಂದೇ ಇಲ್ವಲ್ಲ, ಹೇಗೆ ಹೋಗಿ ನೋಡೋದು? ಅದಕ್ಕೆ ಬ್ರಿಕ್ಸ್ ಅಂತ ಹೇಳ್ತೀವಿ ನಾವು. ಹಾಂ, ಯಾವಾಗಲೂ ಎಂದು ಏನು ಫ್ಯೂಚರ್ ಅನ್ನೋದು ಕಂಪ್ಲೀಟ್ಲಿ ಬಿಲ್ಡ್ ಆಗಿರೋದಿಲ್ಲ. ಹಾಂ, ಬೇಸ್ಡ್ ಆನ್ ಪಾಸ್ಟ್ ಅಥವಾ ಈ ಲೈಫ್. ಈಗ ನನಗೆ 63 ವರ್ಷ, ಇನ್ನು ಮುಂದೆ ಒಂದು 10 ವರ್ಷ 20 ವರ್ಷ ನಾನು ಬದುಕೋದಾದ್ರೆ ಅದು ಪ್ರೊಜೆಕ್ಟ್ ಆಗಿರುತ್ತೆ. ಆ ಪ್ರೊಜೆಕ್ಟೆಡ್ ಫ್ಯೂಚರ್ನ ನಾವು ನೋಡ್ಬೋದು. ಫ್ಯೂಚರ್ ಟ್ರಾವೆಲಿಂಗ್ ಈಸ್ ಪಾಸಿಬಲ್. ಹಾಗೆ ಏನು ಅದೊಂದು ಫ್ರೀಕ್ವೆನ್ಸಿ ಅಂತ ಇದೆ ಬ್ರೈನಲ್ಲಿ. ಇದು ಸೀಕ್ರೆಟ್ ರಿವೀಲ್ ಮಾಡ್ತಾ ಇದೆ ಎಲ್ರಿಗೂ. ಬ್ರೈನಲ್ಲಿ 6.5 to 9.5 ಫ್ರೀಕ್ವೆನ್ಸಿ ಅಂತ ಒಂದಿದೆ. ಈಗ ರೇಡಿಯೋ ಸ್ಟೇಷನಲ್ಲಿ ಬೆಂಗಳೂರಲ್ಲಿ ಬರ್ತದೆ, ವಿವಿಧ ಭಾರತಿಯಲ್ಲಿ, ಅದು ಪ್ರತಿಯೊಂದಕ್ಕೂ ಒಂದು ಮೆಗಾ ಹಾರ್ಟ್ಸು ಗಿಗಾ ಹಾರ್ಟ್ಸ್ ಅಂತ ಒಂದು ರೇಡಿಯೋ ಸ್ಟೇಷನ್ ನಂಬರ್ ಇರ್ತದೆ. ಅಲ್ಲಿಗೆ ಹೋದ್ರೆ ಆ ಸ್ಟೇಷನ್ ಬರೋದು. ಹಾಗೆ ನಾವೇನು ಮಾಡ್ತೀವಿ, ಟ್ಯೂನ್ ಮಾಡ್ತೀವಿ. 6.5 ಸೈಕಲ್ ಪರ್ ಸೆಕೆಂಡ್ ಟು 9.5 ಸೈಕಲ್ ಪರ್ ಸೆಕೆಂಡ್. ಅದು ಬ್ರೈನ್ ಫ್ರೀಕ್ವೆನ್ಸಿ, ಅದು ಆಲ್ಫಾ ಫ್ರೀಕ್ವೆನ್ಸಿಯಲ್ಲಿ. ಅದಕ್ಕೆ ಹೋದಾಗ ಮಾತ್ರ ಅವ್ನು ಟೈಮ್ ಟ್ರಾವೆಲಿಂಗ್ ಎಬಿಲಿಟಿ ಬರ್ತದೆ. ಅದು ಟ್ಯೂನ್ ಮಾಡೋದು ನಮ್ಮ ಕೆಲಸ. ಎಲ್ಲರೂ ಟ್ಯೂನ್ ಆಗೋದಿಲ್ಲ. ಕೆಲವರು ಫಸ್ಟ್ ಅಟೆಂಪ್ಟಲ್ಲೇ ಟ್ಯೂನ್ ಆಗ್ತಾರೆ, ಇನ್ನು ಕೆಲವರು ಟೈಮ್ ತೊಗೊಳ್ತಾರೆ, ಕೆಲವ್ರಿಗೆ ಅವಶ್ಯಕತೆ ಇಲ್ಲ, ಏನು ಮಾಡಿದ್ರು ಟ್ಯೂನ್ ಆಗೋದಿಲ್ಲ. ಟ್ಯೂನ್ ಆದರೆ ಆ ಸ್ಟೇಷನ್ ಬರುತ್ತೆ. ಹಾಗೆ ಟ್ಯೂನ್ ಆದರೆ ಅವರಿಗೆ HD ಕ್ವಾಲಿಟಿ ವಿಡಿಯೋ ಓಪನ್ ಆಗುತ್ತೆ. HD ಕ್ವಾಲಿಟಿ ನಾನು ಹೇಳ್ತಾ ಇರೋದು ಗೊತ್ತಾಯ್ತು. ಹಾಂ, HD ಕ್ವಾಲಿಟಿ ವಿಡಿಯೋ ಆಡಿಯೋ ಎರಡು ಅವನಿಗೆ ನೋಡುತ್ತೆ, ಅವನಿಗೆ ಕೇಳುತ್ತೆ. ಆ ಸಮಯದಲ್ಲಿ ಅವನ ಹಿಂದಿನ ಜನ್ಮದ ಎಲ್ಲ ಘಟನೆಗಳನ್ನು ಜೀವಂತವಾಗಿ ನೋಡಿ ಅನುಭವಿಸಬಲ್ಲ. ಅಳ್ತಾನೆ, ಕಿರಿಸ್ತಾನೆ, ಕೂಗ್ತಾನೆ, ಆ ದೃಶ್ಯಕ್ಕೆ ರೆಸ್ಪಾಂಡ್ ಮಾಡ್ತಾನೆ. ದಟ್ ಈಸ್ ಕಾಲ್ಡ್ ಅಸೋಸಿಯೇಟೆಡ್ ಎಕ್ಸ್ಪೀರಿಯನ್ಸ್. ಇನ್ನು ಕೆಲವರು ಬರೀ ಸಿನಿಮಾ ಥರ ಡಿಸೋಸಿಯೇಟೆಡ್ ಆಗಿ ನೋಡ್ತಾರೆ ಅವನ ಲೈಫನ್ನು. ಕೆಲವರು ಅದರಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿರ್ತಾರೆ, ಕೆಲವರು ಪ್ರೇಕ್ಷಕರಾಗಿ ನೋಡ್ತಿರ್ತಾರೆ. ಎರಡು ಥರ ಇದೆ. ಈಗ ವಾಪಸ್ ಬಂದ್ಮೇಲಿಂದ ಅದರ ನೆನಪಿರುತ್ತಾ ಅವರಿಗೆ? ಹಾಂ, ಇದರಲ್ಲಿ 3 ವಿಭಾಗ ಇದೆ. ಕೆಲವರಿಗೆ ಒಂದು ವರ್ಡು ನೆನಪಿರೋದಿಲ್ಲ, ತಾಸುಗಟ್ಟಲೆ ಮಾತಾಡಿರ್ತಾರೆ. ಎಚ್ಚರ ಆದಮೇಲೆ ನಾನು ಇಷ್ಟೊತ್ತು ನಿದ್ರೆ ಮಾಡ್ತೀನಿ ಗುರುಜಿ, ಏನು ಮಾತಾಡಿದೆ, ನಂಗೆ ಏನು ನೆನಪಾಗ್ತಾ ಇಲ್ವೇ ಅಂತಾರೆ. ಇದು ಒಂದು ಕ್ಯಾಟಗರಿ. ಈ ಕ್ಯಾಟಗರಿಯವರಿಗೆ ಅಮ್ನಿಷಿಯಾ ಸ್ಟೇಟ್ ಅಂತ ಹೇಳ್ತೀವಿ ನಾವು. ಅಂದರೆ ಅಷ್ಟು ಆಳವಾದ ಸಂಮೋಹನಿಗೆ ಹೋಗಿರ್ತಾರೆ ಅವರು, ವಾಪಸ್ ಬಂದಾಗ ನೆನಪಾಗೋದಿಲ್ಲ. ಇನ್ನು ಕೆಲವರಿಗೆ ಅರ್ಧಂಬರ್ಧ ನೆನಪಿರ್ತದೆ, ನಾನು ಎಲ್ಲೋ ಇದ್ದಂಗಿತ್ತು, ಏನೋ ಹೇಳ್ದಂಗಿತ್ತು, ಬಟ್ ಸಂಪೂರ್ಣವಾಗಿ ನೆನಪಾಗ್ತಾ ಇಲ್ಲ. ಈ ಒಂದು ಕ್ಯಾಟಗರಿ. ಇನ್ನು ಕೆಲವರಿಗೆ ಎಲ್ಲವೂ ಪೂರ್ಣವಾಗಿ ನೆನಪಿರ್ತದೆ. ಇದು ಲೈಟ್ ಟ್ರಾನ್ಸಲ್ಲಿದ್ದರೆ ಹಿಂಗಾಗತ್ತೆ. ನೀವೀಗ ಪಾಸ್ಟ್ ಅಥವಾ ಫ್ಯೂಚರ್ ಲೈಫ್ಗೆ ಅವ್ರನ್ನ ಕಳಿಸಿದಾಗ ಎಷ್ಟು ಸಮಯ ಅವರು ಅದರಲ್ಲಿರ್ತಾರೆ? ಅಂದರೆ ಸಾಮಾನ್ಯವಾಗಿ ಮಿನಿಮಮ್ ಡ್ಯೂರೇಷನ್ 1 hour, ಮ್ಯಾಕ್ಸಿಮಮ್ ಡ್ಯೂರೇಷನ್ ಕ್ಯಾನ್ ಬಿ 2 hours. ಅದಕ್ಕೆ ಮೇಲೆ ನಾವು ಮುಂದುವರಿಸೋದಿಲ್ಲ. ಯಾಕೆಂದರೆ ಕೆಲವು ಜೈವಿಕ ಪ್ರಕ್ರಿಯೆಗಳು ಕೂಡ ನಾವು ಅವಕಾಶ ಮಾಡಿಕೊಡ್ಬೇಕು. ಸೊ ಹಾಗಾಗಿ ವಿದಿನ್ ದಟ್ ಪೀರಿಯಡ್ ನಾವು ಅದನ್ನು ಮುಗಿಸ್ಬಿಡ್ತೇವೆ. ಒಂದೊಮ್ಮೆ ಇದಕ್ಕಿನ್ನೂ ಟೈಮ್ ಬೇಕು ಅಂತಂದರೆ ಆ ಎಪಿಸೋಡ್ನ ಮುಗಿಸಿ ಇನ್ನೊಂದು ಸೆಷನಲ್ಲಿ ಏನು ಅಪೂರ್ಣತೆ ಇದೆ ಅದನ್ನು ಪೂರ್ಣ ಮಾಡೋದಕ್ಕೆ ನಾವು ಸೆಷನ್ ಮಾಡ್ತೇವೆ. ಈಗ ಕೆಲವ್ರಿಗೆ ಭಯ ಏನಂದರೆ, ಈಗ ಪಾಸ್ಟ್ ಲೈಫ್ಗೆ ಅಥವಾ ಫ್ಯೂಚರ್ ಲೈಫ್ಗೆ ಕರ್ಕೊಂಡು ಹೋದ್ಮೇಲೆ ಅಯ್ಯೋ ವಾಪಸ್ ಕರ್ಕೊಂಡು ಬರ್ತಾರೋ ಇಲ್ವೋ, ಅಲ್ಲೇ ಬಿಟ್ಬಿಟ್ರೆ ಅರ್ಧಂಬರ್ಧ ಆಗ್ಬಿಟ್ರೆ ಹೇಗೆ ನನ್ನ ಕತೆ ಅಂತೆಲ್ಲ ಹೆದರಿಕೆ ಇರುತ್ತೆ ಮಾಡಿಸ್ಕೊಳ್ಳೋಕ್ಕೂ ಮುಂಚೆ. ಹೌದು, ಸರ್ಜರಿ ಮಾಡಿಸ್ಕೊಳ್ಳೋಕ್ಕಿಂತ ಮುಂಚೆ ಸರ್ಜರಿ ಬಗ್ಗೆ ಎಲ್ರಿಗೂ ಸ್ವಲ್ಪ ಭಯ ಇದ್ದೇ ಇರ್ತದೆ. ಹೌದು. ಆದರೆ ಸರ್ಜನ್ ಮೇಲೆ ನಂಬಿಕೆ ಇಟ್ಟರೆ ನಾವು ಆರಾಮಾಗಿ ಆ ಪ್ರೊಸೀಜರ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಹಾಗೆಯೇ ಇದೊಂದು ಸೇಫ್ ಪ್ರೊಸೀಜರ್ ಇದು. ಓಕೆ. ಇಲ್ಲಿವರೆಗೂ ಕೂಡ ಟ್ರಾನ್ಸ್ಗೆ ಹೋಗಿ ಟ್ರಾನ್ಸಲ್ಲೇ ಉಳಿದವರು ಹೊರಬಂದಿಲ್ಲ ಅನ್ನೋ ಒಂದು ಪ್ರಪಂಚದಲ್ಲಿ ಒಂದು ಕೇಸೂ ಇಲ್ಲ. ಭಗವಂತ ಭಾಳ ಕರುಣಾಮಯಿ. ಈಗ ನಾನು ನಿಮ್ಮನ್ನು ಎಪ್ನೋಟೈಸ್ ಮಾಡಿ ಟ್ರಾನ್ಸ್ ಸ್ಟೇಟ್ಗೆ ಆಗ್ಬಿಟ್ಟು ನಾನು ಇಲ್ಲಿಂದ ಹೊರಟೋದ್ರೂ ಕೂಡ 1/2 hour ನಂತರ ಆ ಸೇಮ್ ಟ್ರಾನ್ಸ್ ಸ್ಟೇಟ್ ಅಥವಾ ಆರ್ಟಿಫಿಷಿಯಲ್ ಸೋಮ್ನಾಂಬ್ಲಿಸ್ಟಿಕ್ ಸ್ಟೇಟ್ ಅಂತ ಏನು ಹೇಳ್ತೀವಿ, ಕೃತಕ ನಿದ್ರಾವಸ್ಥೆ, ಅದು ಸಹಜ ನಿದ್ರಾವಸ್ಥೆಗೆ ಬದಲಾಗಿ
ನೀವು ಸಹಜ ನಿದ್ರೆ ನಂತರ ಹೇಗೆ ಎಚ್ಚರ ಆಗ್ತೀರಿ ಹಾಗೆ ನೀವೇ ಎಚ್ಚರ ಆಗ್ತೀರಿ. ಹ್ಮ್ ಅದೊಂದು ವೈಸ್ ಮೆಕ್ಯಾನಿಸಮ್ ನಮ್ಮಲ್ಲಿದೆ. ಅದೊಂದು ವರ. ತಾವು ತಮ್ಮ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡಿರೋದು ಉಂಟಾ? ನೂರಾರು. ಹಾ ಯಾಕೆಂದರೆ ಯಾರೇ ಸಂಮೋಹಿನಿ ಶಾಸ್ತ್ರವನ್ನು ಕಲ್ತಾರೆ ಫಸ್ಟ್ ಅವನು ಬೇರೆಯವ್ರ ಮೇಲೆಲ್ಲ ಅಪ್ಲೈ ಮಾಡೋದು. ಅವನು ತನ್ನ ಒಳಿತಿಗಾಗಿ, ತನ್ನ ಉನ್ನತೀಕರಣಕ್ಕಾಗಿ, ತನ್ನ ಉದ್ಧಾರಕ್ಕಾಗಿ ಏನು ಬೇಕೋ ಅದು ಮಾಡ್ಕೊಳ್ತಾನೆ. ಯಾವಾಗಲೂ ಜೇನು ಕಿತ್ತವನು ಫಸ್ಟು ತಾನು ನೆಕ್ಕಿ ಬೇರೆಯವ್ರಿಗೆ ಕೊಡ್ತಾನಲ್ಲ. ಹಾಗೆ ನಾನು ನನ್ನ ಮೇಲೆ ಭಾಳಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡಿದ್ದೀನಿ. ಐ ವಾಸ್ ಎ ಬುದ್ಧಿಸ್ಟ್ ಮಾಂಕ್ ಇನ್ ಒನ್ ಆಫ್ ಮೈ ಲೈಫ್. ಆ ಜಾಗಕ್ಕೆ ಹೋಗಿನೂ ಬಂದಿದ್ದೆ ನಾನು. ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶದ ಮಧ್ಯೆ ನಾನು ವಾಂಡ್ರಿಂಗ್ ಮಾಂಕ್ ಗುಂಪಲ್ಲಿದ್ದೆ. ನಾನು ಹೋಗಿದ್ದೆ ಅಲ್ಲಿಗೆ. ನಾನು ಇದು ನಿಮ್ಮ ಎಷ್ಟನೇ ಜನ್ಮ ಅಂತ ನೋಡ್ಕೊಂಡಿದ್ದೀರಾ? ನಾನು ಕೊನೆ ಜನ್ಮ ಅದು, ಅಂದರೆ ಈ ಹಿಂದಿನ ಜನ್ಮ ಅದು. ಅಂದರೆ ಬುದ್ಧನ ಒಬ್ಬ ಅನುಯಾಯಿ ನಾನು, ಒಬ್ಬ ಆರ್ಡಿನರಿ ಮಾಂಕ್. ಅಲ್ಲಿ 32 ವರ್ಷ ಬದುಕಿದ್ದೆ ನಾನು. ಸೊ ನನ್ನ ಲೈಫಲ್ಲಿ, ಈ ಲೈಫಲ್ಲಿ ನನಗೆ ಬದಲಾವಣೆ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಬರಲಿಕ್ಕೆ ಪ್ರಾರಂಭ ಆಗಿದ್ದು ಕೂಡ 32ನೇ ವಯಸ್ಸಲ್ಲಿ. ಅದು ಕಾಕತಾಳೀಯ. ಮತ್ತು ಆ ಲೈಫಲ್ಲಿ ಏನು ಹೆಂಡ್ತಿ ಇದ್ಲು ಅದೇ ಲೈಫ್, ಇದೇ ಲೈಫಲ್ಲಿ ಕೂಡ ಅದೇ ಹೆಂಡ್ತಿ. ಆ ಲೈಫಲ್ಲಿ ಹೆಂಡ್ತಿ ಅಲ್ಲ ಅವಳು, ನನಗೆ ಊಟ ತಂದುಕೊಟ್ಟು ನನಗೆ ಪ್ರೇಯಸಿ ಆದವಳು ಅವಳು. ನಾನು ಮದುವೆ ಆಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಅದೇ ಊಟದಲ್ಲಿ ವಿಷ ಹಾಕಿ ಸಾಯಿಸಿದವಳು ಅವಳು. ನನ್ನ ಪಡೆಯೋದಕ್ಕಾಗಿ ಈ ಲೈಫಲ್ಲಿ ಕೂಡ ಅವಳೇ ನನ್ನ ಹೆಂಡ್ತಿಯಾಗಿ ಬಂದಿದ್ದಾಳೆ ಅನ್ನೋದು ರಿಯಲೈಸ್ ಆಯಿತು. ಹಾಗಾಗಿ ನಾವು ಆರಾಮಾಗಿದ್ದೀವಿ, ನಾವು ಚೆನ್ನಾಗೇ ಇದ್ದೀವಿ ಹೆಂಡ್ತಿ ಗಂಡ. ಫ್ಯೂಚರ್ ಲೈಫ್ ಬಗ್ಗೆ ನೋಡ್ಕೊಂಡಿದ್ದೀರಾ? ಫ್ಯೂಚರ್ ಲೈಫಲ್ಲಿ ಇನ್ನೊಂದು ಲೈಫ್ ಇದೆ ನಂದು. ಆ ಇನ್ನೊಂದು ಲೈಫು ನನಗೆ ಮಾತ್ರ ಗೊತ್ತಿದೆ ಯಾಕೆ ಅಂತ. ಸೊ ಈ ಲೈಫಲ್ಲಿ ನನ್ನ ಆಯುಸ್ಸು 100 ವರ್ಷ ಇಲ್ಲ, ನನ್ನ ಆಯುಸ್ಸು 72 ಕ್ರಾಸ್ ಆಗಿಲ್ಲ, ಅಷ್ಟಕ್ಕೆ ಸಾಕು ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಡಿಸೈಡ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ? ಡಿಸೈಡ್ ಆಗಿದೆ ಆಲ್ರೆಡಿ. ಆ ಇರೋದನ್ನೇ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಅದು ಇರೋದೇ ಅಷ್ಟು, ಅದನ್ನು ನಾನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದೇನೆ. ತಾವು ಹೇಳ್ತಿದ್ರಿ ಈಗ ಕೆಲವರು ಪಾಸ್ಟ್ ಲೈಫಿಗೆ ಹೋಗಿ ಚೆಕ್ ಮಾಡ್ತಾರೆ ಅಥವಾ ಫ್ಯೂಚರ್ ಲೈಫಿಗೆ ಹೋಗ್ತಾರೆ ಅಂತ, ಅವರ ಆಯುಷ್ಯನ ವೃದ್ಧಿ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ ಅಂತ. ಇದು ಹೇಗಾಗುತ್ತೆ? ಆಯುಸ್ಸು ವೃದ್ಧಿ ಮಾಡ್ಕೋಬೋದು. ಆಯುಸ್ಸು ವೃದ್ಧಿ ಯಾವಾಗ ಮಾಡ್ಕೊಳ್ಳೋ ಅವಶ್ಯಕತೆ ಇರುತ್ತೆ ಅಂದರೆ 40ರ ಒಳಗಡೆ ಸಾಯ್ತೀನಿ ಅಂತ ಏನಾದರೂ ಗೊತ್ತಾಯಿತು ಅಂದರೆ ನಮ್ಮ ಫ್ಯೂಚರ್ ಲೈಫ್ ಪ್ರೋಗ್ರೆಷನ್ ಅಂತ ಮಾಡಿಸ್ತೇವೆ ನಮ್ಮ ಕ್ಲಾಸಲ್ಲಿ, ಚಿಕಿತ್ಸೆಯಲ್ಲಿ. ಅವಾಗ ಅವ್ನು ಟ್ರಾವೆಲ್ ಮಾಡಿದಾಗ ನಾನು ಇಂಥ ದಿವಸ ಇಂಥ ಸಮಯದಲ್ಲಿ ಸಾಯ್ತಾ ಇದ್ದೀನಿ ಅಂತ ಅವನಿಗೆ ಕಾಣಿಸುತ್ತೆ, ನಾವು ಹೇಳೋದಲ್ಲ ಅದು. ಅವರವರೇ ನೋಡ್ಬೋದು. ಅವಾಗ ನಾವು ಅಂದ್ಕೊಳ್ತೀವಿ, ನಾವು ಚಿಕಿತ್ಸಾ ಸರ್ಜನ್ ಆಗಿ ಇವು 40 ಆದರೆ ಅಪೂರ್ಣ ಆಗ್ತದೆ ಒಂದು ಆಯುಸ್ಸು ಅಂತೇಳಿ ನಾವು ಅದಕ್ಕೆ ಒಂದು ಬ್ರಿಡ್ಜ್ ಟೆಕ್ನಿಕ್ ಅಂತ ಇದೆ ಹಿಪ್ನೋಸಿಸಲ್ಲಿ. ಅದು ಬ್ರಿಡ್ಜ್ ಮಾಡಿ 72 ಕ್ರಾಸ್ ಮಾಡಿಬಿಡ್ತೀವಿ. ಹೇಗೆ ಸಾಧ್ಯ ಅದು? ಅದೇ, ಇಟ್ ಈಸ್ ಪಾಸಿಬಲ್. ನೋಡಿ, ನಿಮ್ಮ ದೇಹಕ್ಕೆ ಏನೋ ಒಂದು ಹಾನಿ ಆಗಿರ್ತದೆ, ಹಾಗೆ ಬಿಟ್ಟರೆ ನೀವು ಸತ್ತೋಗ್ತೀರಿ. ಆದರೆ ಹಾಸ್ಪಿಟಲ್ ತೊಗೊಂಡೋಗ್ಬಿಟ್ಟು ಸರಿಯಾದ ಸಮಯಕ್ಕೆ ಸರ್ಜರಿ ಆಯಿತು ಅಂತಂದರೆ ನಿಮ್ಮ ಜೀವನ ಮುಂದುವರಿಯುತ್ತಲ್ಲ. ರಜನಿಕಾಂತ್ ಸತ್ತು 15 ವರ್ಷ ಆಗಿರಬೇಕಾಗಿತ್ತು ಅಂತ ಒಂದು ಸ್ಥಿತಿ ಬಂದಿತ್ತು ಅವರಿಗೆ. ಸಿಂಗಪೂರ್ಗೆ ಹೋದರು, ಚಿಕಿತ್ಸೆ ಆಯಿತು, ಈಗಿನ್ನೂ ಬದುಕಿದ್ದಾರೆ. ಅಂದರೆ ಅಡ್ರೆಸ್ ಮಾಡಲಿಲ್ಲ ಅಂತಂದರೆ ನೀವು ಸಾಯುವ ಸಂಭವ ಇರ್ತದೆ. ಸೊ ಅಲ್ಲಿ ಹೇಗೆ ಮೆಡಿಕಲ್ ಸೈನ್ಸಲ್ಲಿ ಪ್ರಾಪರ್ ಅಡ್ರೆಸ್ ಮಾಡಿದ್ರೆ ಅವನು ಇನ್ನೂ ಹೆಚ್ಚು ದಿವಸ ಬದುಕೋದು ಸಾಧ್ಯ ಇದೆಯೋ, ಈ ಸ್ಪಿರಿಚುವಲ್ ವರ್ಲ್ಡಲ್ಲಿ ಕೂಡ ಡಯಾಗ್ನೋಸ್ ಮಾಡಿ ಅದನ್ನು ಅಡ್ರೆಸ್ ಮಾಡಿದ್ರೆ ಪ್ರಾಬ್ಲಮನ್ನು, ಸೊ ಇಟ್ ಕ್ಯಾನ್ ಬಿ ಪ್ರೊಲಾಂಗ್ಡ್. ಬಟ್ ಆಯುಷ್ಯ ಅನ್ನೋದು ಸಾಮಾನ್ಯವಾಗಿ ಬ್ರಹ್ಮ ನಿಮ್ಗೆ ಇಷ್ಟು ಅಂತ ಬರ್ದ್ಬಿಟ್ಟಿರ್ತಾರೆ, ಯಾರು ಬ್ರಹ್ಮ? ಬದಲಾವಣೆ ಮಾಡೋಕ್ಕಾಗಲ್ಲ ಅಂತಾರೆ. ನೀನೇ ಬ್ರಹ್ಮ. ಅಹಂ ಬ್ರಹ್ಮಾಸ್ಮಿ ಅಂತ ಶಂಕರಾಚಾರ್ಯರು ಅದನ್ನೇ ಹೇಳಿದ್ದು. ನೀನು ಬೇಡ ಅಂತ ಅಂದ್ಕೊಂಡ್ರೆ ನಿನ್ನ ಆಲೋಚನೆಗಳಿಂದಲೇ ನೀನು ಬೇಗ ಅಂತ್ಯ ಕಾಣ್ಬೋದು. ನೀನು ಬೇಕು, ನನ್ನ ಕರ್ತವ್ಯ ಇನ್ನೂ ಇದೆ ಅಂತಂದರೆ ನಿನ್ನ ಆಯುಸ್ಸನ್ನು ನೀನು ವೃದ್ಧಿ ಮಾಡ್ಕೊಳ್ತಾ ಹೋಗ್ಬೋದು. ನಿಮ್ಮ ಆಲೋಚನೆಗಳೇ ನಿಮ್ಮ ಆಯುಸ್ಸನ್ನು ವೃದ್ಧಿ ಮಾಡ್ತವೆ, ನಿಮ್ಮ ಆಲೋಚನೆಗಳೇ ನಿಮ್ಮ ಆಯುಸ್ಸನ್ನು ಕ್ಷೀಣಗೊಳಿಸ್ತವೆ. ಎ ಥಾಟ್ ಕ್ಯಾನ್ ಮೇಕ್ ಯು, ಎ ಥಾಟ್ ಕ್ಯಾನ್ ಬ್ರೇಕ್ ಯು ಅನ್ನೋ ಒಂದು ಮಾತಿದೆ. ಉದಾಹರಣೆಗೆ ಭಾಳಷ್ಟು ಸೂಸೈಡಲ್ ಟೆಂಡೆನ್ಸಿ ಅನ್ನೋದು ಆ ಬ್ರಹ್ಮ ಬರೆದಿರ್ತಾನೆ, ಇವರಷ್ಟಕ್ಕೆ ಇವರೇ ಥಿಂಕ್ ಮಾಡಿ ಸತ್ತೋಗ್ತಾರೆ, ಡಿಪ್ರೆಷನ್ಗೆ ಹೋಗಿ. ಬ್ರಹ್ಮ ಬರೆದಿದ್ದಾನ ಆ ಹುಡುಗಿ ಕಾರಣಕ್ಕಾಗಿ ನೀನು ಸತ್ತೋಗು ಅಂತ? ಇಲ್ಲ, ಅವನೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾನೆ ನಾನು ನಾಲಾಯಕ ಬದುಕೋದಕ್ಕೆ ಅಂತ. ಅವನೇ ಡಿಸೈಡ್ ಮಾಡ್ಕೊಳ್ತಾನೆ. ಇಲ್ಲಿ ಬ್ರಹ್ಮ ಯಾರು? ಅವನೇ. ಅವನಿಗೆ ಸರಿಯಾದ ಚಿಕಿತ್ಸೆ ಆಯಿತು, ಅವನು ಕೌನ್ಸಿಲಿಂಗ್ ಕೊಟ್ಟರೆ ಅವನು ಬದುಕುವ ಸಾಧ್ಯತೆ ಇದೆಯಲ್ಲ. ಅಂದರೆ ಯಾವ ಸಮಸ್ಯೆಗೆ ಸರಿಯಾದ ಚಿಕಿತ್ಸೆ ಅಥವಾ ಅದಕ್ಕೆ ಒಂದು ಇದಾಗೋದಿಲ್ವೋ ಥೆರಪಿ, ಸೊ ಅವನು ಸಾಯುವ ಸಾಧ್ಯತೆ ಇರ್ತದೆ. ಸೊ ಆ ನಂಬರ್ಸ್ನ ಆ್ಯಡ್ ಮಾಡ್ತಾರೆ ಅದಕ್ಕೆ ಅಂತ ನಾವು ಆ್ಯಡ್ ಮಾಡ್ತೇವೆ. ಓಕೆ, ಬ್ರಿಡ್ಜ್ ಮೆಥಡ್ ಅಂತೇಳಿ. ಓಕೆ, ಹಿಪ್ನೋಸಿಸಲ್ಲಿ ಮಾತ್ರ ಇದ್ದಿದೆ, ಬೇರೆ ಯಾವ ಚಿಕಿತ್ಸೆಯಲ್ಲಿ ಇಲ್ಲ. ತಾವು ಇದನ್ನು ಮಾಡಿರೋ ಕೇಸಸ್ ಉಂಟಾ? ಎಷ್ಟು? 100 ಅವ್ರ ಅನುಭವಗಳನ್ನು ಹೇಳ್ಕೊಳ್ತಾರೆ. ಪ್ರತಿ ಕ್ಲಾಸಲ್ಲಿ ಕನಿಷ್ಠ ಒಂದು 100 ಜನ ಇದ್ದರೆ 15ರಿಂದ 20 ಜನ ಅವರೇ ನೋಡ್ತಾರೆ.
ಫ್ಯೂಚರ್ ಟ್ರಾವೆಲ್ ಮಾಡಿದಾಗ ನಾನು ಎಲ್ಲಿ ಸಾಯ್ತೀನಿ, ಯಾವಾಗ ಸಾಯ್ತೀನಿ, ಆ ಸಮಯ, ಜಾಗ, ಏನಕ್ಕಾಗಿ ಸಾಯ್ತಾ ಇದ್ದೀನಿ, ಯಾವ ಕಾರ್ ಬಂದು ನನಗೆ ಹೊಡೀತು, ಆ ಕಾರ್ ನಂಬರ್ ಏನು, ರಿಜಿಸ್ಟ್ರೇಷನ್ ನಂಬರ್ ಅಷ್ಟು ಹೇಳ್ತಾರೆ. ಇನ್ನು 20 ವರ್ಷದ ನಂತರ ಯಾವ ಕಾರ್ ನಂಬರ್ ಹೇಳ್ತಾರೆ, ಅಷ್ಟು ಅಕ್ಯುರೇಟಾಗಿ ಅವ್ರು ಕಾಣುತ್ತೆ. ಅವನು ನೋಡಿ ಸತ್ಯ, ನಾನು ಹೇಳಿದ ಸತ್ಯ ಅಲ್ಲ. ಯಾಕೆಂದರೆ ನಾನು ಇಂಥ ದಿವಸ ಸಾಯ್ತಿ ಅಂತ ನೋಡು ಅಂತ ಹೇಳೂ ಇಲ್ಲ. ನಾನು ಟ್ರಾವೆಲ್ ಮಾಡಿದಾಗ ಆಕಸ್ಮಿಕವಾಗಿ ಅವನೇ ನೋಡಿದಂಥ ಒಂದು ಘಟನೆ ಅದು. ತಾವು ಇಲ್ಲಿವರೆಗೂ ಹ್ಯಾಂಡಲ್ ಮಾಡಿರುವಂತ ಒಂದು ಇಂಟ್ರೆಸ್ಟಿಂಗ್ ಕೇಸ್ ಅಥವಾ ಒಂದು ವಿಯರ್ಡ್ ಕೇಸ್ ನಮಗೆ ಶೇರ್ ಮಾಡೋದು. ಪ್ರತಿಯೊಂದು ವಿಯರ್ಡೆ, ಪ್ರತಿಯೊಂದು ಇಂಟ್ರೆಸ್ಟಿಂಗ್. ಓಕೆ, ಆ ಥರ 3 ವರ್ಷದ ಹಿಂದೆ ನಾನು ಇಂಥ ಕಾರಣಕ್ಕಾಗಿ ಇಂಥ ಹಾಸ್ಪಿಟ್ಲಲ್ಲಿ ಇಂಥ ಸಮಸ್ಯೆಯಿಂದ ಸಾಯ್ತಾ ಇದ್ದೀನಿ ಅನ್ನೋ ಅಂತ ಲೈವ್ ಎಕ್ಸ್ಪೀರಿಯೆನ್ಸು ಹೇಳಿದಂಥ ವ್ಯಕ್ತಿ ಈಗ ಬದುಕಿದ್ದಾನೆ. ಇದು ನಡೆದು ಕೊರೋನಾ ಟೈಮಲ್ಲಿ ನಾನು ಕ್ಲಾಸ್ ಮಾಡಿದಾಗ ಆಗಿದ್ದದು. ಅಂದರೆ ಅವನು 3 ವರ್ಷಕ್ಕೆ ಸಾಯಬೇಕಾಗಿತ್ತು. 21 ಏನೂ ಅಲ್ಲ, ಕೊರೋನಾ 23ಕ್ಕೆ ಸಾಯುವ ಸಾಧ್ಯತೆ ಇತ್ತು ಅವನು ಹೇಳಿದ್ದ. ಆದರೆ ಈಗ 26ರಲ್ಲಿ ಅವನು ಜೀವಂತವಾಗಿದ್ದಾನೆ. ಸೊ ಇದು ನನಗೆ ಪ್ರತಿ ಕೇಸ್ ಕೂಡ ಆಶ್ಚರ್ಯನೇ, ವಿಸ್ಮಯನೇ. ಈಗ ನಮ್ಮಲ್ಲಿ ಕೆಲವೊಂದು ಫೇಮಸ್ ಪರ್ಸನಾಲಿಟೀಸ್ ಇದ್ದಾರೆ, ಅವರೆಲ್ಲರೂ ದೈವಿಕ ಅಂಶ, ಡಿವೈನ್ ಸೋಲ್ ಅಂತ ಕೂಡ ಕೆಲವರು ಹೇಳ್ತಾರೆ. ಇವ್ರ ಪೂರ್ವ ಜನ್ಮದಲ್ಲಿ ಏನಾಗಿದ್ರು ಅಂತ ತಾವೇನಾದ್ರೂ ಹೇಳೋಕ್ಕಾಗತ್ತಾ? ನಾನು ನರೇಂದ್ರ ಮೋದಿಯವ್ರ ಬಗ್ಗೆ ಮಾಡಿರ್ತಕ್ಕಂಥ ರಿಸರ್ಚ್ ಮಾತ್ರ ಹೇಳ್ತೀನಿ, ಯಾಕಂದ್ರೆ ನಾನು ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಈ ನರೇಂದ್ರ ಮೋದಿಯವರು ಸ್ವಾಮಿ ವಿವೇಕಾನಂದರ ರೀಇನ್ಕಾರ್ನೇಷನ್. ನಾನು ಅದಕ್ಕೆ ಸಾಮ್ಯತೆಗಳನ್ನು, ಒಂದಷ್ಟು ಸಾಕ್ಷ್ಯಗಳನ್ನು ಕೊಡ್ತೇನೆ. ಕಾಕತಾಳೀಯವಾಗಿ ಇಬ್ಬರ ಹೆಸರು ನರೇನ್. ನರೇಂದ್ರ ಮೋದಿ ಅವರು ನರೇನ್ ಅವರಾಗಿದ್ದಾರೆ. ಜೊತೆಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅನ್ನೋದು ಅದನ್ನು ಫಸ್ಟು ಜಗತ್ತಿಗೆ ಪರಿಚಯ ಮಾಡಿಸಿತ್ತು ನರೇಂದ್ರ ಮೋದಿಯವ್ರ ಕಾಲದಲ್ಲಿ. ಯಾರ ಹೆಸರಲ್ಲಿ? ಸ್ವಾಮಿ ವಿವೇಕಾನಂದರ ಹೆಸರಲ್ಲಿ ಆಚರಣೆ ಮಾಡಿದ್ರು. ಇವರೇ ಈ ಪ್ರಧಾನಮಂತ್ರಿನ ಯಾಕೆ ಇಂಟ್ರೊಡ್ಯೂಸ್ ಮಾಡಬೇಕಾಯಿತು? ಇದಕ್ಕಿಂದೆ ಇರತಕ್ಕಂಥ ವಾಜಪೇಯಿ ಇಂಟ್ರೊಡ್ಯೂಸ್ ಮಾಡ್ಬೋದಾಗಿತ್ತು, ಇನ್ಯಾರಾದರೂ ಇಂಟ್ರೊಡ್ಯೂಸ್ ಮಾಡ್ಬೋದಾಗಿತ್ತು. ಅಂದ್ರೆ ನಾನು ಹೇಳ್ತಾರೆ ಕಾಕತಾಳೀಯವಾಗೆಲ್ಲ ಸಾಮ್ಯತೆಗಳು ಹೇಳ್ತಾ ಇದ್ರು. ಇವರು ಮದುವೆ ಆಗಿದ್ದರು ಬ್ರಹ್ಮಚಾರಿ, ಅವರು ಹುಟ್ಟು ಸನ್ಯಾಸಿ. ಅಲ್ಲಿ ಕೂಡ ಬ್ರಹ್ಮಚರ್ಯ ಅನ್ನೋ ವಿಷಯಕ್ಕೆ ಬಂದಾಗ ಅವರು ಧ್ಯಾನ ಮಾಡ್ತಿದ್ರು, ತಪಸ್ಸು ಮಾಡ್ತಿದ್ರು ಸ್ವಾಮಿ ವಿವೇಕಾನಂದರು. ಇವರು ಪೂರ್ವಾಶ್ರಮದಲ್ಲಿ ಅಲ್ಲಿ ಗುಹೆಗಳಲ್ಲಿ ಹೋಗಿ ತಪಸ್ಸು ಮಾಡಿರ್ತಕ್ಕಂಥದ್ದು ಭಾಳಷ್ಟು ಚಿತ್ರಗಳನ್ನು ನಾವು ನೋಡ್ತಿರ್ತೀವಿ. ಅಂದರೆ ಆ ಹಿಂದಿನ ಜನ್ಮದ ಸ್ಮೃತಿ ಇಲ್ಲ ಅಂತಂದರೆ ಇವೆಲ್ಲ ಮಾಡೋಕ್ಕಾಗೋದಿಲ್ಲ. ಜೊತೆಗೆ ಸ್ವಾಮಿ ವಿವೇಕಾನಂದರ ನಿರ್ಭಯತ್ವ, ವೀರ ಸನ್ಯಾಸಿ ಅಂತ ಹೇಳ್ತೀವಿ, ಅದು ಕಾಣ್ತದೆ ಇವರಲ್ಲಿ. ನಮ್ಮ ದೇಶ ಸುರಕ್ಷಾ ವಿಷಯಕ್ಕೆ ಬಂದಾಗ ಆ ನಿರ್ಭಯತ್ವ ಕಾಣ್ತದೆ. ನಾನಷ್ಟೇ ಧೈರ್ಯವಾಗಿದ್ದರೆ ಸಾಲದು, ನಾನು ಎಲ್ರಿಗೂ ಆ ಧೈರ್ಯವನ್ನು ತುಂಬ್ತೀನಿ ಅಂತಕ್ಕಂಥ ಒಂದು ಮುಂದಾಳತ್ವ ಬೇಕಲ್ವ. ಹೌದು. ಸೊ ಅವರು ಸ್ಪಿರಿಚುವಲ್ ಲೀಡರ್ ಆಗಿದ್ದರು, ಇವರು ಪೊಲಿಟಿಕಲ್ ಲೀಡರ್ ಆಗಿದ್ದಾರೆ, ಆ್ಯಂಡ್ ಸ್ಪಿರಿಚುವಲಿ ಆಲ್ಸೋ. ಸೊ ಅಪಾರವಾದ ದೈವಭಕ್ತರು, ಅವರು ಶಿವಭಕ್ತರೆ, ಇವರು ಶಿವಭಕ್ತರೆ. ಹಾಗಾಗಿ ಸಾಮ್ಯತೆಗಳನ್ನು ಇಟ್ಟುಕೊಂಡು ನಾನು ರಿಸರ್ಚ್ ಮಾಡಿರ್ತಕ್ಕಂಥದ್ದು ಹೇಳ್ತಾ ಇದ್ದೀನಿ. ಅದೊಂದು ಹಿ ಕ್ಯಾನ್ ಬಿ ರೀಇನ್ಕಾರ್ನೇಷನ್ ಆಫ್ ಸ್ವಾಮಿ ವಿವೇಕಾನಂದ ಅಂತ. ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಅಯ್ಯೋ ಇವ್ರು ಇರಬೇಕಾಗಿತ್ತು ಇನ್ನೂ ಅಂತ ಇವತ್ತಿಗೂ ಕೊರಗೋ ಅಂಥದ್ದು ಅಂದರೆ ನಮ್ಮ ಪುನೀತ್ ರಾಜ್ಕುಮಾರ್ ಸರ್. ಅವರ ಪೂರ್ವ ಜನ್ಮ ಅಥವಾ ಪುನರ್ಜನ್ಮದ ಬಗ್ಗೆ ಏನಾದ್ರು ತಾವು ರಿಸರ್ಚ್ ಮಾಡಿರೋದಿದೆಯಾ? ನಾನು ಇದು ಮಾಡಿದ್ದು ನನ್ನ ಒಂದು ಸಂಶೋಧನೆಗಾಗಿ. ಕೆಲವು ಸಾರಿ ನಾನು ನನ್ನ ಸಂಶೋಧನೆಗಾಗಿ ನನ್ನ ಒಂದು ಮೆಮರಿ ಬ್ಯಾಂಕಾಗಿ ಮಾಡ್ತಿರ್ತೇನೆ. ಹಾಗೆ ಅವರು ಸತ್ತ 1 ವಾರದಲ್ಲೇ ಮಾಡಿದ್ದು ಪುನೀತ್ ರಾಜ್ಕುಮಾರ್ ಅವರ ಆತ್ಮ ಏನು ಅಂತ ಭಾಳ ಡಿಸ್ಕಷನ್ಸ್ ಆಗ್ತಾಯಿತ್ತು. ಯಾಕೆ ಮಾಡಿದೆ ಅಂತಂದರೆ ಆ ಸಾವಿನ ಬಗ್ಗೆ ಅನೇಕ ಸಂಶಯ ತುಂಬ ಜನ ವ್ಯಕ್ತಪಡಿಸಿದರು. ಇಷ್ಟು ಬೇಗ ಸಾಯೋದಕ್ಕೆ ಏನು ಕಾರಣ ಆಗಿತ್ತು, ಏನೋ ಇದರಲ್ಲಿ ಕಾನ್ಸ್ಪಿರೆನ್ಸಿ ಇದೆ, ಇದೆಲ್ಲ ಸುದ್ದಿಗಳಾದಾಗ ನಾನು ಅದನ್ನು ತೊಗೊಂಡಿದ್ದು. ಹಾಗೆ ಅವರು ಸೋಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ ನಾವು. ಸತ್ತವರ ಜೊತೆ ಸಂಭಾಷಣೆ ಮಾಡ್ಬೋದು ಅನ್ನೋದು ಫಸ್ಟು ಜಗತ್ತಿಗೆ ತೋರಿಸ್ಕೊಟ್ಟಿದ್ದು ಸ್ವಾಮಿ ವಿವೇಕಾನಂದರೇ. ಅದೇ ನಂಗೆ ಇನ್ಸ್ಪಿರೇಷನ್. ಶಿಕಾಗೋದಲ್ಲಿದ್ದಾಗ ಅವ್ರು ತಮ್ಮ ಗುರುಗಳ ಜೊತೆ ಮಾತಾಡಿದ್ದು ಅದು ದಾಖಲಾಗಿದೆ ಅದು. ಸೊ ನಮ್ಮಲ್ಲಿ ಇರ್ತಕ್ಕಂಥ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಿಂದ ಅದು ಮಾಡಿದಾಗ ನಾವು ಪುನೀತ್ ರಾಜ್ಕುಮಾರ್ ಅವರ ಆತ್ಮವನ್ನು ಸಂಪರ್ಕಿಸಿದಾಗ ಅವ್ರು ಹೇಳಿದರು, ನಾನು ತಂದೆ ತಾಯಿಗಳ ಹುಡುಕಾಟದಲ್ಲಿ ಇದ್ದೀನಿ. ಒಂದು, ಈಗ ಎಲ್ಲಿದ್ದೀರಿ ನಿಮ್ಮ ಸ್ಥಿತಿಯನ್ನು. ಎರಡನೇದು ನಾನು ಕೇಳಿದ ಪ್ರಶ್ನೆ ಅಂತಂದರೆ, ನಿಮ್ಮ ಸಾವಿನ ಬಗ್ಗೆ ಅನೇಕ ನಿಗೂಢ ಸಂಶಯ ಎಲ್ಲ ಇದೆ. ಅಸಹಜ ಸಾವು, ನಿಮ್ಗೆ ಸರಿಯಾಗಿ ಚಿಕಿತ್ಸೆ ಸಿಗಲಿಲ್ಲ, ನೆಗ್ಲೆಕ್ಟ್ ಮಾಡಿದ್ರು ಹಾಸ್ಪಿಟ್ಲಲ್ಲಿ, ಇದೆಲ್ಲ ಇದೆ. ಅದು ನಿಜವೇ? ಅದು ಯಾವುದೂ ನಿಜವಲ್ಲ, ನಾನು ಹಾರ್ಟ್ ಅಟ್ಯಾಕಿಂದನೇ ಸತ್ತಿದ್ದು ಅನ್ನೋದು ಕ್ಲಾರಿಟಿ ಸಿಕ್ತು ನಮಗೆ ಅದರಲ್ಲಿ. ಮುಂದೆ ಜನ್ಮ ತಗೊಳ್ತಾ ಇದ್ದೀರಾ, ಇನ್ನೂ ನಿಶ್ಚಯ ಮಾಡಿಲ್ಲ ಅದ್ರ ಬಗ್ಗೆ. ನಾನೀಗ ಐ ಆಮ್ ಇನ್ ಸರ್ಚ್ ಆಫ್ ಮೈ ಪೇರೆಂಟ್ಸ್ ಅಂತ ಅದು ಉತ್ತರ ಬಂತು. ಒಂದೊಮ್ಮೆ ಜನ್ಮ ತಗೊಳ್ಳೋದಾದರೆ ಎಲ್ಲಿ ತೊಗೊಳ್ತೀರಿ? ಇನ್ನೆಲ್ಲಿ ತೊಗೊಳ್ಳಿ? ಕರ್ನಾಟಕದಲ್ಲೇ ತೊಗೊಳ್ತೀನಿ, ನನ್ನ ಚಿಕ್ಕ ಮಗಳ ಮೂಲಕ ನಾನು ಜನ್ಮ ತಗೊಳ್ತೀನಿ ಅನ್ನೋ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಅನ್ನೋದು ಬಂತು. ಒಂದು ದೇಹದಲ್ಲಿ
ಎರಡಕ್ಕಿಂತ ಹೆಚ್ಚು ಆತ್ಮಗಳಿರೋಕೆ ಸಾಧ್ಯ ಇದೆಯಾ? ಮಲ್ಟಿಪಲ್ ಸೋಲ್ಸ್ ಇಸ್ ಪಾಸಿಬಲ್. ಎಂಟಿಟೀಸ್ ಅಥವಾ ಪ್ಯಾರಾಸೈಟ್ಸ್ ಅಂತ ನಾವು ಹೇಳ್ತೇವೆ, ಅಥವಾ ಪೊಸೆಸ್ಡ್ ಪೀಪಲ್ ಅಂತ ಹೇಳ್ತೀವಿ. ಹಾಗೆ ಮಲ್ಟಿಪಲ್ ಸೋಲ್ಸ್ ಆಪ್ರೇಟ್ ಆಗ್ತಿರ್ತವೆ. ಹೀಗೆ ಮಲ್ಟಿಪಲ್ ಬ್ಯಾಕ್ಟೀರಿಯಾ ಆಪ್ರೇಟ್ ಆಗ್ತಿರ್ತದೆ ಹಾಗೆ. ಬಟ್ ಆದರೆ ಈಗ ಒಂದು ದೇಹದಲ್ಲಿ ಒಂದು ಆತ್ಮ ಆಲ್ರೆಡಿ ಇರುವಾಗ ಇನ್ನೊಂದು ಹೇಗೆ ಬರಕ್ಕೆ ಸಾಧ್ಯ? ಅದು ಎಂಬೋಸ್ಡ್ ಅಂತ ಹೇಳ್ತೀವಿ. ಇದು ಸಬ್ಸೈಡ್ ಆಗುತ್ತೆ, ಅವು ಡಾಮಿನೇಟ್ ಆಗ್ತವೆ. ಇದು ಫೈಟ್ ಮಾಡಲ್ವಾ ವಾಪಸ್ಸು? ಯಾವುದು ಈ ಸೋಲ್ಗೆ ಫೈಟ್ ಮಾಡೋ ಎಬಿಲಿಟಿ ಇಲ್ಲದೆ ಇದ್ರೇ ಅವು ಬರೋದು. ಭಗವಂತ ಕರುಣಾಮಯಿ, ಎಲ್ರಿಗೂ ಒಂದು ನ್ಯಾಚುರಲ್ ಇದು ಕೊಟ್ಟಿರ್ತಾನೆ, ಆ ರೆಸಿಸ್ಟೆನ್ಸಿ ಕೊಟ್ಟಿರ್ತಾನೆ. ಅಥವಾ ಸೈಕಿ ಇಮ್ಯುನಿಟಿ ಸಿಸ್ಟಮ್ ಅಂತ ಹೇಳ್ತೇವೆ ನಾವು. ಬಾಡಿ ಹೇಗೆ ಇಮ್ಯೂನ್ ಸಿಸ್ಟಮ್ ಇದೆಯೋ ಟು ಫೈಟ್ ವಿತ್ ದಿ ಡಿಸೀಸಸ್, ಹಾಗೆ ಮೈಂಡ್ಗೂ ಒಂದು ಇಮ್ಯೂನ್ ಸಿಸ್ಟಮ್ ಇದೆ. ಅದು ಡ್ಯಾಮೇಜ್ ಆಯಿತು ಅಂದರೆ, ಡ್ಯಾಮೇಜ್ ಆಯಿತು ಅಂದರೆ ಈ ಪ್ಯಾರಾಸೈಟ್ಸ್ ಎಲ್ಲ ಒಂದು ಸೇರಿಕೊಳ್ತವೆ. ಎಷ್ಟು ಮ್ಯಾಕ್ಸಿಮಮ್ ಇರ್ಬೋದು ಒಂದು ದೇಹದಲ್ಲಿ? ನಾನು ಒಂದು ದೇಹದಲ್ಲಿ 13ರಿಂದ 15 ಬಿಡಿಸಿದ್ದೀನಿ. ಹೌದಾ? ಹಾಂ, ಅಡ್ರೆಸ್ ಮಾಡಿದ್ದೀನಿ ನಾನು. ಓಕೆ. ಈಗ ದೆವ್ವ ಬಿಡಿಸೋದು ತಪ್ಪಾಗತ್ತೆ. ಹೌದು. ಹಾಂ, ಸೊ ಆ ಪೊಸೆಸ್ಡ್ ಕ್ಯಾರೆಕ್ಟರ್ಸ್ ಈಚೆ ಬರ್ತವೆ ಮಾತಾಡೋವಾಗ, ಕಮ್ಯುನಿಕೇಟ್ ಮಾಡೋವಾಗ. ನಾನು ಇಂಥದ್ದು ಅಂತ ಹೇಳ್ತೇವೆ, ಹೇಳಪ್ಪ ಕತೆ ಹೇಳ್ತಾ ಇರ್ತಾವೆ, ಕತೆಗಳು ಹೇಳ್ತಾವೆ. ಅವಕ್ಕೆಲ್ಲ ಕೇಳೋದಕ್ಕೆ ನಾವು ಆ ಕೇಳಿಸ್ಕೊಂಡ್ರೇ ಅವು ಆಚೆ ಹೋಗೋದು. ಯಾಕೆ ಹೋಗೋದಿಲ್ಲ ಅಂತಂದರೆ ಯಾರು ಕೇಳಿಸ್ಕೊಂಡಿರೋದಿಲ್ಲ. ಹಾಗಾದ್ರೆ ದೆವ್ವ ಇದೆಯಾ ಅಂತಂದರೆ ದೆವ್ವ ಮನಸ್ಸಲ್ಲಿ ಹುಟ್ಕೊಳ್ಳುತ್ತೆ ಕೆಲವು ಸಾರಿ, ಹೊರಗಡೆಯಿಂದನೇ ಬಂದು ಸೇರ್ಕೋಬೇಕು ಅಂತೇನಿಲ್ಲ. ಫಾರ್ಮ್ಡ್ ಅಂತ ಹೇಳ್ತೀವಿ, ಮಶ್ರೂಮ್ ಸ್ಪಿರಿಟ್ಸ್ ಅಂತ ಹೇಳ್ತೇವೆ, ಎಂಟರ್ಡ್, ಸೆಂಟು, ಈ ಥರ ಬೇರೆ ಬೇರೆ ಫಾರ್ಮ್ಸ್ ಇರ್ತವೆ. ಈಗ ತಾವಾಗಲೇ ಹೇಳ್ತಿದ್ರಿ ತಮ್ಮ ರಿಸರ್ಚಲ್ಲಿ ನೀವು ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಕಮ್ಯುನಿಕೇಟ್ ಮಾಡಿದ್ದೀರಿ ಹೀಗೆ ಅಂತ. ಈಗ ಒಂದು ಡಿಪಾರ್ಟೆಡ್ ಸೋಲ್ ಜೊತೆ ಕಮ್ಯುನಿಕೇಶನ್ ಹೇಗಾಗತ್ತೆ? ಸೋಲ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ, ಅಥವಾ ಸತ್ತವರ ಜೊತೆ ಸಂಭಾಷಣೆ. ಇದಕ್ಕೆ ನನಗೆ ಇನ್ಸ್ಪಿರೇಷನ್ ಸ್ವಾಮಿ ವಿವೇಕಾನಂದರು ಅಂತ ಹೇಳಿದ್ದೀನಿ ನಾನು. ಹೌದು. ಅಂದರೆ ಈಗ ಕೆಲವು ಕೇಸುಗಳಲ್ಲಿ ಡೆತ್ ಮಿಸ್ಟ್ರಿ ಇರ್ತದೆ. ಅದು ಮರ್ಡರ್ ಇರ್ಬೋದು, ಅಥವಾ ಏನೋ ಅಲ್ಲಿ ಆಸ್ಪತ್ರೆಯಲ್ಲಿ ಸತ್ತ, ನಾನು ಮನೆಗೆ ಹೋಗಿ ಬರೋಷ್ಟೊತ್ತಿಗೆ ಸತ್ತ, ಏನಾದರೂ ಹೇಳಬೇಕಿತ್ತು ಅಂತ ಅನಿಸಿತ್ತೇನೋ ಅವನಿಗೆ, ನನಗೇನು ಹೇಳಿದೆ ಸತ್ತ, ನಾನು ಮಾತಾಡಬೇಕಾಗಿತ್ತು, ಐ ವಾಂಟ್ ಟು ನೋ ಅಂತ ಅಂದಾಗ ನಾವು ಆ ಥರ ಸೋಲ್ ಕಮ್ಯುನಿಕೇಷನ್ ಮಾಡ್ತೇವೆ. ಈ ಕಮ್ಯುನಿಕೇಟ್ ಮಾಡುವಾಗ ಅವ್ರದ್ದೇ ಮನೆ ಯಾರದೊಂದು ಅಷ್ಟು ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ಅವ್ರ ಮೂಲಕ ಯಾರ ಮೂಲಕ ಅದು ಪ್ರೋಸೆಸ್ ಆಗತ್ತೆ ಅಂತ ನಮ್ಮ ಸೈನ್ಸಿಂದ ನಾವು ಪರೀಕ್ಷೆ ಮಾಡ್ತೀವಿ ಫಸ್ಟ್. ಆ ಪರೀಕ್ಷೆಯಲ್ಲಿ ಯಾರು ಪಾಸ್ ಆಗ್ತಾರೆ, ಯಾರು ಒಳಗಡೆ ಆ ಸ್ಪಿರಿಟ್ಟು ಮೆಸೇಜ್ ಕೊಡೋಕ್ಕೆ ಬರ್ತದೆ, ಟ್ಯೂನ್ ಅಪ್ ಅಂತ ಹೇಳ್ತೀವಿ ನಾವು. ಆ ಟ್ಯೂನ್ಡ್ ಮೈಂಡನ್ನು ಇಟ್ಕೊಂಡು ನಾವು ಅಲ್ಲಿಂದ ಅದೇನು ಹೇಳ ಬಯಸ್ತದೆ ಈ ಬಾಡಿಯಿಂದ ನಮಗೆ ವೋಕಲ್ ಆನ್ಸರ್ಸ್ ಬರ್ತಿರ್ತದೆ. ಹಾಗೆ ಅಂದರೆ ಈ ಬಾಡಿನ ಮೂಲಕ ಆ ಡಿಪಾರ್ಟೆಡ್ ಸೋಲು ಆ ಬಂದವರ ಜೊತೆ ಅವ್ರಿಗೇನು ಪ್ರಶ್ನೆಗಳಿತ್ತು, ಸಂಶಯಗಳಿತ್ತು, ಅದಕ್ಕೆ ಉತ್ತರ ಕೊಡ್ತದೆ. ಆ ಉತ್ತರ ಅವ್ರು ಸ್ಯಾಟಿಸ್ಫೈ ಆಗೋಂಥ ಉತ್ತರನೇ ಸಿಗ್ತದೆ. ಇಲ್ಲಾಂದ್ರೆ ನನ್ನ ಹತ್ರ ಯಾಕೆ ಬರ್ತಾರೆ? ಏಕೆಂದರೆ ಅವ್ರು ಎಷ್ಟೋ ಪ್ರಶ್ನೆಗಳು ಕೇಳ್ತಾರೆ, ಅವ್ರಿಗೆ ಮಾತ್ರ ಗೊತ್ತಿರ್ತದೆ, ಮತ್ತು ಅವನಿಗೆ ಮಾತ್ರ ಗೊತ್ತಿರ್ತಕ್ಕಂಥ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಉತ್ತರ ಹೇಳ್ಬೇಕಾದ್ದು ಯಾರು? ಅದೇ. ಸೊ ಅದೇ ಸೋಲ್ ಬಂತು ಅಂತಾರೆ, ಅದೆಲ್ಲ ಸಂಶಯಗಳನ್ನ ನಿವಾರಣೆ ಮಾಡಿ ಹೋಗ್ತದೆ. ಈಗ ಪಾಸ್ಟ್ ಲೈಫ್ ಥೆರಪಿ ಬಗ್ಗೆ ನಾವು ಮಾತಾಡ್ತಿರೋದ್ರಿಂದ ಈಗ ಯಾರು ಅದನ್ನು ಮಾಡಿಸ್ಕೊಳ್ಬೇಕು ಅಂದರೆ ಅದಕ್ಕೇನಾದ್ರು ಇಂತಿಷ್ಟೇ ಕಾಸ್ಟ್ ಆ ಥರ ಇರುತ್ತಾ, ಅಥವಾ ಎಲ್ರಿಗೂ ಅಫೋರ್ಡಬಲ್ ಇದು? ಕೆಲವು ಸಾರಿ ನಾವು ಅದನ್ನು ಅವಾಯ್ಡ್ ಮಾಡ್ತೀವಿ. ನನ್ನ ಹತ್ರ ಬರೋದನ್ನು ನಾನು ಅವಾಯ್ಡ್ ಮಾಡ್ತೀನಿ ಹೆಚ್ಚಾಗಿ. ಯಾಕೆ ಸುಮ್ಮನೆ ಕುತೂಹಲಕ್ಕಾಗಿ ಬರೋದು, ಅಥವಾ ಅದಕ್ಕೆ ಇರ್ರಿಲೆವೆಂಟ್ ಆಗಿ ಬರತಕ್ಕಂಥ ಕೇಸುಗಳು ಜಾಸ್ತಿ ಇರ್ತವೆ. ಹಾಗೆ ನಿಜವಾಗ್ಲೂ ಇವ್ರಿಗೆ ಅವಶ್ಯಕತೆ ಇದೆಯಂತ ಫಸ್ಟು ಜೆನ್ಯೂನಿಟಿನ ಚೆಕ್ ಮಾಡ್ತೀನಿ ನಾನು. ಅವಶ್ಯಕತೆ ಇದೆ ಅಂತಂದಾಗ ನನ್ನ ಟೈಮು, ನನ್ನ ಎನರ್ಜಿ, ನನ್ನ ನಾಲೆಡ್ಜ್, 45 ವರ್ಷದ ಎಕ್ಸ್ಪೀರಿಯನ್ಸ್ಗೆ ಒಂದು ಬೆಲೆ ಇರ್ತದೆ. ನಥಿಂಗ್ ಕಮ್ಸ್ ಫ್ರೀ. ಹಾಗಾಗಿ ಆ ಒಂದು ಚಾರ್ಜ್ ಕೊಡೋದಕ್ಕೂ ರೆಡಿ ಇದ್ದರೆ ಅವರಿಗೆ ನಾನು ಮಾಡ್ತೇನೆ. ಗುರುಜಿ, ನಿಮ್ಮ ಬಾಯಲ್ಲಿ ಈ ವಿಚಾರಗಳನ್ನ ಕೇಳ್ತಾ ಇದ್ರೆ ನಮ್ಮ ಕ್ಯೂರಿಯಾಸಿಟಿ, ಪ್ರಶ್ನೆಗಳು ಹಾಗೆ ಮತ್ತೆ ಹೆಚ್ಚಾಗ್ತಾನೆ ಹೋಗುತ್ತೆ. ಇದು ಮುಗಿಯೋದೇ ಇಲ್ಲ. ಇಷ್ಟು ಸಮಯ ಕೊಟ್ಟು ಪೂರ್ವಜನ್ಮ, ಪುನರ್ಜನ್ಮ, ಈ ಜನ್ಮದ ವಿಚಾರಗಳು, ಕರ್ಮಗಳ ಬಗ್ಗೆ ಎಷ್ಟೊಂದು ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸೈಕಲ್ ಅಗರಬತ್ತಿ ಅವ್ರ ಕಡೆಯಿಂದ ತಮಗೊಂದು ಕಾಣಿಕೆ. ಪೂರ್ವಜನ್ಮ, ಪುನರ್ಜನ್ಮದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ಟಂತ ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಯಾರ ಸಂದರ್ಶನವನ್ನ ನಾನು ಮಾಡಬೇಕು, ಯಾವ ವಿಚಾರದ ಬಗ್ಗೆ ನಾವು ಮಾತಾಡಬೇಕು ಅಂತ ಕಾಮೆಂಟ್ಸ್ ಅಲ್ಲಿ ನನಗೆ ತಿಳಿಸಿ. ಹಾಗೆ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.